ನಮಸ್ತೆ ಎಲ್ಲರಿಗೂ. ಶುಭ ದಿನ. 7:30 ಕ್ಲಾಸಿಗೆ ಸ್ವಾಗತ. ಎಲ್ಲರಿಗೂ ವರ್ಷ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಇವತ್ತು ಕಲರ್ ಥೆರಪಿ ಬಗ್ಗೆ ಮಾತಾಡೋಣ. ಕಲರ್ ಥೆರಪಿ ಅಂದ್ರೆ ಏನು? ಕಲರ್ ಥೆರಪಿಯಲ್ಲಿ ಬರುವ ಎಲಿಮೆಂಟ್ಸ್. ಕಲರ್ ಥೆರಪಿಯಲ್ಲಿ ಟೋನಿಫಿಕೇಶನ್ ಮತ್ತು ಸೆಡೇಷನ್ ಮೆಥಡ್ ಅಂದ್ರೆ ಏನು? ಟೋನಿಫಿಕೇಶನ್ ಮತ್ತು ಸೆಡೇಷನ್ ಮೆಥಡ್ ಅನ್ನ ಯೂಸ್ ಮಾಡಿಬಿಟ್ಟು ಒಂದು ಕಾಯಿಲೆಯನ್ನ ವಾಸಿ ಮಾಡಬಹುದಾ? ಈ ಟೋನಿಫಿಕೇಶನ್ ಮತ್ತು ಸೆಡೇಷನ್ ಮೆಥಡ್ ಯಾಕೆ ತಂದಿದೀವಿ ಅಂತಂದ್ರೆ, ನಿಮಗೆ ನೆನಪನ್ನ ಇಟ್ಕೊಳ್ಳಕ್ಕೆ ಅಥವಾ ಒಂದು ಬುಕ್ ಅಲ್ಲಿ ನೋಟ್ ಮಾಡ್ಕೊಳಕ್ಕೆ ಬಹಳ ಈಸಿ ಆಗುತ್ತೆ. ಎಲ್ಲಾ ಟೈಮು ಲಂಗ್ ರಿಫ್ಲೆಕ್ಸ್ ಅಂತ ಬಂದಾಗ ಲಂಗ್ ರಿಫ್ಲೆಕ್ಸ್ ಗೆ ಪರ್ಪಲ್ ಕಲರ್ ಹಾಕೊಳ್ಳಿ ಅಂತೇಳಿ ಬರ್ಕೊಳ್ಳೋದು ಡಿಫಿಕಲ್ಟ್ ಅನ್ಸುತ್ತೆ. ಬುಕ್ ತುಂಬಾ ಅದನ್ನೇ ತುಂಬಿ ಬಿಡುತ್ತೆ. ಒಂದು ಕೋಡ್ ವರ್ಡ್ ಟೋನಿಫೈ ಮತ್ತು ಸೆಡೇಷನ್ ಅಂತಂದ್ರೆ, ಈ ಟೋನಿಫಿಕೇಶನ್ ಅಂತಂದ್ರೆ ಹೆಚ್ಚಿಗೆ ಮಾಡು ಅಂತ ಅರ್ಥ ಕನ್ನಡದಲ್ಲಿ. ಸೆಡೇಷನ್ ಅಂದ್ರೆ ಕಡಿಮೆ ಮಾಡು ಅಂತ ಹೇಳಿ. ಇದನ್ನ ನೀವು ಇನ್ ಡಿಟೇಲ್ ಆಗಿ ಕಲಿತೀರಾ, ಅದನ್ನ ನಾನು ನಿಮ್ಗೆ ಇನ್ ಡಿಟೇಲ್ ಆಗಿ ಹೇಳ್ಕೊಡ್ತೇನೆ. ಟೋನಿಫಿಕೇಶನ್, ಸೆಡೇಷನ್ ಇದು ಈಸಿ ಸಬ್ಜೆಕ್ಟ್. ನನ್ನ ಅನ್ಕೊಂಡಿರೋ ಪ್ರಕಾರ ನೀವು ಕಲರ್ ಥೆರಪಿ ಆಲ್ರೆಡಿ ಅಟೆಂಡ್ ಆಗಿದ್ರು ಕೂಡ ಕಲಿಬಹುದು. ಇಲ್ಲ ಸರ್, ನಾನು ಈ ಕಲರ್ ಥೆರಪಿ ಒಟ್ಟ ಅಟೆಂಡ್ ಆಗಿಲ್ಲ, ಇವತ್ತೇ ಫಸ್ಟ್ ಕ್ಲಾಸ್ ಅಂದ್ರೂ ಕೂಡ ಕಲಿಬಹುದು. ನಿಮ್ಗೆ ಇಲ್ಲಿ ಬೇಸಿಕ್ ಇಂದ ಹೇಳ್ತಾ ಹೋಗ್ತೀನಿ. ಬೇಸಿಕ್ ಅಂದ್ರೆ ಏನಪ್ಪಾ? ಬೇಸಿಕ್ ಕಲರ್ ಥೆರಪಿಯಲ್ಲಿ 10 ಎಲಿಮೆಂಟ್ ಅಂತ ಬರುತ್ತೆ. 10 ಎಲಿಮೆಂಟ್ಸ್. 1 ಎಲಿಮೆಂಟ್ ಆಕಾಶ, ನೆಕ್ಸ್ಟ್ ವಾಯು, ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿಯಿಂದ ಕಾಲ, 7 ಅಂದ್ರೆ ರೆಡ್ ಡೈರೆಕ್ಷನ್, 8 ಪಿಂಕ್, 9 ಆತ್ಮ, 0 ಶೂನ್ಯ. ಆತ್ಮ ಅಂತ ಹೇಳಿದ್ರೆ 9 ಬರುತ್ತೆ, 0 ಅಂತ ಹೇಳಿದ್ರೆ ಶೂನ್ಯ. ಈ 10 ಎಲಿಮೆಂಟ್ ಅನ್ನ ನೀವು ಕಲ್ತಿದ್ದೆ ಆದ್ರೆ ಒಬ್ರಿಗೆ ಸಂಪೂರ್ಣ ರೆಡಿ ಮಾಡ್ಬೋದು. ಒಂದು ಡಿಸೀಸ್ ಇಂದ, ಒಂದು ಕಾಯಿಲೆಯಿಂದ ಹೊರಗಡೆ ತಗೊಂಡ್ಬರ್ಬೋದು. ಈ 10 ಎಲಿಮೆಂಟ್ ಅನ್ನ ನೀವು ಬೆಸ್ಟ್ ಆಗಿ ಕಲ್ತ್ರೆ ಅದು ಎಂಥದೇ ಕಾಯಿಲೆ ಇರಲಿ ವಾಸಿ ಮಾಡ್ಬೋದು. ಯಾಕಂದ್ರೆ ಇವತ್ತೊಂದು ಕಾಯಿಲೆ ಬಂದಿದೆಯಪ್ಪ ಅಂತಂದ್ರೆ ಅದು 10 ಎಲಿಮೆಂಟ್ ಅಲ್ಲಿ 1 ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗ್ಬೋದು, ಅಥವಾ 10 ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗ್ಬೋದು, ಅಥವಾ 2 ಆಗ್ಬೋದು. ಡಿಪೆಂಡ್ ಆನ್ ಎಲಿಮೆಂಟ್, ಡಿಸೀಸ್ ಎಷ್ಟಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರಿನಾ? ನೀವು ಕಲಿತೀರಾ ಎಲಿಮೆಂಟ್ ಅನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋದನ್ನ ಇನ್ ಡಿಟೇಲ್ ಆಗಿ ಕಲಿತೀರಾ. ಅದನ್ನ ನಾನು ನಿಮಗೆ ಕಲಿಸ್ಕೊಡ್ತೇನೆ. ಸರಿನಾ? ಇನ್ನೂ ಬರ್ತಾ ಇದ್ದಾರೆ, ಒಂದಿಬ್ರು ಮಾತಾಡ್ಸೋಣ. 2-3 ಮಾತಾಡಿಸ್ಬಿಟ್ಟು ಇವತ್ತಿಂದು ಟಾಪಿಕ್ ಸೆಡೇಷನ್, ಟೋನಿಫಿಕೇಶನ್ ಮತ್ತೆ ಒಂದಿಷ್ಟು ಆಕಾಶ ತತ್ವದ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಇಲ್ಲಿ ನನ್ನ ಕಲರ್ ಥೆರಪಿಯಲ್ಲಿ ಏನಿರುತ್ತಪ್ಪ ಅಂದ್ರೆ, ಇದನ್ನ ಬೆಸ್ಟ್ ಆಗಿ ಒಂದು ಎಕ್ಸಾಂಪಲ್ ತಗೋಬೇಕಪ್ಪ ಅಂದ್ರೆ ಆಕಾಶ ತತ್ವ. ಆಕಾಶ ತತ್ವ ಅಂದ್ರೆ ಏನು? ಆಕಾಶ ತತ್ವದ ಸಿಂಪ್ಟಮ್ಸ್ ಏನು? ಕನ್ನಡದಲ್ಲಿ ಅಂದ್ರೆ ಕಾಯಿಲೆಯ ಸೂಚನೆ ಅಂತ ಹೇಳ್ತೀವಲ್ವಾ. ಆಕಾಶ ತತ್ವ ಜಾಸ್ತಿ ಆಗಿತ್ತಪ್ಪ ಅಂತಂದ್ರೆ ಅದರ ಸೂಚನೆಗಳು ನಮ್ಮ ದೇಹದಲ್ಲಿ ತಳದಿಂದ ಹಿಡಿದು ಬುಡದವರೆಗೂ ಏನು ಸೂಚನೆಗಳು ಬರ್ತವೆ ಆಕಾಶ ತತ್ವ ಜಾಸ್ತಿ ಆಗಿರೋದು ಅಥವಾ ಕಡಿಮೆ ಆಗಿರೋದು. ಜಾಸ್ತಿ ಆಗಿತ್ತು ಅಂದ್ರೆ ಕಡಿಮೆ ಮಾಡೋದು ಹೇಗೆ, ಕಡಿಮೆ ಆಗಿತ್ತು ಅಂದ್ರೆ ಜಾಸ್ತಿ ಮಾಡೋದು ಹೇಗೆ? ಆರ್ಗನ್ ಲೆವೆಲ್ ಅಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ. ಆರ್ಗನ್ ಲೆವೆಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ರೆ ನಿಮ್ಗೆ ಅದು ಎಂಥದೇ ಕಾಯಿಲೆ ಆಗಿರ್ಲಿ, ನಿಮ್ಗೆ ಕಾಯಿಲೆ ಹೆಸರು ಹೇಳ್ಕೊಂಡು ಹೋದ್ರೆ ಸಿಕ್ಕಾಪಟ್ಟೆ 4-5 ಸಾವಿರ ಕಾಯಿಲೆಗಳಿದಾವೆ. 4-5 ಸಾವಿರ ಕಾಯಿಲೆಗಳಿಗೆ ಒಂದೊಂದು ಪ್ರೋಟೋಕಾಲ್ ರೆಡಿ ಮಾಡಕ್ ಆಗಲ್ಲ, ಹೌದಲ್ವಾ? ಹಂಗ್ ಮಾಡಿದ್ರು ಕೂಡ ಅದು ವರ್ಕ್ ಆಗಲ್ಲ. ಒಂದು ಲಿಂಫೋಮಾ ಬಂದಿದೆಯಪ್ಪ ಅಂದ್ರೆ ಲಿವರ್ ಕೋಲ್ಡ್ನೆಸ್ಸಿಗೂ ಬರುತ್ತೆ, ಕಿಡ್ನಿ ಕೋಲ್ಡ್ನೆಸ್ಸಿಗೂ ಬರುತ್ತೆ, ಸ್ಪ್ಲೀನ್ ಡ್ಯಾಮ್ನೆಸ್ಸಿಗೂ ಬರುತ್ತೆ. ಅದನ್ನ ನೀವು ಐಡೆಂಟಿಫೈ ಮಾಡಲಾರದೆ ಸುಮ್ಮನೆ ರೆಡಿಮೇಡ್ ಪ್ರೋಟೋಕಾಲ್ ಹಾಕ್ತೀನಂದ್ರೆ ವರ್ಕ್ ಆಗ್ಬೋದು, ವರ್ಕ್ ಆಗದೆ ಇರಬಹುದು. ಸರಿನಾ? ಹಾಗಾಗಿ ಈ ನಮ್ಮ ಕಲರ್ ಥೆರಪಿಯಲ್ಲಿ ನೀವು ಫಸ್ಟ್ ಕಾಯಿಲೆ ಅಂದ್ರೆ ಏನು ತಿಳ್ಕೊಳ್ತೀರಾ. ಮೀನ್ಸ್ ಈಗ ಏನಪ್ಪ ಲಿಂಫೋಮಾ ಬಂದಿದೆ, ಅದು ಯಾಕೆ ಬಂದಿದೆ
ಆ ಕಾಯಿಲೆನ ಹೆಸರು ನಿಮಗೆ ಗೊತ್ತಿದೆಯಾ ಗೊತ್ತಿಲ್ಲ, ಅಥವಾ ಸ್ಕಿನ್ ಡಿಸಾರ್ಡರ್ ಬಂದಿರುತ್ತೆ, ನಿಮಗೆ ಮುಖದಲ್ಲಿ ಬ್ರೌನ್ ಕಲರ್ ಆಗಿರುತ್ತೆ, ಹೌದಲ್ವಾ? ಅದು ಏನೇ ಇರ್ಲಿ, ಇಂಗ್ಲಿಷ್ ನೇಮು ಅಥವಾ ಕನ್ನಡ ನೇಮ್ ಅಲ್ಲ, ಅದಕ್ಕೆ ಏನೇ ಅದನ್ನ ಹೇಳಿ, ಆ ತರ ಡಿಸೀಸ್ ಹೆಸರು ಗೊತ್ತಿಲ್ಲ ಅಂದ್ರೂ ಕೂಡ ಟ್ರೀಟ್ಮೆಂಟ್ ಕೊಡಬಹುದು. ಮತ್ತೊಂದು ಇಲ್ಲಿ ಕಲರ್ ಥೆರಪಿಯಲ್ಲಿ ಡಿಸೀಸ್ ನೇಮ್ ಇಂಪಾರ್ಟೆಂಟ್ ಆಗಲ್ಲ, ಪಂಚಭೂತಗಳು ಇಂಪಾರ್ಟೆಂಟ್ ಇರುತ್ತೆ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಈ 5 ಎಲಿಮೆಂಟ್ ನಮ್ಗೆ ಜಾಸ್ತಿ ಬೇಕಾಗತ್ತೆ. ಇನ್ನು 5 ಎಲಿಮೆಂಟ್ ಬೇಕಾಗಲ್ಲ, ಏನಪ್ಪಾ ಅಂದ್ರೆ ಬೇಕಾಗತ್ತೆ, ಅಷ್ಟೊಂದಿಲ್ಲ. ಹಾಗಾಗಿ ನಿಮ್ಗೆ ಈ ಕೋರ್ಸ್ ಅಲ್ಲಿ ಒಂದು ಎಕ್ಸಾಂಪಲ್ ಆಕಾಶ ತತ್ವ ತಗೊಳ್ಬೇಕಪ್ಪ ಅಂದ್ರೆ, ಆಕಾಶ ತತ್ವದ ಬಗ್ಗೆ 2 ಅವರ್ ಥಿಯರಿಯನ್ನ ಹೇಳ್ಕೊಡ್ತೀನಿ. ನೀವೆಲ್ಲರೂ ಏನ್ ಮಾಡ್ಬೇಕಪ್ಪ ಅಂದ್ರೆ, ಥಿಯರಿಯನ್ನ ಹೇಳ್ಕೊಡುವಾಗ ನೋಟ್ ಡೌನ್ ಮಾಡ್ಕೋಬಾರ್ದು, ಬರ್ಕೋಬಾರ್ದು. ನಂದ್ ರೂಲ್ಸ್ ಇದು, ನನ್ನ ಯಾವುದೇ ಕ್ಲಾಸ್ ಅನ್ನ ಬರ್ಕೋಬಾರ್ದು. ಬರ್ಕೋಬೇಕು ಯಾವಾಗ ಗೊತ್ತಾ? ನೆಕ್ಸ್ಟ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ. ಇವಾಗ 7:30 to 9:30 ನನ್ನ ಕ್ಲಾಸ್ ಇರುತ್ತೆ. 9:30 ಮುಗಿದ್ಮೇಲೆ ಮಾರ್ನಿಂಗ್ 7:30ಗೆ ಈ ಕ್ಲಾಸ್ ಏನಿದೆ ಅಲ್ವಾ, ಪೇಡ್ ಕ್ಲಾಸು, ಪೇಡ್ ಗ್ರೂಪಿಗೆ ರೆಕಾರ್ಡಿಂಗ್ ಲಿಂಕ್ ಬರುತ್ತೆ ಯೂಟ್ಯೂಬ್ ಅಲ್ಲಿ. ಅದು ನಿಮ್ಗೆ ರೆಕಾರ್ಡಿಂಗ್ ಅದೇನು ನಿಮ್ಗೆ ಜಾಯಿನ್ ಆಗಿದ್ದೀರಲ್ವಾ, ಪೇಮೆಂಟ್ ಮಾಡಿಬಿಟ್ಟು ಆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಅವಾಗ ಬೇಕಾದ್ರೆ ಆರಾಮಾಗಿ ಕೂತ್ಬಿಟ್ಟು ನೀವು ಆರಾಮಾಗಿ ನಿಮ್ಗೆ ಎಷ್ಟು ಬೇಕಾಗಿಸುತ್ತೆ ಅಷ್ಟು ಬರ್ಕೋಬೇಕು. ನಾನ್ ಕ್ಲಾಸ್ ಹೇಳುವಾಗ ನೀವು ಬರ್ಕೊಂಡ್ರೆ ಏನಾಗುತ್ತೆ ಅಪ್ಪ ಅಂದ್ರೆ, ನಿಮ್ನ ಒಂದು ಥಿಯರಿಯನ್ನ ಅನಲೈಸ್ ಮಾಡ್ತಾ ಇರ್ತೀನಿ, ಹೌದಲ್ವಾ? ಆಕಾಶ ಹೆಂಗಿದೆ ಅಂತೇಳಿ ಮೂವಿಯಲ್ಲಿ ತೋರಿಸ್ತಾರಲ್ವಾ, ಅದೇ ತರ ನಾನು ಬಾಯಲ್ಲಿ ಹೇಳ್ಕೊಡ್ತಾ ಇರ್ತೀನಿ. ಆಕಾಶ ಅಂದ್ರೆ ಆಕಾಶ ಜಾಸ್ತಿ ಆಗಿದೆ ಲಿಂಪಮ್, ಆಕಾಶ ಕಮ್ಮಿ ಆಗಿದೆ ಸ್ಕಿನ್ ಡಿಸರ್ವ್. ಈಗ ಬರ್ಕೋತಾ ಕುಂತ್ಬಿಟ್ರೆ ನೀವೇನಾಗ್ಬಿಡ್ತೀರಿ, ರೋಬೋಟ್ ಆದಂಗ ಆಗ್ಬಿಡ್ತೀರಿ. ನಾಳೆ ಬರ್ತೇನೆ, ಈ ಮುಖದಲ್ಲಿ ಸ್ವಲ್ಪ ಬ್ರೌನ್ ಕಾಣ್ತಾ ಇದೆ, ಓ ಆಕಾಶ ಜಾಸ್ತಿನಾ ಆಕಾಶ ಕಮ್ಮಿನಾ, ಮತ್ತೆ ಬುಕ್ ತೆಗಿಬೇಕಾಗುತ್ತೆ. ಯಾಕಂದ್ರೆ ನಾನು ಹೇಳಿರೋದೆಲ್ಲ ಬುಕ್ ಅಲ್ಲಿ ಬರೆದಿರ್ತೀರಾ, ನಿಮ್ ತಲೆಯಲ್ಲಿ ಬರ್ಕೊಳಲ್ಲ. ನಾನ್ ಹೇಳಿ ಕೊಟ್ಟಿರೋದು, ನಾ ಹೇಳೋದನ್ನ ನಿಮ್ ತಲೆಯಲ್ಲಿ ಬರ್ಕೊಳ್ಳಿ. ನಂತರ ಬುಕ್ ಅಲ್ಲಿ ಯಾವಾಗ ಬರ್ಕೋಬೇಕಪ್ಪ ಅಂದ್ರೆ ರೆಕಾರ್ಡಿಂಗ್ ಬರುತ್ತಲ್ವಾ, ಆ ರೆಕಾರ್ಡಿಂಗ್ ಬಂದಾಗ ಬೇಕಾದ್ರೆ ಕನ್ವರ್ಟೆಡ್ ಇಂಟು ಬುಕ್ಕಿಗೆ ಕನ್ವರ್ಟ್ ಮಾಡಿ ಇನ್ನೊಂದ್ಸಲ, ಸರಿನಾ? ಹಾಗಾಗಿ ನಾನು ಇಲ್ಲಿ ಕ್ಲಾಸ್ ಅಲ್ಲಿ ಯಾವುದು PPT ಯೂಸ್ ಮಾಡಲ್ಲ. ಆಕಾಶ ಹಿಂಗಿರುತ್ತೆ ತೋರಿಸಿ ಈ ತರ ಅದನ್ನ ಓದ್ಬಿಟ್ಟು ನಾನು ಯಾವ್ದು ಕ್ಲಾಸ್ ಮಾಡಲ್ಲ. ನಾ ಯಾವುದೇ ಕ್ಲಾಸ್ ಮಾಡಿದ್ರು ಕೂಡ ವಿತೌಟ್ PPT ಮಾಡ್ತೀನಿ, ಹೌದಲ್ವಾ? ಕೆಲವೊಬ್ರಿಗೆ ರೂಢಿ ಬಿದ್ದಿರುತ್ತೆ PPT ನೋಡ್ಬಿಟ್ಟು, ಅಗ್ನಿ ಅಂದ್ರೆ ಏನು, ಆಕಾಶ ಅಂದ್ರೆ ಏನು, ಒಂದ್ 5-6 ವರ್ಡ್ ಇರ್ತವೆ, ಅದನ್ನ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀವಿ. ಆತರ ಎಕ್ಸ್ಪ್ಲೈನ್ ಮಾಡಿದಾಗ ಏನಾಗತ್ತಂದ್ರೆ ಸಬ್ಜೆಕ್ಟ್ ಅನ್ನ ನೀವು ಕಲಿಯಲ್ಲ. ನಾನ್ ನೋಡಿದ್ದೀನಿ ಅದೇ ತರ ಟೀಚಿಂಗ್ ಮಾಡ್ಬಿಟ್ಟು, ಅಲ್ಲಿರೋ ನಾನು ವರ್ಡ್ ನೋಡ್ತೀನಿ, ಅದು ಟೀಚ್ ಮಾಡ್ತೀನಿ, ಮುಂದೆ ಹೋಗ್ತೀನಿ. ಅಂದ್ರೆ A ಆಗೋಣ B ಆಗೋಣ C ಹೇಳಕ್ ಆಗಲ್ಲ. ಅಲ್ಲಿ ಏನ್ ಬರ್ದಿರುತ್ತೆ ಹಂಗೆ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಯಾವುದು PPTಗಳನ್ನು ಕೊಡಲ್ಲ ನಾನು. PPT ಮೀನ್ಸ್ ಇಮೇಜ್ಗಳು, ಅಲ್ಲಿರೋ ವರ್ಡ್ಸ್ ಇವೇನು ನನ್ನ ಬಾಯಿಯಿಂದ ಹೇಳ್ಕೊಡ್ತೇನೆ. ಈ ಬಾಯಿಂದ ಹೇಳ್ಕೊಡ್ತೀನಲ್ವಾ, ಅದು ನೀವು ಕಿವಿಯಿಂದ ಕೇಳಿ ಫಸ್ಟ್. ಕೇಳ್ಬಿಟ್ಟು ತದನಂತರ ಕೈಯಿಂದ ಬರೀರಿ ರೆಕಾರ್ಡಿಂಗ್ ಬಂದ್ಮೇಲೆ. ಲೈವೇ ನನ್ನನ್ನು ನೀವು ನೋಡ್ಬೇಕು. ಸುಮ್ನೆ ಆಸ್ ಅ ಮೂವಿ ಧಾರಾವಾಹಿ ನೋಡ್ತಾ ಕುಂತಿರ್ತೀರಪ್ಪ, ಅಥವಾ ಸಿನಿಮಾ ಥಿಯೇಟರ್ಗೆ ಹೋಗಿರ್ತೀರಾ, ಟಾಕೀಸ್ಗೆ ಹೋಗಿರ್ತೀರಾ, ನೋಟನ್ ಒಂದ್ ಕಾಪಿ ತಗೊಂಡ್ ಹೋಗಿರ್ತೀರವಾ, ಅಥವಾ ಮನೆಯಲ್ಲಿ ಧಾರಾವಾಹಿ ನೋಡ್ಬೇಕಪ್ಪ ಅಂತಂದ್ರೆ ಬರ್ಕೊಂತೀರಾ, ಅತ್ತಿ ಯಾರಿಗೆ ಬಂದ್ ಸೊಸಿ ಬೈಲು, ಸೊಸಿ ಯಾವಾಗ ಬಂದ್ ಅತ್ತಿ ಬೈಲು ಅಂತ ಏನೋ ಬರ್ಕೊಂತೀರಾ? ಬರ್ಕೊಳಲ್ಲ. ಅಂದ್ರೂ ಕೂಡ ನೋಡಿ ನೆಕ್ಸ್ಟ್ ಡೇ ಆರಾಮಾಗಿ ಹೇಳ್ತೀರಾ, ಹೌದ್ ದಂಡ್ ಮಾಡಿದ್ರು, ಅವ್ರು ಬಂದ್ ಇಲ್ಲಿ ಬೈದ್ರು, ಇವ್ರು ಬಂದ್ ಅಕ್ಕಿ ಬೈಲ್ಲ ಅಂತ ಇವತ್ತೆಲ್ಲ ಒಂದ್ ವರ್ಷ ಬಿಟ್ಟು ಹೇಳಿದ್ರು ಹೇಳ್ತೀರಾ. ಯಾಕಂದ್ರ ಇಮೇಜ್ ಅನ್ನ ನೀವು ನೆನ್ಪಿಟ್ಟಿರ್ತೀರಾ, ಹೌದಲ್ವಾ? ಹಾಗಾಗಿ ನೀವು ಕೆಲವೊಬ್ರು ಹೇಳ್ತಿರ್ತಾರೆ, ಸರ್ ಏನ್ ಹೇಳ್ಕೊಡ್ತೀರಾ ಸರ್, ಎಲ್ಲ ಬೆಸ್ಟ್ ಸರ್, ಭಾರಿ ಸರ್ ಅಂತ ಫೋನ್ ಮಾಡ್ತಾರೆ. ಆದ್ರೇನ್ ಸರ್ ಏಜ್ ಆಗಿದೆ, ಸ್ವಲ್ಪ ನೆನ್ಪೆ ಉಳಿಯಲ್ಲ ಅಂತಾರೆ. ಯಾಕೆ ನೆನ್ಪು ಉಳಿಯಲ್ಲ ಅಂದ್ರೆ, ನಾನು ನೋಡಿದ್ದೀನಿ, ಹೇಳುವಾಗ ಬರ್ಕೊಂತಾ ಇರ್ತಾರೆ. ಹೇಳುವಾಗ ಬರ್ಕೊಂಡಾಗ ನಿಮಗೆ ಲಾಜಿಕ್ ಅರ್ಥ ಆಗಲ್ಲ. ನೀವು ನೋಡಿ ಮ್ಯಾಥಮೆಟಿಕ್ಸ್ ನಮ್ ಟೀಚರ್ ಇದ್ರು, ಅವ್ರು ಏನ್ ಮಾಡ್ತಿದ್ರು ಗೊತ್ತಾ? ಅವ್ರು ಟೀಚ್ ಮಾಡುವಾಗ ಬೋರ್ಡ್ ಮೇಲೆ ಬರೆಯುವಾಗ ಯಾರಾದ್ರೂ ಬರ್ಕೊಂಡ್ರೆ ಅಂದ್ರೆ ಆ ಲೆಕ್ಕ ನೆಕ್ಸ್ಟ್ ಅವರೇ ಬಂದ್ಬಿಟ್ಟು ಮಾಡ್ಬೇಕು ಬೋರ್ಡ್ ಮೇಲೆ. ಅಲ್ಲಿ ಏನ್ ಮಾಡ್ತಿರ್ತಾರೆ ನಮ್ಮ ಮಾಸ್ತರ್, 1+1 = 2 ಅಂತಿರ್ತಾರೆ. ನಾವೇನ್ ಮಾಡ್ಬಿಡ್ತೀವಿ, ಅವ್ರ ಏನ್ ಬರೀತಿರ್ತಾರ ಹಂಗ್ ಬರೀತೀವಿ. 1+1 = 2 ಯಾಕಂತ ಥಿಂಕ್ ಮಾಡಲ್ಲ. ಮಾಸ್ತರ್ ಬರ್ದ ನಾ ಬರ್ಕೊಂಡೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ ಎಕ್ಸಾಮ್ ಅಲ್ಲಿ, 1+1 ಅಂದಾಗ ಮಾಸ್ತರ್ 2 ಬರಂದ 3 ಬರಂದ ಅಂತೀರಿ. ಯಾಕಂದ್ರೆ ಲಾಜಿಕ್ ಗೊತ್ತಿರಲ್ಲ ನಿಮ್ಗೆ. ಮೇ ಬಿ 3 ಬರೆದಿರ್ಬೋದು ಅಥವಾ 4 ಬರೆದಿರ್ಬೋದು. ಅವಾಗ ಅಲ್ಲಿ ಥಿಂಕ್ ಮಾಡೋದೇನ್ ಗೊತ್ತಾ, ಬೋರ್ಡ್ ಮೇಲೆ ಏನ್ ಬರದ ಮಾಸ್ತರ್ ಅಂತ ಥಿಂಕ್ ಮಾಡ್ತೀರಿ.
y1+1 = 2 ಬರೋದನ್ನ ಥಿಂಕ್ ಮಾಡಲ್ಲ. ಅ- ಅರ್ಥ ಆಯ್ತಾ? ಹಾಗಾಗಿ ನನ್ನ ಕ್ಲಾಸ್ಗಳನ್ನ ಆದಷ್ಟು ಆಸ್ ಎ ಮೂವಿ ತರ ಕೇಳಿ ಕುಂತ್ಬಿಟ್ಟು, ಸರಿನಾ? ಒಂದ್ ಕಡೆ ಫೋನ್ ಅನ್ನ ಇಡಿ, ಆರಾಮಾಗಿ ಇಟ್ಬಿಟ್ಟು ಚೇರ್ ಮೇಲೆ ಕುತ್ಕೊಳ್ಳೋರು ಚೇರ್ ಮೇಲೆ ಕುತ್ಕೊಳ್ಳಿ, ತೆಳಗಡೆ ಕುತ್ಕೊಳ್ಳಿ ಎಲ್ಲಾನ ಕುತ್ಕೊಳ್ಳಿ, ಆರಾಮಾಗಿ ಕುಂತ್ಕೊಂಡು ಕ್ಲಾಸ್ ಅನ್ನ ಕೇಳಿ. ನಾ ಸಬ್ಜೆಕ್ಟ್ ಅನ್ನ ಏನ್ ಮಾಡ್ತೀನಿ, ಕನ್ವರ್ಟ್ ಲಿಂಕ್ ಇಟ್ಕೊಂಡು ಹೋಗ್ತೀನಿ. ಆ ಲಿಂಕ್ ಅನ್ನ ನೀವು ತಪ್ಸ್ಕೋಬೇಡಿ, ಸರಿನಾ? ಇದೆಲ್ಲ ನಂದ್ ರೂಲ್ಸ್. ಸರಿ, ಇದನ್ನೆಲ್ಲ ನೀವು ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಮತ್ತೆ ನಾನು ಲೈವ್ ಅಟೆಂಡ್ ಆಗಿದ್ದೀನಿ ಅಂದ್ರೆ ಒಂದ್ಸಲ ರೆಕಾರ್ಡಿಂಗ್ ಅನ್ನ ಕೇಳಿ. ನಿಮ್ಗೆ ಏನ್ ಅನ್ಸುತ್ತೆ, ನೀವು ಆಲ್ರೆಡಿ ಕಲ್ತಿದ್ರಿ ಅಥವಾ ಇವಾಗ ಕಲಿತಾ ಇದ್ರಿ. ಇನ್ನು ಕೆಲವೊಬ್ರು ಸರ್ ಬೇಸಿಕ್ ಇದೆ ಸರ್, ನಾನು ಯಾವುದು 11:30 7:30 ಕೆಲವೊಂದ್ಸಲ ಫ್ರೀ ಕ್ಲಾಸ್ ಮಾಡಿದಾಗ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೇಳ್ತೀನಲ್ವಾ, ಅವ್ರು ಕೇಳ್ತಾ ಇದ್ರು, ಇಲ್ಲ ಸರ್ ಬೇಸಿಕ್ ಏನೋ ಗೊತ್ತಿಲ್ಲ, ಬಂದ್ರೆ ಕಲಿಬಹುದಾ? ಇದು ಪೇಡ್ ಕ್ಲಾಸ್ ಆಗಿರೋ ಕಾರಣಕ್ಕೆ ನಿಮ್ಗೆ ಬೇಸಿಕ್ ಇಂದ ಹೇಳ್ಕೊಡ್ತೀನಿ. ಹಾಗಾಗಿ ಯಾರಾದ್ರೂ ಇದ್ರ ಬಗ್ಗೆ ತಳನೂ ಗೊತ್ತಿಲ್ಲ ಬುಡನೂ ಗೊತ್ತಿಲ್ಲ ಅಂದ್ರೂ ಕೂಡ ಕಲಿಬಹುದು, ಏನು ತೊಂದರೆ ಆಗಲ್ಲ, ಆರಾಮಾಗಿ ಕಲೀರಿ, ಸರಿನಾ? ಇಲ್ಲಿ ಒಂದು ಮುಖ್ಯ ಉದ್ದೇಶ ಕಲರ್ ಥೆರಪಿ ಏನಪ್ಪಾ ಅಂದ್ರೆ, ನೀವೇ ಪ್ರೋಟೋಕಾಲ್ ರೆಡಿ ಮಾಡೋದನ್ನ ನಾನು ಇಲ್ಲಿ ಹೇಳ್ಕೊಡ್ತೇನೆ. ಫಿಕ್ಸ್ಡ್ ಪ್ರೋಟೋಕಾಲ್ಗಳನ್ನ ಕೊಡಲ್ಲ. ಯಾಕಂದ್ರೆ ತಲೆನೋವು 12 ಮೆರಿಡಿಯನ್ ಅಂತ ಹೇಳ್ತೀವಿ, 12 ಆರ್ಗನ್ ಇರ್ತವಲ್ವಾ, 12 ಆರ್ಗನ್ ಇಂಬ್ಯಾಲೆನ್ಸ್ ಆಗಿ ಬರುತ್ತೆ, 1 ಆರ್ಗನ್ ಇಂಬ್ಯಾಲೆನ್ಸ್ ಆಗಿ ಬರುತ್ತೆ. ತಲೆನೋವಿಗೆ ಸ್ಕೈ ಬ್ಲೂ ಕಲರ್ ಹಾಕೊಳ್ಳಿ, 2 ಪಿಂಕ್ ಕಲರ್ ಹಾಕೊಳ್ಳಿ ಅಂದ್ರೆ ಅದು ಆಸ್ ನೀವು ಮೆಡಿಕಲ್ಗೆ ಹೋಗ್ಬಿಟ್ಟು ಒಂದು ಟ್ಯಾಬ್ಲೆಟ್ ತಗೊಳ್ಳೋದು ಒಂದೇ, ಅದನ್ನ ನೋಡ್ಬಿಟ್ಟು 2 ಪಿಂಕ್ ಹಾಕೋದು ಒಂದೇ, ಸರಿನಾ? ನೀವು ಮೆಡಿಕಲ್ಗೆ ಹೋಗಂಗ್ ಆಗ್ಬಾರ್ದು, ನಿಮ್ ಮನೆಯಲ್ಲೇನೆ ಟ್ಯಾಬ್ಲೆಟ್ ಅನ್ನ ರೆಡಿ ಮಾಡೋಂಗ್ ಆಗ್ಬೇಕು. ನನ್ನ ಉದ್ದೇಶ ಇಷ್ಟೇನೆ. ರೆಡಿಮೇಡ್ ಅನ್ನ ತಿನ್ನೋದು ಬೇಡ. ಹೋಟೆಲ್ಗೆ ಹೋಗಿ ಎಷ್ಟೇ ದಿನ ತಿಂದ್ರು ಕೂಡ ಅದು ಸಫಿಸಿಯೆಂಟ್ ಅನ್ಸಲ್ಲ. ನೀವೇ ಫುಡ್ ಅನ್ನ ರೆಡಿ ಮಾಡೋದನ್ನ ಕಲಿಬೇಕು, ಅದನ್ನ ನಾನು ಕಲಿಸ್ಕೊಡ್ತೀನಿ, ಸರಿನಾ? ಓಕೆ, ಇವತ್ತಿನ ವಿಷಯ ಟೋನಿಫೈ ಸೆಡೇಷನ್. ಟೋನಿಫೈ ಸೆಡೇಷನ್ ಗಿಂತ ಮುಂಚೆ ಕಲರ್ ಥೆರಪಿ ಅಂದ್ರೆ ಏನಪ್ಪ ಕೆಲವೊಬ್ರು ಕೇಳ್ತಾ ಇರ್ತಾರೆ. ಇದು ಕಲರ್ ಅಪ್ಲೈ ಮಾಡಿದವರು ಸ್ವಲ್ಪ ರಿಸಲ್ಟ್ ಕಂಡ್ಕೊಂಡವ್ರಿಗೆ ನಂಬಿಕೆ ಬರುತ್ತೆ, ಇದಕ್ಕೆ ತಳನೂ ಗೊತ್ತಿಲ್ಲ ಬುಡನೂ ಗೊತ್ತಿಲ್ಲ, ಸುಮ್ಮನೆ ಕೈ ಮೇಲೆ ಕಲರ್ ಹಾಕೊಂಡ್ರೆ ಹೆಂಗ್ ವರ್ಕ್ ಆಗುತ್ತೆ ಅನ್ನೋರು ಇರ್ತಾರೆ, ಹೌದಲ್ವಾ? ಅಂಥವ್ರಿಗೆ ನಾವು ಏನ್ ಹೇಳ್ಬೇಕು ಅಂತಂದ್ರೆ, ಬೇಸಿಗೆ ಕಾಲದಲ್ಲಿ ಅಥವಾ ಚಳಿಗಾಲದಲ್ಲೇ ಇರಲಿ, 12 ಗಂಟೆಯಿಂದ 3 ಗಂಟೆವರೆಗೂ ಬಿಸಿಲಿರುತ್ತೆ, ಸೂರ್ಯನ ಶಾಖ ಇರುತ್ತೆ. ಅವ್ರಿಗೆ ಹೇಳೋದಿಷ್ಟೇನೆ, ಕಲರ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಸೂರ್ಯ ಇರುವಾಗ ಬೇಸಿಗೆಯಲ್ಲಿ ಅಥವಾ ಚಳಿಗಾಲ ಯಾವಾಗ ಇರಲಿ, ಸೂರ್ಯನ ಬೆಳಕಿರುವಾಗ ನೀವು ಕರಿಯ ಕಲರ್ ಬ್ಲ್ಯಾಕ್ ಕಲರ್ ಶರ್ಟ್ಗಳನ್ನ ಅಥವಾ ಸೀರೆಗಳನ್ನ ಅಥವಾ ಬಟ್ಟೆಗಳನ್ನ ಹಾಕೊಂಡೋಗಿ, ಹೌದಲ್ವಾ? ಒಂದು ½ ಅದನ್ನ ಹಾಕೊಂಡೋಗಿ, ½ ಆದ ನಂತರ ವೈಟ್ ಅನ್ನ ಹಾಕೊಂಡೋಗಿ, ಅವಾಗ ನಿಮ್ಗೆ ಏನ್ ಫೀಲ್ ಆಗತ್ತ ಕೇಳಿ. ಅವ್ರು ಹೇಳೋದೇನ್ ಗೊತ್ತಾ, ಬ್ಲ್ಯಾಕ್ ಹಾಕೊಂಡಾಗ ನನಗೆ ಹೀಟ್ ಫೀಲ್ ಆಯ್ತು ಅಂತ ಹೇಳ್ತಾರೆ, ವೈಟ್ ಹಾಕೊಂಡಾಗ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಹೀಟ್ ಕಮ್ಮಿ ಫೀಲ್ ಆಗುತ್ತೆ ವೈಟ್ ಅಲ್ಲಿ ಹೇಳ್ತಾರೆ. ನೀವು ಕರಿ ಕಲರ್ ಬ್ಲ್ಯಾಕ್ ಕಲರ್ ಬಟ್ಟೆಗಳನ್ನ ಹಾಕೊಂಡಾಗ ನಿಮ್ಗೆ ಹೀಟ್ ಫೀಲ್ ಆಗ್ತಾ ಇದೆ ಅಂದ್ರೆ ಕಲರ್ ಅಲ್ಲಿ ಎನರ್ಜಿ ಇದೆನಾ ಇಲ್ಲ? ಹೀಟ್ ಎನರ್ಜಿ ಇದೆ ಅಲ್ವಾ? ನಿಮಗೆ ಸೆನ್ಸ್ ಆಗ್ತಾ ಇದೆ ಅಲ್ವಾ? ಬ್ಲ್ಯಾಕ್ ಹಾಕೊಂಡಾಗ ಹಾಟ್ನೆಸ್ ಫೀಲ್ ಆಗ್ತಾ ಇದೆ, ಹೀಟು ಶಕಿ ಅಂತೀರಲ್ವಾ, ಫೀಲ್ ಆಗ್ತಾ ಇದೆ ಅಂದ್ರೆ ಕಲರ್ ವರ್ಕ್ ಆಗುತ್ತೆ, ಹೌದಲ್ವಾ? ಎಸ್, ಬ್ಲ್ಯಾಕ್ ಕಲರ್ ನಿಮ್ಗೆ ಹೆಂಗೆ ಹೀಟ್ ಅನ್ನ ಸೆನ್ಸ್ ಮಾಡಿತ್ತಲ್ವಾ, ಅದೇ ಎಲ್ಲಾ ಕಲರ್ಗಳು ವಿಬ್ ಗಯರ್ ಅಂತ ಹೇಳ್ತೀವಿ ನಾವು ಕಲರ್ ಅನ್ನ ಯೂಸ್ ಮಾಡ್ತಾ ಇರೋದು. ಕಾಮನ ಬಿಲ್ಲು ಎಲ್ಲರೂ ನೋಡಿರ್ತೀರಾ, ಕಾಮನ ಬಿಲ್ಲಿನಲ್ಲಿ ವಿಬ್ ಗಯರ್ ಕಲರ್ಗಳು ಬರ್ತವೆ, ಆಕಾಶ ವಾಯು ಅಗ್ನಿ ಅಂತ ಹೇಳ್ತೀವಿ ಅಲ್ವಾ, ವೈಲೆಟ್ ಪರ್ಪಲ್ ಸ್ಕೈ ಬ್ಲೂ ಗ್ರೀನ್. ನಾವು ಕಲರ್ ಅನ್ನ ಯೂಸ್ ಮಾಡ್ತಾ ಇರೋದು ಕಾಮನ ಬಿಲ್ಲಿನಲ್ಲಿ ಕಂಡು ಬರುವ ವಿಬ್ ಗಯರ್. ಇದು ಕೋಡ್ ವರ್ಡ್, ವಿಬ್ ಗಯರ್ ಅಂದ್ರೆ ಇವು 10 ಎಲಿಮೆಂಟ್ ಬರ್ತವೆ. ಇದನ್ನ ನಿಮ್ಗೆ ಹೇಳ್ತಾ ಹೋಗ್ತೇನೆ, ಇದು ನೀವು ಕಲಿತಾ ಹೋಗಿ. ಫಸ್ಟ್ ಥಿಯರಿ ಹೇಳ್ತೀನಿ, ಥಿಯರಿ ನಂತರ ಪ್ರಾಕ್ಟಿಕಲ್ ಅನ್ನ ಹೇಳ್ಕೊಡ್ತೇನೆ. ಪ್ರಾಕ್ಟಿಕಲ್ ನಂತರ ನಿಮ್ಗೆ ಒಂದಿಷ್ಟು ವರ್ಕ್ ಅನ್ನ ಕೊಡ್ತೇನೆ. ಆ ವರ್ಕ್ ಅನ್ನ ನೀವು ಮಾಡಬೇಕು, ಮಾಡಿದಾಗನೇ ನೀವು ಕಲಿಯೋದು.
ನಾನು ಹೇಳ್ದೆ ಹೋದೆ ನೆಕ್ಸ್ಟ್ ಆಕಾಶ ಮುಗೋಣ ವಾಯು ಅಂದೆ, ವಾಯು ಮುಗೋಣ ಅಗ್ನಿ ಅಂದೆ, ಎಲ್ಲ 10 ಎಲಿಮೆಂಟ್ ಹೇಳ್ಬಿಟ್ಟು ಮುಗಿತು ಕಲರ್ ಥೆರಪಿ ಜೈ ಇನ್ ಅಂದ್ಬಿಟ್ರೆ ನೀವು ಮನೆಯಲ್ಲಿ ಮತ್ತೆ ಏನ್ ಮಾಡ್ತೀರಾ, ಬುಕ್ ತೆಗೆದ್ಬಿಟ್ಟು ಯಾರಾದ್ರೂ ಬಂದ್ರೆ ಬುಕ್ ತೆಗೆದ್ಬಿಟ್ಟು ಮತ್ತೆ ಬಣ್ಣ ಹಚ್ತೀರಾ ಅಥವಾ ಬುಕ್ ನೋಡ್ಬಿಟ್ಟು ಬಣ್ಣ ಹಚ್ತೀರಾ. ಹಾಗಾಗಿ ನಾನು ಜಾಸ್ತಿ ಜನ ಕೇಳ್ತಾ ಇದ್ರು, ಸರ್ ಎಷ್ಟು ದಿನ ಹೇಳ್ಕೊಡ್ತೀರಾ ಸರ್, ಯಾಕಂದ್ರೆ ಎಷ್ಟು ದಿನ ಹೇಳ್ಕೊಡ್ತೀರಾ ಸರ್, ರೂಢಿ ಬಿದ್ದ್ಬಿಟ್ಟಿದೆ ಅವರಿಗೆ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು 10 ದಿನದ ಕೋರ್ಸ್, 15 ದಿನದ ಕೋರ್ಸ್, 20 ದಿನದ ಕೋರ್ಸ್ ಅಂದ್ಬಿಟ್ಟು. ಹಾಗಾಗಿ ಹೇಳ್ಕೊಡ್ತೀನಿ, ಗೊತ್ತಿಲ್ಲ ಒಂದ್ ಎಲಿಮೆಂಟ್ ಎಷ್ಟು ದಿನ ಹೋಗುತ್ತಾ ಗೊತ್ತಿಲ್ಲ, ಹೇಳ್ತಾ ಹೋಗ್ತೀನಿ. ನಂದು ಸ್ಯಾಟರ್ಡೆ ಸಂಡೇ ಅಷ್ಟೇ 2 ದಿನ ಇರಲ್ಲ, ರಿಮೈನಿಂಗ್ ಡೇ ಎಲ್ಲಾನು ಇರುತ್ತೆ. ನೀವು ಕಲಿತಾ ಬರ್ಬೇಕು. ನನ್ಗೆ ಗೊತ್ತಿಲ್ಲ, ಈಗ ಆಕಾಶ ಸ್ಟಾರ್ಟ್ ಮಾಡಿದ್ರೆ ಇವತ್ತು ಹೇಳ್ಬೋದು, ನಾಳೆ ಹೇಳ್ಬೋದು, ನಾಡಿದ್ದು ಹೇಳ್ಬೋದು, ಅಥವಾ ವಾರ ಪೂರ್ತಿ ಇದೆ ಹೇಳ್ಬೋದು. ಟಾರ್ಗೆಟ್ ಮಾಡಿದ್ನಿಯಪ್ಪ ಒಂದು ಆಕಾಶದ ಅಥವಾ ಇಷ್ಟೇ ಅವರಲ್ಲಿ ಹೇಳ್ಬೇಕು ಅಂತ ಟಾರ್ಗೆಟ್ ಮಾಡಿದ್ರೆ ನಾನು ಏನ್ ಮಾಡ್ಬಿಡ್ತೀನಿ, ಎಷ್ಟು 2 ಅವರಲ್ಲಿ ಎಷ್ಟು ಹೇಳಕ್ ಆಗತ್ತಲ್ವಾ ಅಷ್ಟು ಹೇಳ್ಬಿಟ್ಟು ನೆಕ್ಸ್ಟ್ ಅಂದ್ಬಿಡ್ತೇನೆ, ಹೌದಲ್ವಾ. ಹಾಗಾಗಿ ಇವತ್ತು ಕ್ಲಾಸ್ ಅಲ್ಲ, ನನ್ ಮುಂದೆ ಮರ್ಮ, ಅಕ್ಯುಪ್ರೆಷರ್, ಸೀಡ್ ಥೆರಪಿ ಏನೇ ಬಂದ್ರು ಕೂಡ ನನ್ ಕೋರ್ಸಿಗೆ ಟಾರ್ಗೆಟ್ ಇರಲ್ಲ, ಇಷ್ಟು ದಿನ ಅಂತ ಇರಲ್ಲ. ನಂದು ಟಾರ್ಗೆಟ್ ಏನ್ ಗೊತ್ತಾ, ನಿಮಗೆ ಅರ್ಥ ಮಾಡಿಸ್ಬೇಕು. ನಾನು 15 ದಿನ ಕ್ಲಾಸ್ ಮಾಡೋದೆ, 16 ದಿನಕ್ಕೆ ನಿಮ್ಗೆ ಪ್ರೋಟೋಕಾಲ್ ರೆಡಿ ಮಾಡಕ್ ಆಗಿಲ್ಲ ಅಂದ್ರೆ ನಾನು ಎಷ್ಟು ಹೇಳ್ಕೊಟ್ರು ಉಪಯೋಗ ಇಲ್ಲ ಅದು. ಹಾಗಾಗಿ ನೋ ಟಾರ್ಗೆಟ್ ಅಟ್ ಆಲ್, ಇಷ್ಟು ದಿನ ಕ್ಲಾಸು ಇಷ್ಟು ದಿನ ಇಲ್ಲ. ಇಲ್ಲಿ ನನ್ ಕ್ಲಾಸ್ ಹೇಗಿರುತ್ತಪ್ಪ ಅಂದ್ರೆ, ಕಲ್ತ್ ನಂತರ ನೀವು ಪ್ರೋಟೋಕಾಲ್ಗಳನ್ನ ರೆಡಿ ಮಾಡಿ ಕೊಡೋಷ್ಟು ಹೇಳ್ಕೊಡ್ತೀನಿ ನಾನು, ಸರಿನಾ. ಇದೆಲ್ಲವೂ ಬೇಸಿಕ್, ಇದು ನಿಮ್ಗೆ ಗೊತ್ತಿರ್ಬೇಕು. ಕೆಲವೊಬ್ರು ಗೊತ್ತಿಲ್ಲ, ಇವತ್ತು ಬಂದಿರ್ತಾರಲ್ವಾ, ಇದನ್ನ ಹೇಳ್ಕೊಟ್ಟೆ. ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಟಾಪಿಕ್ ಹೋಗೋಣ. ಕಲರ್ ಥೆರಪಿಯಲ್ಲಿ ಅವೇ ವಿಧಗಳು ಬರ್ತವೆ ಅಂತ ಹೇಳ್ಬಿಟ್ಟು, ಸರಿನಾ. ಒಂದೇ ನಿಮಿಷ. ಕಲರ್ ಥೆರಪಿಯಲ್ಲಿ 10 ಎಲಿಮೆಂಟ್. ಮೊದಲ ಎಲಿಮೆಂಟ್ ಏನಪ್ಪ ಅಂದ್ರೆ ಆಕಾಶ ತತ್ವ. ಏನು ಆಕಾಶ ತತ್ವ? ಆಕಾಶ ತತ್ವದಲ್ಲಿ ನಾವು ಯಾವ ಕಲರ್ ಅನ್ನ ರೀಪ್ರೆಸೆಂಟ್ ಮಾಡ್ತೀವಪ್ಪ ಅಂದ್ರೆ ವೈಲೆಟ್ ಕಲರ್. ಇದು ಸೈಂಟಿಫಿಕ್ ನೇಮ್ ವೈಲೆಟ್ ಅನ್ನೋದು. ಇಲ್ಲ ಸರ್ ನಾ ಪರ್ಪಲ್ ಅಂತೀನಿ, ನೇರಳೆ ಅಂತೀನಿ ಅಂದ್ರೆ ಹೇಳ್ಬೋದು, ಬೇಡ ಅಂತ ಹೇಳಲ್ಲ. ಕರೆಕ್ಟ್ ನೇಮ್, ಸೈಂಟಿಫಿಕ್ ನೇಮ್ ಇಸ್ ವೈಲೆಟ್ ಕಲರ್. ಇದು ಆಕಾಶ ತತ್ವವನ್ನ ರೀಪ್ರೆಸೆಂಟ್ ಮಾಡುತ್ತೆ. ಆಕಾಶ ತತ್ವ ಆರ್ಗನ್ ಯಾವ್ದಪ್ಪ ಅಂದ್ರೆ ಲಂಗ್ ಅಂಡ್ ಲಾರ್ಜ್ ಇಂಟೆಸ್ಟೈನ್. ಇದು ನಿಮ್ಗೆ ಆಕಾಶ ತತ್ವ ಹೇಳುವಾಗ ಲಂಗು ಲಾರ್ಜ್ ಇಂಟೆಸ್ಟೈನೆ ಆಕಾಶ ತತ್ವವನ್ನ ತಗೊಂತೀವಿ ನಾವು, ಯಾಕೆ ಅಂತ ಹೇಳಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ, ಹೌದಲ್ವಾ. ನೀವೇ ಥಿಂಕ್ ಮಾಡ್ಬೋದು, ಇವತ್ತು ಮೆಸೇಜ್ ಮಾಡ್ಬೋದು, ವೈ ಲಂಗ್ ಅಂಡ್ ಲಾರ್ಜ್ ಇಂಟೆಸ್ಟೈನ್ ಆಕಾಶ ತತ್ವದಲ್ಲಿ ತಗೊಂತೀವಿ ನಾವು, ಗೊತ್ತಾ. ಯಾರಾದ್ರೂ ಹಿಂದೆ ಕಲ್ತಿರ್ತೀರಲ್ವಾ, ಅಥವಾ ಥಿಂಕ್ ಮಾಡಿ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೂ ಕೂಡ ಏನೋ ಗೊತ್ತಿಲ್ಲಪ್ಪ ಅಂತ ಹೇಳ್ಬಿಡ್ಬೇಡಿ. ಆಕಾಶ ತತ್ವವನ್ನ ನಾ ಲಂಗ್ ಲಾರ್ಜ್ ಇಂಟೆಸ್ಟೈನ್ ಅಂತ ಹೇಳ್ಬಿಟ್ಟೆ, ನೀವು ತಲೆ ಹಾಕ್ಬಿಟ್ರಿ, ಹೌದಲ್ವಾ. ಅಲ್ಲಿ ಬರ್ಕೊಂತೀರ ನಾಳೆ ಲಂಗ್ ಲಾರ್ಜ್ ಇಂಟೆಸ್ಟೈನ್, ವೈ ಯಾಕೆ ಥಿಂಕ್ ಮಾಡ್ಬೇಕಲ್ವಾ. ಯಾಕೆ ಅಂತ ಕ್ವಶನ್ ಹಾಕೊಂಡಾಗೆ ನೀವು ಕಲಿಯೋದು, ಹೌದಲ್ವಾ. ಎಸ್, ಕಲ್ತೀರಾ. ಆಕಾಶ ತತ್ವ ಅಂತಂದ್ರೆ ಸ್ಪೇಸ್, ಜಾಗ ಬೇಕು. ಆಕಾಶ ತತ್ವ ಮೀನ್ಸ್ ಸ್ಪೇಸ್. ಲಂಗ್ ಅಲ್ಲಿ ನೋಡಿ ಸ್ಪೇಸ್ ಇದೆ, ಒಳಗಡೆ ಜಾಗ ಇದೆ. ಲಾರ್ಜ್ ಇಂಟೆಸ್ಟೈನ್ ದೊಡ್ಡ ಕರಳಿನಲ್ಲಿ ಜಾಗ ಇದೆ, ಹೌದಲ್ವಾ. ಹಾಗಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಆಕಾಶ ತತ್ವವನ್ನ ಕೋರ್ಲೇಟ್ ಮಾಡೋದು ನಮ್ಮ ಆರ್ಗನ್ಗಳು ಲಂಗ್ ಅಂಡ್ ಲಾರ್ಜ್ ಇಂಟೆಸ್ಟೈನ್. ಅದೇ ತರ ನಾವು ನೆಕ್ಸ್ಟ್ ಏನ್ ಮಾಡ್ತೀವಪ್ಪ ಅಂದ್ರೆ ಆಕಾಶದ ನಂತರ ವಾಯು ತತ್ವ. ವಾಯು ತತ್ವದ ಕಲರ್ ಯಾವ್ದಪ್ಪ ಅಂದ್ರೆ ಡಾರ್ಕ್ ಬ್ಲೂ, ಕಡು ನೀಲಿ ಕಲರ್. ತದನಂತರ ಅಗ್ನಿ ತತ್ವ. ಅಗ್ನಿ ತತ್ವದ ಕಲರು ಸ್ಕೈ ಬ್ಲೂ ಕಲರ್, ಸರಿನಾ. ತದನಂತರ ಜಲತತ್ವ. ಜಲತತ್ವದ ಕಲರ್ ಯಾವ್ದಪ್ಪ ಅಂದ್ರೆ ಡಾರ್ಕ್ ಗ್ರೀನ್ ಕಲರ್. ತದನಂತರ ಅರ್ತ್ ಎಲಿಮೆಂಟ್ ಪೃಥ್ವಿ, ಅದರ ಕಲರ್ ಯಾವ್ದಪ್ಪ ಅಂದ್ರೆ ಯೆಲ್ಲೋ ಕಲರ್. ವೈ ಪೃಥ್ವಿ ಯೆಲ್ಲೋ ಕಲರ್?
ಅರ್ತಿಗೆ ಯೆಲ್ಲೋ ಕಲರ್ ಯಾಕೆ ಕೊಟ್ರು? ಸ್ಕೈ ಬ್ಲೂ ಕಲರ್ ಕೊಡ್ಬೋದಿತ್ತು, ಆರೆಂಜ್ ಕೊಡ್ಬೋದಿತ್ತು, ಹೌದಲ್ವಾ? ಬೇರೆ ಬೇರೆ ಪಿಂಕ್ ಇತ್ತು. ವೈ ಪರ್ಪ ಯೆಲ್ಲೋ ಕಲರ್ ಅರ್ತಿಗೆ ಕೊಡ್ತಾರೆ? ಯಾರಿಗಾದ್ರೂ ಗೊತ್ತಾ? ಅರ್ಥನ್ನ ನಾನೇನ್ ಬಿಡ್ತೆ, ಇವಾಗ ಕ್ಲಾಸಿಗೆ ಬಂದ್ಬಿಟ್ಟು ಅರ್ಥ ಅಂದ್ರೆ ಯೆಲ್ಲೋ ಕಲರ್ ಅಪ್ಪ ಬರ್ಕೊಳ್ಳಿ, ಟೋನಿಫಿಕೇಶನ್ ಯೆಲ್ಲೋ ಕಲರ್, ಸೆಡೇಷನ್ ಆರೆಂಜ್ ಕಲರ್ ಅಂತ ಹೇಳ್ಬಿಡ್ತೀನಿ. ಅರ್ಥ ಹೋಲ್ಡಿಂಗ್ ಗೊತ್ತು. ವೈ ವೈ ಯೆಲ್ಲೋ ಕಲರ್ ಅರ್ಥ ಅಂದ್ರೆ ವೈ ಯಾಕೆ ಯೆಲ್ಲೋ ಕಲರ್ ಯಾಕೆ ತಗೊಂಡ್ವಿ? ನೇಚರ್ ಹೋಲ್ಡಿಂಗು. ನಾನ್ ಹೇಳ್ತಾ ಇರೋದು ಆಕಾಶ ಇದೇನಪ್ಪ, ಅರ್ತಿಗೆ ಯೆಲ್ಲೋ ಕಲರ್ ಬಿಟ್ಬಿಟ್ಟು ಪಿಂಕ್ ಕಲರ್ ತಗೋಬಹುದಿತ್ತು, ಸ್ಕೈ ಬ್ಲೂ ಕಲರ್ ತಗೋಬಹುದಿತ್ತು, ಹೌದಲ್ವಾ? ಪಿಂಕ್ ಕಲರ್, ಆರೆಂಜ್, ಸ್ಕೈ ಬ್ಲೂ, ಎಲ್ಲೋ ಬಿಟ್ಬಿಟ್ಟು ಸಿಕ್ಕಾಪಟ್ಟೆ ಕಲರ್ಗಳಿದಾವ್. ಅರ್ತಿಗೆ ಯೆಲ್ಲೋ ಕಲರ್ ಯಾಕೆ ತಗೊಂಡಿದೀವಿ ನಾವು? ಹೌದಲ್ವಾ? ನಾವು ಯಾವಾಗ ಯಾಕೆ ಅಂತ ಕ್ವಶನ್ ಹಾಕಕ್ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ, ಅದರ ತಳ ಮತ್ತು ಬುಡವನ್ನ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದನ್ನ ನೀವು ಥಿಂಕ್ ಮಾಡಿ, ಸರ್ಚ್ ಮಾಡಿ. ನಾನು ಎಷ್ಟೇ ಕ್ಲಾಸ್ ಹೇಳಿದ್ರು ಕೂಡ ನೀವು ನಿಮ್ಮದೇ ರೀತಿಯಲ್ಲಿ ನೀವು ಕಲಿ ಕಲೀಲಿಲ್ಲ, ನಿಮ್ದೇ ಆದ ಸ್ಟಡಿಯನ್ನ ನೀವು ಮಾಡಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸರಿ, ಇವತ್ತು ಹೋಮ್ವರ್ಕ್ ಇದನ್ನೇ, ಸರಿನಾ? ನೀವೆಲ್ಲ ಪೇಡ್ ಗ್ರೂಪ್ ಮೆಂಬರ್ಗೆ ನಾನು ಮೆಸೇಜ್ ಮಾಡ್ಲಿಕ್ಕೆ ಅಲೋ ಮಾಡ್ತೀನಿ ಟೆಲಿಗ್ರಾಮ್ ಅಲ್ಲಿ. ನಿಮ್ಗೆ ಏನ್ ಅನ್ಸುತ್ತೆ ಅಲ್ವಾ, ಒಂದು ವರ್ಡಿಂದ ಹಿಡಿದು ದೊಡ್ಡ ಒಂದು PhD ಲೆವೆಲ್ ಅಲ್ಲಿ ಕೂಡ ಬರೆದು ಕಳಿಸ್ಬೋದು ಟೆಲಿಗ್ರಾಮ್ಗೆ. ಅಥವಾ ಅದು ಆಗಲ್ಲ ಅಂದ್ರೆ ವಾಯ್ಸ್ ಮೆಸೇಜ್ ಹಾಕ್ಬೋದು. ಇದನ್ನು ಆಗಲ್ಲ ಅಂದ್ರೆ ರೈಟಿಂಗ್ ಅಲ್ಲಿ ಕೂಡ ಮಾಡ್ಬೋದು. ನಿಮ್ದೇ ವೇ ಅಲ್ಲಿ ಮಾಡಿ, ಥಿಂಕ್ ಮಾಡಿ. ಬಿಫೋರ್ ದಟ್ ಟೆಲಿಗ್ರಾಮಿಗೆ ಬರಬೇಡಿ, ಯಾಕಂದ್ರೆ ಬೇರೆ ಯಾವ್ದಾರು ಆನ್ಸರ್ ಮಾಡಿರ್ತಾರೆ, ಅದು ಆನ್ಸರ್ ನೋಡ್ಬಿಟ್ಟು ನಂದೊಂದಿರ್ಲಿ ಅಂದ್ಬಿಡ್ತೀರಾ ಅಲ್ವಾ? ಥಿಂಕ್ ಮಾಡಿ ನಿಮ್ದೇ ವೇ ಅಲ್ಲಿ ಥಿಂಕ್ ಮಾಡಿ. ಫಸ್ಟ್ ಏನ್ ಮಾಡಿ, ಯಾವ್ದು ಗೂಗಲ್ ಇಂಟರ್ನೆಟ್ ಏನು ಬೇಡ, 15 ನಿಮಿಷ 20 ನಿಮಿಷ ನಿಮ್ಗೆ ಏನ್ ಅನ್ಸುತ್ತಲ್ವಾ ಅದನ್ನೆಲ್ಲ ಬರೀರಿ. ಅದು ಸರಿ ಇರ್ಬೋದು, ತಪ್ಪಿರ್ಬೋದು, ಸೆಕೆಂಡರಿ. ನಿಮ್ ಮೆಥಡ್ ಏನ್ ಕೊಟ್ಟಿದೆ ನೋಡ್ಕೊಳ್ಳಿ. ತದನಂತರ ನೀವು ಇಂಟರ್ನೆಟ್ ಚೆಕ್ ಮಾಡಿ, ChatGPT ಚೆಕ್ ಮಾಡಿ, ಇನ್ನೊಂದ್ ಏನೋ ಚೆಕ್ ಮಾಡ್ಕೊಂಡು ರೈಟ್ ಆನ್ಸರ್ ಅನ್ನ ಕಂಡ್ಕೊಳ್ಳಿ. ಬಿಫೋರ್ ದಟ್ ನಿಮ್ ಒಳಗೆ ಕೇಳಿ, ಓಯ್ ಎಲ್ಲ, ಹೌದಲ್ವಾ? ಅಂದಾಗೆ ನೀವು ಕಲಿಯೋದು. ಅರ್ಥ ಅಂದ್ರೆ ಯೆಲ್ಲೋ ಕಲರ್ ಅಂತೀವಿ, ಕಾಲ ಆರೆಂಜ್ ಕಲರ್, ಡೈರೆಕ್ಷನ್ ದೂರ ರೆಡ್ ಕಲರ್, ಆತ್ಮ ಅಂದ್ರೆ ಆತ್ಮದ ಕಲರ್ ಯಾವುದು? ಗ್ರೇ ಕಲರ್. ತದನಂತರ ಜೀರೋ ಎಂಟಿನೆಸ್ಗೆ ಶೂನ್ಯಗೆ ಬ್ಲ್ಯಾಕ್ ಕಲರ್. ಇದನ್ನೆಲ್ಲ ಕಲಿತೀರಾ. ನಾನು ಇದು ನಿಮ್ಗೆ ಹೇಳ್ಕೊಡ್ತೇನೆ. ಏನಿಲ್ಲಪ್ಪ ಅಂತಂದ್ರೆ ಆಕಾಶ ತತ್ವದ ಮೇಲೆ ಒಂದು 3 ಕ್ಲಾಸ್ ಆಗುತ್ತೆ. ಇದನ್ನ ನೀವು ಆಕಾಶ ತತ್ವ ಹೇಳುವಾಗ ನೋಟ್ ಡೌನ್ ಮಾಡ್ಕೊಳ್ಳಾರ್ದೇನೆ ಸುಮ್ನೆ ನನ್ನ ಮುಖವನ್ನ ನೋಡ್ತಾ ನೀವು ಕಲಿಬೇಕು. ಅದನ್ನ ಕಲಿತೀರಾ, ಕೋರ್ಲೇಟ್ ಮಾಡಿ ನಾನು ಕೊಡ್ತೀನಿ, ಸರಿನಾ? ಸರಿ, ಇವತ್ತ ಟಾಪಿಕ್ ಬಂದ್ಬಿಟ್ಟು ಟೋನಿಫಿಕೇಶನ್ ಮತ್ತು ಸೆಡೇಷನ್. ಇದೇನಪ್ಪ, ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಕಲರ್ ಥೆರಪಿಯಲ್ಲಿ ಟೋನಿಫೈ ಅಂತೆ ಸೆಡೇಷನ್ ಅಂತ. ಈ ಮೆಥಡ್ ಅನ್ನ ನಾನು ತಂದಿರೋದೇನು ಗೊತ್ತಾ? ಈ ಮೆಥಡ್ ಅನ್ನ ಕಲ್ತ್ಬಿಟ್ರೆ ನೀವು ಕಲರ್ ಥೆರಪಿ ನಾನು ಹೇಳ್ತಾ ಹೋಗ್ತೀನಲ್ಲ ಮುಂದೆ, ಈ ಟೋನಿಫಿಕೇಶನ್ ಸೆಡೇಷನ್ ಕಲ್ತ್ಬಿಟ್ರೆ, ಕಲ್ತಿಲ್ಲ ಅಂದಾಗ ಏನಾಗುತ್ತೆ ಹೇಳ್ತೀನಿ ಫಸ್ಟ್. ಇಲ್ಲಪ್ಪ, ಇವತ್ತು ನಾನು ಟೋನಿಫಿಕೇಶನ್ ಮತ್ತು ಸೆಡೇಷನ್ ಅನ್ನ ಕಲರ್ ಥೆರಪಿಯಲ್ಲಿ ಹೇಳ್ಕೊಡ್ಲಿಲ್ಲ. ಜಸ್ಟ್ ಆಕಾಶ ತತ್ವ ಅಂದ್ರೆ ಪರ್ಪಲ್, ಆಕಾಶ ತತ್ವ ಕಮ್ಮಿ ಮಾಡ್ಲಿಕ್ಕೆ ಡಾರ್ಕ್ ಬ್ಲೂ, ವಾಯು ತತ್ವ ಜಾಸ್ತಿ ಮಾಡ್ಲಿಕ್ಕೆ ಡಾರ್ಕ್ ಬ್ಲೂ, ಕಮ್ಮಿ ಮಾಡ್ಲಿಕ್ಕೆ ಸ್ಕೈ ಬ್ಲೂ ಕಲರ್ ಹೇಳ್ತಾ ಹೋದ್ರೆ ನಿಮ್ದು ನೋಟ್ಬುಕ್ ಎಷ್ಟಾಗುತ್ತೆ ಗೊತ್ತಾ? 100 ಮೇಲೆ ದಾಟುತ್ತೆ. ಇಷ್ಟು ಬರ್ಕೋಬೇಕಾಗತ್ತೆ. ನೀವು ಟೋನಿಫಿಕೇಶನ್ ಸೆಡೇಷನ್ ಕಲ್ತ್ಬಿಟ್ರೆ ಅದೇನ್ ಬರಿತೀರಲ್ವಾ, ಬರೆಯೋ ಸಮಯನೂ ಕಮ್ಮಿ ಆಗುತ್ತೆ. ಆ ನೋಟ್ಬುಕ್ ಇಷ್ಟು ದಪ್ಪ ಬರಿತೀರಲ್ವಾ, ಅದರ ವ್ಯಾಲ್ಯೂ ಇಷ್ಟು ಕಮ್ಮಿ ಆಗುತ್ತೆ. ಅಂದ್ರೆ ಕೋಡ್ ವರ್ಡ್ ಅನ್ನ ಕ್ರಿಯೇಟ್ ಮಾಡ್ತೀರಾ. ಇವಾಗ ಕೆಮ್ಮು ಬಂದಿದೆಯಪ್ಪ, ಕೆಮ್ಮು ಬಂದಿದೆ, ಪ್ರೋಟೋಕಾಲ್ ರೆಡಿ ಮಾಡ್ಬೇಕು ನೀವು. ನಿಮ್ಮ ಹತ್ರ ಒಬ್ಬ ಪೇಷಂಟ್ ಬಂದಿದ್ದಾನೆ, ಹೌದಾ? ಅವನಿಗೆ ನೀವು ಏನ್ ಮಾಡಿದಿರಿ, ಕೆಮ್ಮು ಬಂದಿದೆ, ನೀವು ಡಯಾಗ್ನೋಸ್ ಮಾಡ್ಕೊಂತೀರಾ. ಮಾಡಿದ್ಮೇಲೆ ಆಕಾಶ ತತ್ವ ಮತ್ತು ಅಗ್ನಿ ತತ್ವದ ಕೊರತೆಯಿಂದ ಕೆಮ್ಮು ಬಂದಿದೆ ಅಂತೇಳಿ ನೀವು ತಿಳ್ಕೊಂತೀರಾ, ಸರಿನಾ? ಅವಾಗ ನೀವೇನ್ ಮಾಡ್ತೀರಾ, ಕೈಗೆ ಕಲರ್ ಹಾಕ್ತೀರಾ. ಹಾಕ್ಬಿಟ್ಟು ನಾನೇನ್ ಕಲರ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಬರ್ಕೊಂತೀರಾ. XYZ ವ್ಯಕ್ತಿಗೆ ಆಕಾಶ ಅಗ್ನಿ ತತ್ವದ ಇಂಬ್ಯಾಲೆನ್ಸ್, ಆಕಾಶ ತತ್ವ ರೈಸ್ ಮಾಡಿದೀನಿ, ಅಗ್ನಿ ತತ್ವ ರೈಸ್ ಮಾಡಿದೀನಿ, ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಥರ್ಡ್ ಜಾಯಿಂಟ್ಗೆ ಪರ್ಪಲ್ ಹಾಕೊಂಡಿದೀನಿ. ಅಗ್ನಿ ತತ್ವ ರೈಸ್ ಮಾಡ್ಲಿಕ್ಕೆ
ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಲಿವರ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿದ್ದೇನೆ. ಮಿನಿಮಮ್ ಇದನ್ನ ಬರಿಬೇಕಾದ್ರೆ ಒಂದು 10 ಲೈನ್ಸ್ ಆದ್ರೂ ಬೇಕಾಗುತ್ತಾ? ಹೌದಲ್ವಾ? ಇದನ್ನ ಜಸ್ಟ್ ಒಂದೇ ಲೈನ್ ಅಲ್ಲಿ ಮುಗಿಸ್ಬೋದು ಬರೋದು. ಒನ್ ಲೈನ್, ದಟ್ ಈಸ್ ಕಾಲ್ಡ್ ಟೋನಿಫಿಕೇಶನ್ ಮತ್ತು ಸೆಡೇಷನ್. ಸೇಮ್ ಟಾಪಿಕ್, ಆ ಒಂದು ಲೈನ್ ಅನ್ನ ಓದ್ಬಿಟ್ರೆ ನೀವೇನು ಹರಿಪೂರ್ಣ ಬರ್ದಿರಲ್ವಾ, ಆ ಒಂದೇ ಲೈನ್ ಅಲ್ಲಿನೇ ಈ ಟೋನಿಫಿಕೇಶನ್ ಸೆಡೇಷನ್ ಕಲ್ತ್ಬಿಟ್ರೆ ಆ ಆ ಕೋಡ್ ವರ್ಡ್ ಅದೊಂದು ನೆನ್ಪಿಟ್ಬಿಟ್ರೆ ಇದು 10 ಲೈನ್ ಬರೆಯೋದು ಬೇಕಾಗಿಲ್ಲ. ಹೌದಲ್ವಾ? ಪ್ರತಿ ಪೇಷಂಟಿಗೆ ಪ್ರತಿಯೊಬ್ಬರಿಗೂ ಅಷ್ಟಷ್ಟು ಬರ್ಕೊಂತ ಕುಂದ್ರೆ ಬರೆಯೋದೇನೆ ಟೈಮ್ ಹಿಡಿಯುತ್ತೆ. ನೀವ್ ಯಾವಾಗ ಈ ಟೋನಿಫಿಕೇಶನ್ ಸೆಡೇಷನ್ ಅನ್ನೋ ಕೋಡ್ ವರ್ಡ್ ಅನ್ನ ಕಲಿಯುತ್ತೀರ ಅಲ್ವಾ, ನೀವು ಪ್ರೋಟೋಕಾಲ್ ಮಾಡ್ಲಿಕ್ಕೆ ತಲೆ ಓಡುತ್ತೆ. ಅದೇನೆ ಟೋನಿಫಿಕೇಶನ್ ಸೆಡೇಷನ್. ಇದನ್ನ ನಿಮಗೆ ಡೆಪ್ತ್ ಆಗಿ ಪ್ರತಿ ಕ್ಲಾಸ್ ಅಲ್ಲಿನೂ ಆಕಾಶ ಹೇಳಿ ಬಂದ್ರೆ ಟೋನಿಫಿಕೇಶನ್ ಸೆಡೇಷನ್ ಹೇಳ್ತೀನಿ. ಮತ್ತೆ ಬರ್ಕೊಳ್ಳುವ ರೀತಿ ಒಂದು ಎಕ್ಸಾಂಪಲ್ ಅಪ್ಪ. ಇವಾಗ ನೀವು ನಾನು ಹೇಳಿದ್ನಲ್ವಾ, ಲಿವರ್ ಅಲ್ಲಿ ಕೋಲ್ಡ್ನೆಸ್ ಆಗಿತ್ತು ಮತ್ತೆ ಲಂಗ್ ಅಲ್ಲಿ ಆಕಾಶ ತತ್ವ ಕೊರತೆ ಆಗಿತ್ತು. ಅವಾಗ ನಾನೇನ್ ಮಾಡ್ತೀನಿ, ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಥರ್ಡ್ ಜಾಯಿಂಟ್ಗೆ ಪರ್ಪಲ್ ಹಾಕ್ತೀನಿ, ಅಥವಾ ಅದೇ ಲಂಗ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಕಲರ್ ಹಾಕ್ತೀನಿ. ಸ್ಕೈ ಬ್ಲೂ ಅಗ್ನಿ ರೈಸ್ ಮಾಡುತ್ತೆ, ಪರ್ಪಲ್ ಆಕಾಶ ರೈಸ್ ಮಾಡುತ್ತೆ. ಇಲ್ಲ ಸ್ವಲ್ಪ ಲಿವರ್ ಕೋಲ್ಡ್ ಆಗಿತ್ತಂದ್ರೆ ಲಿವರ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಕಲರ್ ಹಾಕ್ತೀನಿ. ಇದನ್ನ ನಿಮ್ಗೆ ಯಾರು ಇವತ್ತು ಬೇಸಿಕ್ ಇದೀನಿ ಸರ್ ನಾನು ಏನು ಕಲ್ತಿಲ್ಲ ರಿಫ್ಲೆಕ್ಸ್ ಗೊತ್ತಿಲ್ಲ ಅಂದ್ರೂ ಕೂಡ ಈ ರಿಫ್ಲೆಕ್ಸ್ ಅನ್ನ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಸ್ಕೈ ಬ್ಲೂ ಹಾಕಿದೆ, ಇಲ್ಲಿ ಪರ್ಪಲ್ ಹಾಕಿದೆ, ಇಲ್ಲಿಗೆ ಸ್ಕೈ ಬ್ಲೂ ಹಾಕಿದೆ, ಪರ್ಪಲ್ ಸ್ಕೈ ಬ್ಲೂ ಸ್ಕೈ ಬ್ಲೂ. ಸರಿನಾ? ಇದನ್ನ ನೋಟ್ ಡೌನ್ ಮಾಡ್ಕೊಂತೀರ ನೀವು ಬುಕ್ ಅಲ್ಲಿ. ಹಾಕಿದೀನಪ್ಪ ವಿನೋದ್ ಕೆಂಬಾವಿಗೆ ಈ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಬರ್ಕೊಂತೀರಾ. ಟೈಮ್ ಹಿಡಿಯುತ್ತಾ ಇಲ್ವಾ? ನೆಕ್ಸ್ಟ್ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಅದನ್ನೆಲ್ಲ ಓದ್ಬಿಟ್ಟು ಕೊಡ್ಬೇಕು. ಈ ಟೋನಿಫಿಕೇಶನ್ ಸೆಡೇಷನ್ ಮಾಡಿದ್ರೆ ಹೆಂಗ್ ಬರೀತೀರ ಗೊತ್ತಾ? ಹೆಂಗ್ ಬರೀತೀರ ಗೊತ್ತಾ? 1 ಟೋನಿಫಿಕೇಶನ್ 3 ಸೆಡೇಷನ್. 1 ಟೋನಿಫಿಕೇಶನ್ 3 1 ಟೋನಿಫಿಕೇಶನ್ 3 ಅಲ್ಲ, ಅಗ್ನಿ ರೈಸ್ ಮಾಡ್ತಿದಲ್ವಾ 3 ಸೆಡೇಷನ್. ಅಥವಾ ಟೋನಿಫೈ 4 ಸೆಡೇಷನ್ ಮಾಡ್ಬಿಟ್ಟು 3 ಟೋನಿಫೈ ಮಾಡ್ಬೋದು. ಇಲ್ಲ ನಿಮ್ಗೆ ಅಷ್ಟೊಂದು ಡಿಫಿಕಲ್ಟ್ ಆಗುತ್ತೆ ಬಿಗಿನಿಂಗ್ ಅಪ್ಪ ಅಂದ್ರೆ 1 ಆಕಾಶ ರೈಸ್ ಮಾಡ್ಲಿಕ್ಕೆ 1 ಟೋನಿಫೈ. ಇಷ್ಟೇ ನೀವು ಕೋಡ್ ವರ್ಡ್. ಇಲ್ಲ ಬೇರೆದವರಿಗೂ ಕೂಡ ಹಿಂಗೆ, ಇಲ್ಲಾಂದ್ರೆ ನೀವು ಒಂದು ಪ್ರೋಟೋಕಾಲ್ ಮಾಡ್ತಾ ಇರ್ತೀರಾ. ಒಂದು ಏನಪ್ಪ, ಇವಾಗ ಎಕ್ಸಾಂಪಲ್ ಕೆಮ್ಮಿಂದ ಮಾಡ್ತಾ ಇರ್ತೀರಾ. ಕೆಮ್ಮು ಲಂಗ್ ಮತ್ತು ಯಾವುದು ಲಿವರ್ ತೊಂದರೆ ಏನ್ ಬಂದಿತ್ತಪ್ಪ ಅಂದ್ರೆ ಈ ರಿಫ್ಲೆಕ್ಸ್ ಇಷ್ಟು ಬರೆದ್ಬಿಟ್ಟು ಅದನ್ನ ಪ್ರೋಟೋಕಾಲ್ ರೆಡಿ ಮಾಡೋದಕ್ಕಿಂತ ಥಿಂಕ್ ಮಾಡೋದು, ವೈ ಲಿವರ್ ಕೋಲ್ಡ್ ಇಂದ ಬಂದಿದೆ, ಲಂಗ್ ಕೋಲ್ಡ್ ಇಂದ ಬಂದಿದೆ, ಇವ್ರು ಇಂಥದಕ್ಕೆ ಹೆಂಗೆ ಟ್ರೀಟ್ಮೆಂಟ್ ಮಾಡ್ಬೋದು ಅನ್ನೋದನ್ನ ನೀವು ರೈಟ್ ಇದ್ರ ಬರ್ಕೋಬೇಕಾಗಿಲ್ಲ. ನೀವು ಪ್ರೋಟೋಕಾಲ್ ರೆಡಿ ಮಾಡ್ಬೇಕಾದ್ರೆ 1 ಟೋನಿಫೈ 3 ಟೋನಿಫೈ, 1 ಟೋನಿಫೈ 3 ಟೋನಿಫೈ. ಟೋನಿಫೈ ಅಂತ ಬರೆಯೋದು ಬೇಕಾಗಿಲ್ಲ. ಟೋನಿಫೈ ಅಂದ್ರೆ ಏನ್ ಗೊತ್ತಾ? ಯೂಟ್ಯೂಬ್ ಲೈವ್ ಬರುತ್ತೆ ಅಲ್ವಾ, ಮಾಡಿ ನೋಡ್ತೀನಿ. ಒಂದ್ ನಿಮಿಷ ಯೂಟ್ಯೂಬ್ ಲೈವ್ ಕೊಡ್ತೀನಿ ಕಟ್ ಆಗಿ.
ಓಕೆ. ಟೋನಿಫಿಕೇಶನ್ ಅಂತಂದ್ರೆ ನೀವು ಟೋನಿಫೈ ಅಂತ ಹೇಳ್ಬಿಟ್ಟು ಬರೆಯೋದು ಬೇಕಾಗಿಲ್ಲ, ಒಂದು ಕೋಡ್ ವರ್ಡ್ ಯೂಸ್ ಮಾಡಿದ್ರೆ ಮುಗೀತು. ಟೋನಿಫೈ. ಯಾರಿದು ಲಿಂಕ್ ಶೇರ್ ಮಾಡೋರು? ಕವಿತಾ ಮೇಡಮ್. ಯಾಕೆ? ಟೋನಿಫೈ ಅಂತಂದ್ರೆ ಮೇಲೆ ಬಾಣ ಹಿಂಗ್ ಮಾಡ್ಬಿಟ್ಟು ಹಿಂಗ್ ಮಾಡ ತೋರಿಸ್ತೀನಿ ನಿಮ್ಗೆ. ಸೆಡೇಷನ್ ಅಂದ್ರೆ ಹಿಂಗ್ ಕೆಳಗಡೆ ಹಿಂಗ್ ಮಾಡಿ ಹಿಂಗ್ ಮಾಡಿದ್ರೆ ಸೆಡೇಷನ್. ಟೋನಿಫೈ ಅಂತ ಬರೆಯೋದು ಬೇಕಾಗಿಲ್ಲ. ಒನ್ ಟೋನಿಫೈ ಅಂದ್ರೆ ಒನ್ ಮೀನ್ಸ್ ಇಲ್ಲಿ ನಾವು ಆಕಾಶ ತತ್ವವನ್ನ ರೀಪ್ರೆಸೆಂಟ್ ಮಾಡ್ತೀವಿ. ಅದನ್ನ ನಿಮಗೆ ಆಕಾಶ ತತ್ವ ಹೇಳುವಾಗ ಹೇಳ್ತೀನಿ. ಆಕಾಶ ತತ್ವದ ನಂಬರ್ ಏನಪ್ಪಾ ಅಂದ್ರೆ 1. ಸರಿನಾ? ನೀವು ಲಂಗ್ ರಿಫ್ಲೆಕ್ಸ್ ಗೆ ಪರ್ಪಲ್ ಕಲರ್ ಹಾಕಿದೀನಿ ಅಂತ ಬರೆಯೋದು ಒಂದೇನೆ. ಲಂಗ್ 1 ಬರ್ದ್ಬಿಟ್ಟು ಹಿಂಗ್ ಮೇಲೆ ಬಾಣದ ಗುರುತು ಮಾಡ್ಬಿಟ್ರೆ ಮುಗೀತು. ಸರಿನಾ? 100 ಟೈಮು ಉಳಿಯುತ್ತೆ, ಮತ್ತೆ ಪೇಜ್ ಉಳಿಯುತ್ತೆ. ಪೇಜ್ ಉಳಿಸೋದು ಇಂಪಾರ್ಟೆಂಟ್ ನಮ್ಗೆ. ಹೌದಲ್ವಾ? ಹಾಗಾಗಿ ಈ ಹೊಸದನ್ನ ಕಲಿಬೇಕು. ಇದನ್ನೆಲ್ಲ ಬರಿತಾ ಕೂತಾಗ ನೀವು ಸಾವಿರಾರು ಬುಕ್ಸ್ಗಳು ಬರೆದ್ರು ಕೂಡ ಸಾಕಾಗಲ್ಲ. ಹಾಗಾಗಿ ಕೋಡ್ ವರ್ಡ್ಗಳನ್ನು ಯೂಸ್ ಮಾಡಿಬಿಟ್ಟು 125 325 1 ಬರೆದ್ಬಿಟ್ಟು ಮೇಲೆ ಬಾಣದ ಗುರುತು ಮಾಡಿದ್ರೆ ಮುಗೀತು. 3 ಬರೆದ್ಬಿಟ್ಟು ಮೇಲೆ ಬಾಣದ ಗುರುತು ಮಾಡಿಬಿಟ್ರೆ ಮುಗೀತು. ನೆಕ್ಸ್ಟ್ ನೀವು ಕಲರ್ ಥೆರಪಿ ನಾನು ಹೇಳುವಾಗ ಏನ್ ಮಾಡ್ಬೇಕು ಗೊತ್ತಾ? 25 ಸೆಡೇಷನ್ ಡಿಟೇಲ್ ಆಗಿ ಹೇಳ್ತೀನಿ ನಿಮ್ಗೆ ಪೇಡ್ ಗ್ರೂಪ್ ಅಲ್ಲಿ. ಇನ್ನು ಇದ್ರ ಡಿಟೇಲ್ ಆಗಿ ಬರುತ್ತೆ. ಬರೆದ್ಬಿಟ್ರೆ ನೋಡಿ 10 ಟೈಮ್ 10 ಪೇಜ್ ಬರೆಯೋದು 1 ಪೇಜ್ ಅಲ್ಲಿ ಮುಗಿಯುತ್ತೆ. ನೆಕ್ಸ್ಟ್ ಎಲ್ಲ ಹಿಂಗೇನೆ ಮಾಡ್ಬೇಕು ನಿಮ್ಗೆ. ಟೋನಿಫಿಕೇಶನ್ ಸೆಡೇಷನ್ ಬಗ್ಗೆನೇ ಒಂದು ಕ್ಲಾಸ್ ಇರುತ್ತೆ. ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಅಷ್ಟೇನೆ. ಸರಿನಾ? ನಾನ್ ನೆಕ್ಸ್ಟ್ ಕ್ಲಾಸ್ ಹೇಳುವಾಗ ಏನ್ ಮಾಡ್ತೀನಿ, ಆಕಾಶ ತತ್ವ, ಕೆಮ್ಮು ನೆಗಡಿ ಶೀತ ಜ್ವರ ಬಂದಿತ್ತಂದ್ರೆ ಲಂಗ್ ರಿಫ್ಲೆಕ್ಸ್ ಗೆ ಪರ್ಪಲ್ ಕಲರ್ ಹಾಕಿ ಅಂತ ಹೇಳ್ತೀನಿ. ನೀವು ಬರಿಬಾರ್ದು. ನೀವೇನ್ ಮಾಡ್ಬೇಕು, 1 ಬರೆದ್ಬಿಟ್ಟು ಮೇಲೆ ಬಾಣ ಗುರುತು ಮಾಡ್ಬಿಡ್ಬೇಕು. ಅರ್ಥ ಆಯ್ತಾ? ಅಗ್ನಿ ತತ್ವ ಏನಪ್ಪಾ? ಅಗ್ನಿ ತತ್ವ ಸಂಕೇತ ಸರ್, ಊಟ ಮಾಡಿದ ನಂತರ ಹೊಟ್ಟೆ ಉಬ್ಬರ ಆಗುತ್ತೆ, ಅಸಿಡಿಟಿ ಆಗುತ್ತೆ, ಗ್ಯಾಸ್ಟ್ರಿಕ್ ಬಂದಂಗ ಆಗುತ್ತೆ, ಜೋಮ್ ಬರುತ್ತೆ, ತಿರುಗಳೆಲ್ಲ ಆಯಾಸ ಬರುತ್ತೆ. ಅವಾಗ ನಾನು ಹೇಳ್ತೀನಿ ನೋಡಮ್ಮ, ಲಿವರ್ ಕೋಲ್ಡ್ನೆಸ್ ಆಗಿರುತ್ತೆ, ಕಿಡ್ನಿ ಕೋಲ್ಡ್ನೆಸ್ ಆಗಿರುತ್ತೆ. ಲಿವರು ಕಿಡ್ನಿ ಕೋಲ್ಡ್ನೆಸ್ ಆಗಿರುತ್ತೆ. ಆ ಲಿವರು ಮತ್ತು ಕಿಡ್ನಿಯಲ್ಲಿ ಕೋಲ್ಡ್ನೆಸ್ ಕಮ್ಮಿ ಮಾಡ್ಲಿಕ್ಕೆ ನಾವು ಲಿವರ್ ರಿಫ್ಲೆಕ್ಸ್ ಸ್ಕೈ ಬ್ಲೂ ಕಲರ್ ಹಾಕ್ಬೇಕು, ಮತ್ತೆ ಕಿಡ್ನಿ ರಿಫ್ಲೆಕ್ಸ್ಗೆ ಯೆಲ್ಲೋ ಅಥವಾ ಸ್ಕೈ ಬ್ಲೂ ಕಲರ್ ಹಾಕ್ಬೇಕಂತ ಹೇಳ್ತೀನಿ. ಅವಾಗ ನೀವೇನ್ ಮಾಡ್ಬೇಕು, ಅಗ್ನಿ ತತ್ವ ಅಲ್ವಾ, ಲಿವರ್ ಎಲಿಮೆಂಟ್ ಅಂದ್ರೆ 325 425 ಮುಗೀತು. ಲಿವರ್ ಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ ನಾನು ಬರೆಯೋದಕ್ಕಿಂತ 325 425 4 ಅಂತ ಒಂದು ಅಕ್ಷರ ಬರೆದ್ಬಿಟ್ಟು ಸಂಖ್ಯೆ ಬರೆದ್ಬಿಟ್ಟು ಹಿಂಗ್ ಅಂದ್ಬಿಟ್ರೆ ಮುಗೀತು. ಮೇಲೆ ಬಾಣದ ಗುರುತು. ಸೆಡೇಷನ್ ಅಂದ್ರೆ ತೆಳಗಿನ ಬಾಣದ ಗುರುತು. ಈಸಿ ಆಗತ್ತೆ, ಟೈಮು ಕಮ್ಮಿ ಹೋಗುತ್ತೆ. ಟೈಮ್ ಕಮ್ಮಿ ಹೋಗೋದಕ್ಕಿಂತ ನಿಮಗೆ ಒಂದು ಪ್ರೋಟೋಕಾಲ್ ರೆಡಿ ಮಾಡ್ಲಿಕ್ಕೆ ಬೆಸ್ಟ್ ಆಗುತ್ತೆ. ನೀವೆಲ್ಲದಕ್ಕೂ ಕೈ ತುಂಬಾ ಬಣ್ಣ ಹಚ್ಬಿಟ್ಟು ಅಥವಾ ಒಂದು ವೈಟ್ ಸೀಡ್ ತಗೊಂಡ್ಬಿಟ್ಟು ಎಲ್ಲದಕ್ಕೂ ಒಂದೊಂದು ಕಲರ್ ಬರಿಬಾರ್ದು. ಅದು ಎಲ್ಲರಿಗೆ ವರ್ಕ್ ಆಗಲ್ಲ. ಕೆಲವೊಬ್ರಿಗೆ ತಲೆನೋವು ಲಿವರ್ ಹೀಟ್ ಇಂದ ಬರುತ್ತೆ, ಕೆಲವೊಬ್ರಿಗೆ ಲಿವರ್ ಕೋಲ್ಡ್ ಇಂದ ಬರುತ್ತೆ. ನೀವು ಮೊನ್ನೆ ಯಾವ್ದಪ್ಪ 11:30 ಕ್ಲಾಸಿಗೆ ಅಟೆಂಡ್ ಆದವ್ರಿಗೆ ಗೊತ್ತಿರುತ್ತೆ. ಯೂರಿನೇಷನ್ ಬಗ್ಗೆ ಮಾತಾಡಿದ್ದೀನಿ, ಮತ್ತೆ ಅದು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲಾ ಮೂತ್ರದ ಸಮಸ್ಯೆಗೆ ಕಲರ್ ಥೆರಪಿ ಮರ್ಮ ಚಿಕಿತ್ಸೆಯಿಂದ ಪರಿಹಾರ ಅಂತ ಹೇಳ್ಬಿಟ್ಟು ನಾನು ಟೈಟಲ್ ಕೊಟ್ಬಿಟ್ಟು ಅದನ್ನ ಮತ್ತೆ ಅಪ್ಲೋಡ್ ಮಾಡಿದ್ದೀನಿ. ಯಾರು ಅಟೆಂಡ್ ಆಗಿಲ್ಲ ಅದನ್ನ ಕೇಳಿ. ಅಲ್ಲಿ ನಾನು ಏನ್ ಮಾಡಿದ್ದೀನಿ, ಲಿವರ್ ಕೋಲ್ಡ್ ಇಂದನೂ ಮೂತ್ರದ ಸಮಸ್ಯೆ ಬರುತ್ತೆ, ಲಿವರ್ ಹೀಟ್ ಇಂದನೂ ಮೂತ್ರದ ಸಮಸ್ಯೆ ಬರುತ್ತೆ, ಯೂರಿನೇಷನ್ ಡಿಸಾರ್ಡರ್ ಬರುತ್ತೆ ಅನ್ನೋದನ್ನ ಡಿಟೇಲ್ ಆಗಿ ನಾನು ಹೇಳಿದ್ದೀನಿ. ಮತ್ತೆ ನಿಮ್ ಕಡೆಯಿಂದ ಆನ್ಸರ್ ತಗೊಂಡ್ಬಿಟ್ಟು ಕೋಲ್ಡ್ ಹೀಟ್ ಅಂತ ಕೇಳ್ತೀನಿ. ಒಂದಿಷ್ಟು ಜನ ಕೋಲ್ಡ್ ಅಂತೀರಿ, ಕೆಲವೊಂದು ಜನ ಹೀಟ್ ಅಂತೀರಿ. ಅದರಲ್ಲಿ 3 ಜನ ಆನ್ಸರ್ ಕರೆಕ್ಟ್ ಮಾಡ್ತೀರಿ. ಯಾರು? ಬೋತ್ ಅನ್ನೋರು, ರಾಮ ಪಲ್ಲದ್ ಅನ್ನೋರು, ಪವಿತ್ರ ಅನ್ನೋರು, ಇನ್ನೊಬ್ರು. 3 ಜನ ಏನ್ ಮಾಡ್ತೀರಪ್ಪ ಅಂದ್ರೆ ಸರಿಯಾದ ಆನ್ಸರ್ ಮಾಡ್ತೀರಾ. ರಿಮೈನಿಂಗ್ ಎಲ್ಲರೂ ಕೋಲ್ಡ್ 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 ಅಂತ ಹೇಳಿ ಹೇಳ್ಬಿಡ್ತೀರಾ. ನಿಮ್ ತಲೆಯಲ್ಲಿ ಏನ್ ಬಿದ್ದಿದೆಯಪ್ಪ ಅಂದ್ರೆ ಡಿಸೀಸ್. ಮೋಷನ್ ಆಗ್ತಾ ಇಲ್ಲ, ಹೀಟು. ಅಸಿಡಿಟಿ ಬಂದಿದೆನಾ? ಕೋಲ್ಡ್. ಏರ್ ಫಾಲ್ ಆಗ್ತಾ ಇದೆನಾ? ಹೀಟು. ಕಿಡ್ನಿ ಸ್ಟೋನ್ ಆಗಿದೆನಾ? ಹೀಟು.
ನೀವೇನ್ ಮಾಡಿದಿರಿ ಅಂತಂದ್ರೆ ಫಿಕ್ಸ್ ಆಗಿದ್ದೀರಿ. ಆ ಫಿಕ್ಸ್ ಆಗ್ತಿರಲ್ವಾ, ಒಂದ್ಸಲ ವರ್ಕ್ ಆಗತ್ತೆ, ಒಂದ್ಸಲ ವರ್ಕ್ ಆಗಲ್ಲ. ಮೋಷನ್ ಇಂದ ಬಂದಿತ್ತು, ನೀವು ಈಟ್ ಆಗಿದೆ, ಮೋಷನ್ ತೊಂದರೆ ಬರೋದು ಇಂದ ಅಂತ ಬರ್ಕೊಂಡು, ಮೋಷನ್ ತೊಂದರೆ ಬರೋದು ಇಂದ ಅಂತ ತಿಳ್ಕೊಂಡು ನೀವು ಗ್ರೀನ್ ಕಲರ್ ಹಾಕ್ತೀರಾ. ನಿಮ್ಮ ಹತ್ರ 10 ಜನ ಬರ್ತಾರೆ, 5 ಜನಕ್ಕೆ ವರ್ಕ್ ಆಗುತ್ತೆ, 5 ಜನಕ್ಕೆ ವರ್ಕ್ ಆಗಲ್ಲ. 5 ಜನಕ್ಕೆ ಯಾಕೆ ವರ್ಕ್ ಆಗುತ್ತೆ ಅಂದ್ರೆ ಅವ್ರು ಇಂದ ಆಗಿತ್ತಂದ್ರೆ ವರ್ಕ್ ಆಗುತ್ತೆ. ಡಿಪೆಂಡ್, ಕೋಲ್ಡ್ ಇಂದ ಆಗಿತ್ತಂದ್ರೆ ವರ್ಕ್ ಆಗಲ್ಲ. ಸರಿನಾ? ಹಾಗಾಗಿ ನೋ ಫಿಕ್ಸ್ಡ್ ಪ್ರೋಟೋಕಾಲ್ಸ್. ಯಾವುದೇ ಕಾಯಿಲೆಗೆ ಫಿಕ್ಸ್ಡ್ ಅಂತೇಳಿ ಪ್ರೋಟೋಕಾಲ್ ಇಲ್ಲ. ನೀವು ಮುಂದೆ ರೆಡಿ ಮಾಡಬೇಕು ಅಂದ್ರೂ ಕೂಡ ಫಿಕ್ಸ್ಡ್ ಪ್ರೋಟೋಕಾಲ್ಗಳನ್ನ ರೆಡಿ ಮಾಡಬೇಡಿ. ಅದು ನಿಮ್ಗೆ ಆರಾಮ್ ಮಾಡ್ಬೋದು, ಮಾಡದೇ ಇರ್ಬೋದು. 70% ಮಾಡಲ್ಲ, 30% ಮಾಡುತ್ತೆ. ಸರಿನಾ? ನಿಮಗೆ ಗೊತ್ತು ಲಿವರ್ ಕೋಲ್ಡ್ ಇಂದ ಏನೇನಾಗುತ್ತೆ, ಲಿವರ್ ಹೀಟ್ ಇಂದ ಏನೇನಾಗುತ್ತೆ. ಲಿವರ್ ಕೋಲ್ಡ್ ಇಂದ ಹಾರ್ಟ್ ಅಲ್ಲಿ ಏನಿರುತ್ತೆ, ಹಾರ್ಟ್ ಅಲ್ಲಿ ಏನಾಗಲ್ಲ, ಎಲ್ಲ ಗೊತ್ತು. ಹೌದಲ್ವಾ? ಡ್ಯೂ ಟು ಕೋಲ್ಡ್ ಇಂದ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಕೋಲ್ಡ್ನೆಸ್ ಇನ್ಕ್ರೀಸ್ ಆಗಿಬಿಟ್ಟು, ಹೌದಲ್ವಾ, ಈಗ ಮೋಷನ್ ಹಾರ್ಡ್ ಬರ್ತಾ ಇದೆ, ಬ್ಲೀಡಿಂಗ್ ಬರ್ತಾ ಇದೆ ಅಂದ್ರೆ ಹೀಟ್ ಅಂತೀವಿ. ಸರ್ ಮೋಷನೇ ಬರಲ್ಲ ಅಂತಾರೆ ಕೆಲವರು. ಏನು ಮೋಷನೇ ಬರಲ್ಲ ಸರ್, ಯಾಕ ನಮ್ಮ ಬ್ಲೀಡಿಂಗ್ ಏನಾಗುತ್ತೆ, ಬರ್ನಿಂಗ್ ಏನಿಲ್ಲ ಸರ್, ಬಿಗಿನಿಂಗ್ ಮೋಷನ್ ಹಾರ್ಡ್ ಬರುತ್ತೆ, ಅದನ್ನು ಇಲ್ಲ. ಆದ್ರೆ ಸರ್ 2 ದಿನ 3 ದಿನ ಹೋಗೋದೇ ಇದೆ. ಓ ಮೋಷನ್ ಹೋಗಲ್ಲ, ಹೀಟ್ ಆಗಿದೆ ಅಂತೇಳಿ ಗ್ರೀನ್ ಹಾಕಿದ್ರಿ. ಆಲ್ರೆಡಿ ಕೋಲ್ಡ್ನೆಸ್ ಇರುತ್ತೆ ಅವ್ರ ದೇಹದಲ್ಲಿ, ಮೋಷನ್ ಹೋಗ್ತಾ ಇಲ್ಲ ಅಂದ್ರೆ ಆಹಾರ ಜೀರ್ಣ ಆಗ್ತಾ ಇಲ್ಲ. ಏನಾಗ್ತಾ ಇಲ್ಲ? ಆಹಾರ ಜೀರ್ಣ ಆಗ್ತಾ ಇಲ್ಲ. ಒಂದ್ ಕುಕ್ಕರ್ ಅಲ್ಲಿ ಅನ್ನ ಇಟ್ಟಿದ್ದೀರಾ, ಅಕ್ಕಿ ಹಾಕಿದ್ದೀರಾ. ಅಕ್ಕಿ ಆಗ್ಬೇಕಪ್ಪ ಅಂದ್ರೆ ಕೆಳಗಡೆ ಬೆಂಕಿ ಉರಿಬೇಕು. ನಿಮ್ ಸ್ಟಮಕ್ ಅಲ್ಲಿ ಬಂದಿದೆ ಫುಡ್, ಅದು ಜೀರ್ಣ ಆಗ್ಬೇಕು. ಜೀರ್ಣ ಆದ್ರೇನೆ ಕೂಡ ಅಲ್ಲಿ ಮೋಷನ್ ಪಾಸ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಅದು ಹಂಗೆ ಬಿದ್ದಿದೆ, ಬೆಂಕಿನೇ ಇಲ್ಲ. ನೀವು ಮತ್ತೆ ಹೀಟ್ ಆಗಿದೆ ಅಂತ ಹೇಳಿ ಗ್ರೀನ್ ಕಲರ್ ಹಾಕ್ಬಿಟ್ರೆ ಇನ್ ಸ್ವಲ್ಪ ಇರುತ್ತೆ ಬೆಂಕಿ, ಅದಕ್ಕೂ ಕಳ್ಳು ಹಾಕಿದಂಗೆ. ಹಾಗಾಗಿ ನಿಮಗೆ ಮೋಷನ್ ಮಲಬದ್ಧತೆ ಕಾಯಿಲೆ ಇಂದ ಬರುತ್ತೆ, ಕೋಲ್ಡ್ ಇಂದ ಬರುತ್ತೆ. ಕೋಲ್ಡ್ ಇಂದ ಬರುತ್ತೆ ಅನ್ನೋದು ಎಷ್ಟು ಪಕ್ಕನೋ ಅಷ್ಟೇ ಪಕ್ಕ ಇಂದನೂ ಬರುತ್ತೆ. ಅದನ್ನ ನೀವು ಕಲಿಬೇಕು. ಇಂದ ಬಂದಿದ್ದಾನ, ಕೋಲ್ಡ್ ಇಂದ ಬಂದಿದ್ದಾನ. ಅವ್ರು ಯಾರೋ ಬರ್ತಾನೆ ಮಲಬದ್ಧತೆ ಓ ಈಟಪ್ಪ ನೀನು ಬಾ ಬರ್ಕಣಿ ನನ್ನ ಪುಸ್ತಕದಲ್ಲಿ ಇದೆ ಇಂದ ಆದ ಪ್ರೋಟೋಕಾಲ್ ಹಾಕೋಣ ಅಂತಂದ್ರೆ ವರ್ಕ್ ಆಗ್ಬೋದು. ವರ್ಕ್ ಆಗಿದೆ ಅಂದ್ರೆ ಅವನಿಗೆ ಈಟ್ ಆಗಿರುತ್ತೆ, ನೀವು ಈಟನ್ನ ಕಮ್ಮಿ ಮಾಡಿದ್ರೆ ವರ್ಕ್ ಆಗುತ್ತೆ. ವರ್ಕ್ ಆಗಿಲ್ಲ ಅಂದ್ರೆ ಈಟ್ ಪ್ರೋಟೋಕಾಲ್ ಇರುತ್ತೆ, ಆಲ್ರೆಡಿ ಕೋಲ್ಡ್ ಇರುತ್ತೆ, ಇನ್ನು ಸ್ವಲ್ಪ ಕೋಲ್ಡ್ ಜಾಸ್ತಿ ಮಾಡಿರ್ತಾರೆ, ವರ್ಕ್ ಆಗಲ್ಲ. ಸರಿನಾ? ಸುಮ್ಮನೆ ಕಣ್ಣು ಮುಚ್ಚಿಬಿಟ್ಟು ಚೆಂಡನ್ನ ಹೋಗದಂಗೆ, ಅದು ಇಂದ ಬಂದಿತ್ತು ಅಂದ್ರೆ ಪಾಸ್ ಆಗಿಬಿಡುತ್ತೆ. ಕೋಲ್ಡ್ ಇಂದ ಬಂದಿತ್ತು ಅಂದ್ರೆ ಯಾಕನ ಬಂದು ಮರ ಈಗಿನ ಬಲ್ಲೆ ಅಂತಾರೆ. ಮನೆಯಾಗಿದ್ದೆ ನಾನು, ಏನೋ ಒಂದಿಷ್ಟು ಏನೋ ತಗೊಂಡ್ಬಿಟ್ಟು ಬಂದೆ, ಹಿಂಗಾಯ್ತಂತಾರೆ. ಹೌದಲ್ವಾ? ಹಾಗಾಗಿ ಈ ನನ್ನ ಕಲತೃಪ್ತಿಯಲ್ಲಿ ಯಾವುದು ಡಿಸೀಸು ಫಿಕ್ಸ್ಡ್ ಪ್ರೋಟೋಕಾಲ್ ಇಲ್ಲ. ನಿಮ್ಗೆ ಪ್ಯಾರಲೈಸಿಸ್ ಆಗ್ಬೋದು, ನೀ ಪೇನ್ ಬರ್ಬೋದು, ತಲೆನೋವು ಬರ್ಬೋದು, ಹೆಡ್ ಏಕ್ ಬರ್ಬೋದು, ಸ್ಟಮಕ್ ಪೇನ್ ಬರ್ಬೋದು, ಡಿಲೇ ಮೆನ್ಸಸ್ ಆಗ್ಬೋದು. ಸರಿನಾ? ನೋ ಫಿಕ್ಸ್ಡ್ ಪ್ರೋಟೋಕಾಲ್ಸ್. ಡಿಲೇ ಮೆನ್ಸಸ್ ಕೋಲ್ಡ್ ಇಂದನೂ ಆಗುತ್ತೆ, ಡಿಲೇ ಮೆನ್ಸಸ್ ಹೀಟ್ ಇಂದನೂ ಆಗುತ್ತೆ. ಕೋಲ್ಡ್ ಇಂದ ಆಗಿದೆ ಅಂದ್ರೆ ಲಿವರ್ ಅಲ್ಲಿ ಸ್ಟಮಕ್ ಅಲ್ಲಿ ಅಗ್ನಿ ಇಲ್ಲ. ಹೀಟ್ ಇಂದ ಆಗಿದೆ ಅಂದ್ರೆ ಆ ಅಗ್ನಿಯಿಂದ ಬ್ಲಡ್ ಕಮ್ಮಿ ಆಗಿಬಿಟ್ಟು ಸರ್ಕ್ಯುಲೇಷನ್ ಡೌನ್ ಆಗಿದೆ. ಅದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರಾ, ಕಲಿತೀರಾ. ಹೀಟ್ ಇಂದ ಆಗಿದ್ದೇನಾ, ಕೋಲ್ಡ್ ಇಂದ ಆಗಿದ್ದೇನಾ. ಒಬ್ಬ ವ್ಯಕ್ತಿ XYZ ಅನ್ನೋ ವ್ಯಕ್ತಿ ಡಿಸೀಸ್ ಹೇಳಾನೆ ನನ್ ಕಲರ್ ಥೆರಪಿ ಮುಗಿದ್ಮೇಲೆ ಏನ್ ಮಾಡ್ತೀರಾ ಗೊತ್ತಾ ನೀವು? ಒಬ್ಬ ವ್ಯಕ್ತಿ ನಿಮ್ಗೆ ಡಿಸೀಸ್ ಬಗ್ಗೆ ಹೇಳಿದಾನಪ್ಪ ಅಂದ್ರೆ ತಲೆಯಲ್ಲಿ ಬರಲ್ಲ. ಮಲಬದ್ಧತೆ ಅಂದ್ರೆ ಹೀಟ್ ಅಂತ ಬರಲ್ಲ, ಹಸು ಆಗ್ತಾ ಇಲ್ಲ ಅಂದ್ರೆ ಕೋಲ್ಡ್ ಅಂತ ಬರಲ್ಲ. ಮುಗಿದ ನಂತರ ನನ್ನ ಕಲರ್ ಮುಗಿದ ನಂತರ ಏನ್ ಥಿಂಕ್ ಮಾಡ್ತೀರಾ ಗೊತ್ತಾ ನೀವು? ಹಸು ಆಗ್ತಾ ಇಲ್ಲ, ಅವಾಗ ನೀವು ಇದು ಕೋಲ್ಡ್ ಇಂದೇನಾ ಅಥವಾ ಹೀಟ್ ಇಂದ ಆಗಿದೆನಾ? ಪ್ಯಾರಲಿಸಿಸ್ ಆಗಿದೆ, ಹೀಟ್ ಇಂದ ಆಗಿದೆನಾ, ಕೋಲ್ಡ್ ಇಂದ ಆಗಿದೆನಾ? ಮೋಷನ್ ಆಗ್ತಾ ಇಲ್ಲ, ಹೀಟ್ ಇಂದ ಆಗಿದೆನಾ, ಕೋಲ್ಡ್ ಇಂದ ಆಗಿದೆನಾ? ತಲೆನೋವು ಬರ್ತಾ ಇದೆ, ಹೀಟ್ ಇಂದ ಆಗಿದೆನಾ, ಕೋಲ್ಡ್ ಇಂದ ಆಗಿದೆನಾ? ನೀ ಪೇನ್ ಬರ್ತಾ ಇದೆ, ಹೀಟ್ ಇಂದ ಆಗಿದೆನಾ, ಕೋಲ್ಡ್ ಇಂದ ಆಗಿದೆನಾ? ಇಷ್ಟು ದಿನ ನೀವು ಫಿಕ್ಸ್ಡ್ ಆಗಿಬಿಟ್ಟಿದ್ರಿ. ರೈಟ್ ಸೈಡ್ ನೀ ಪೇನ್ ಬಂದ್ರೆ ಹೀಟು, ಲೆಫ್ಟ್ ಸೈಡ್ ನೀ ಪೇನ್ ಬಂದ್ರೆ ಕೋಲ್ಡ್, ಫಿಕ್ಸ್ಡ್. ಹೌದಲ್ವಾ? ರೈಟ್ ಸೈಡ್ ನೀ ಪೇನು ಕೋಲ್ಡ್ ಇಂದನೂ ಬರುತ್ತೆ, ಲೆಫ್ಟ್ ಸೈಡ್ ನೀ ಪೇನ್ ಹೀಟ್ ಇಂದನೂ ಬರುತ್ತೆ.
ಸರಿನಾ? ನೋ ಫಿಕ್ಸ್ಡ್ ಪ್ರೋಟೋಕಾಲ್ಸ್. ರೈಟ್ ಸೈಡ್ ಕೋಲ್ಡ್ ಇಂದ ಬಂದಿದೆ ಅಂತಂದ್ರೆ ಅಲ್ಲೊಂದೇನೋ ಎಲಿಮೆಂಟ್ ಇಂಬ್ಯಾಲೆನ್ಸ್ ಇರುತ್ತೆ. ಲೆಫ್ಟ್ ಕೋಲ್ಡ್ ಹೋಗ್ತೇನೆ, ಕೋಲ್ಡ್ ಕಮ್ಮಿ ಆಗಿನೂ ಡಿಸೀಸ್ ಬರುತ್ತೆ, ಕೋಲ್ಡ್ ಜಾಸ್ತಿ ಆಗಿನೂ ಡಿಸೀಸ್ ಬರುತ್ತೆ. ರೈಟ್ ನೀ ಪೇನ್ ಬಂದಿದೆ ಅಂದ್ರೆ ಈಟ್ ಆಗಿ ನೀ ಪೇನ್ ಬರುತ್ತೆ ಪಕ್ಕ 50%. ಅನದರ್ 50% ರೈಟ್ ನೀ ಪೇನ್ ಕೋಲ್ಡ್ ಇಂದ ಬರುತ್ತೆ. ಇದು 100% ಸತ್ಯ. ಇದನ್ನ ನೀವು ಯಾವಾಗ ಕಲಿತೀರಾ ಗೊತ್ತಾ? ರೈಟ್ ಅಂದ್ರೆ ಈಟು, ಲೆಫ್ಟ್ ಅಂದ್ರೆ ಕೋಲ್ಡ್. ಇದು ತಲೆಯಿಂದ ತರಗದ ಹಾಕಿದಾಗ. ರೈಟ್ ಅಂದ್ರೆ ಈಟ್ ಒಪ್ತೀನಿ, ಆದ್ರೆ ರೈಟ್ ನೀ ಪೇನ್ ಈಟ್ ಇಂದಾನೆ ಬರುತ್ತಾ ಅಂತ ಅನ್ನೋದು ಒಪ್ಪಲ್ಲ. ರೈಟ್ ನೀ ಪೇನ್ ಕೋಲ್ಡ್ ಇಂದಾನು ಬರುತ್ತೆ. ಯಾಕೆ ಅಂದ್ರೆ ರೈಟ್ ಅಂದ್ರೆ ಈಟು, ಲೆಫ್ಟ್ ಅಂದ್ರೆ ಕೋಲ್ಡ್. ಇದು ಅಕುಪಂಚರ್ ಹೇಳುತ್ತೆ. ರೈಟ್ ಈಟ್ ಅಂತ ಹೇಳಲ್ಲ. ನನ್ನ ಅರ್ಥ ಆಗ್ತಾ ಇದೆಯಾ ನನ್ನ ಭಾಷೆ? ರೈಟ್ ಈಟು, ಲೆಫ್ಟ್ ಕೋಲ್ಡ್. ಆದ್ರೆ ರೈಟ್ ಈಟ್ ಅಲ್ಲ, ಲೆಫ್ಟ್ ಕೋಲ್ಡ್ ಅಲ್ಲ. ರೈಟ್ ನೀ ಪೇನ್ ಬಂದಿದೆ, ರೈಟ್ ಅಲ್ಲಿ ಈ ಕೈ ನೋವು ಬರ್ತಾ ಇದೆ ಅಂದ್ರೆ 2 ಆಪ್ಷನ್ ಇದೆ. ಈಟ್ ಜಾಸ್ತಿ ಆಗಿ ಬರ್ಬೋದು, ಈಟ್ ಕಮ್ಮಿ ಆಗಿ ಬರ್ಬೋದು. ರೈಟ್ ಅಂದ್ರೆ ಈಟ್ ಬ್ಯಾಲೆನ್ಸ್ ಇರಬೇಕು, ಕೋಲ್ಡ್ ಅಂದ್ರೆ ಲೆಫ್ಟ್ ಬ್ಯಾಲೆನ್ಸ್ ಇರಬೇಕು. ಇಲ್ಲಿ ನೋವು ಬರ್ತಾ ಇದೆ ಅಂತಂದ್ರೆ ಒಂದು ಈಟ್ ಜಾಸ್ತಿ ಆಗಿ ಬರ್ಬೋದು, ಈಟ್ ಕಮ್ಮಿ ಆಗಿ ಬರ್ಬೋದು. ಬಿಫೋರ್ ದಟ್ ನಾನು ಅನಲೈಸ್ ಮಾಡೋದಕ್ಕಿಂತ ಮುಂಚೆ ನಾನು ಇದಕ್ಕೆ ವರ್ಡ್ ಏನ್ ಮಾಡ್ತೀನಿ, ನಾನು ಈ ಕೈ ನೋವು ಆಗ್ತಾ ಇದೆಯಪ್ಪ ಹಿಂಗ್ ಮಾಡಿದ್ರೆ ಅವಾಗ ನಾನೇನ್ ಬರ್ಕೊಂತೀನಿ ಗೊತ್ತಾ? ರೈಟ್. ರೈಟ್ ಅಂದ್ರೆ ಬಲಭಾಗ, ಬಲಭಾಗ ಅಂದ್ರೆ ಯಾಂಗ್ ಎನರ್ಜಿ, ಈಟ್ ಎನರ್ಜಿ, ಪಿತ್ತ ಎನರ್ಜಿ ಇಂಬ್ಯಾಲೆನ್ಸ್ ಅಂತ ಬರ್ಕೊಂತೀನಿ ಫಸ್ಟ್. ರೈಟ್ ಅಂದ್ರೆ ಈಟ್ ಜಾಸ್ತಿ ಆಗಿದೆ ಅಂತ ಬರ್ಕೊಳ್ಳಲ್ಲ. ರೈಟ್ ಇಂಬ್ಯಾಲೆನ್ಸ್ ಆಗಿದೆ, ಏನು ಈಟ್ ಎನರ್ಜಿ, ಯಾಂಗ್ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ ಅಂತ ಬರ್ಕೋಬೇಕು. ತದನಂತರ ಇಂಬ್ಯಾಲೆನ್ಸ್ ಮೀನ್ಸ್ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅನ್ನೋ ವರ್ಡ್ ಬರುತ್ತೆ, ಹೌದಲ್ವಾ? ರೈಟ್ ಅಂದ್ರೆ ಯಾಂಗು, ಒಂದು ಈಟ್ ಜಾಸ್ತಿ ಆಗಿ ಬರ್ಬೋದು, ಈಟ್ ಕಮ್ಮಿ ಆಗಿ ಬರ್ಬೋದು. 2 ಪಾಸಿಬಲ್ ಇದೆ. ಈಟ್ ಜಾಸ್ತಿ ಆಗಿ ಬಂದಿದೆನಾ, ಈಟನ್ನ ಕಮ್ಮಿ ಮಾಡಿಬಿಟ್ಟು ರೆಡಿ ಮಾಡೋಣ. ಈಟ್ ಜಾಸ್ತಿ ಆಗಿದೆ, ಈಟ್ ಕಮ್ಮಿ ಮಾಡೋ ನಮ್ಗೆ ಪ್ರೋಟೋಕಾಲ್ ಗೊತ್ತಿದೆ. ಯಾವ ಎನರ್ಜಿ, ಯಾವ ಮೆರಿಡಿಯನ್, ಯಾವ ಆರ್ಗನ್ ನಮ್ಗೆ ಗೊತ್ತಿದೆ. ಗೊತ್ತಿಲ್ಲ ಅಂದ್ರೆ ಕೂಡ ಇದ್ರಲ್ಲಿ ಹೇಳ್ಕೊಡ್ತೇನೆ, ಹೌದಲ್ವಾ? ಇಲ್ಲ, 50% ಈಟ್ ಜಾಸ್ತಿ ಆಗಿ ಬರೋ ಚಾನ್ಸಸ್ ಇರುತ್ತೆ, ಅನದರ್ 50% ಈಟ್ ಕಮ್ಮಿ ಆಗಿ ಬರುವ ಚಾನ್ಸಸ್ ಇರುತ್ತೆ. ಈಟ್ ಕಮ್ಮಿ ಆಗಿದೆ, ಯಾಂಗ್ ಎನರ್ಜಿ ಕಮ್ಮಿ ಆಗಿದೆ ಅಂದ್ರೆ ಇಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆಗಿರುತ್ತೆ ಇಂಡೈರೆಕ್ಟ್ ಆಗಿ, ಹೌದಲ್ವಾ? ಅವಾಗ ನಾವೇನ್ ಮಾಡ್ಬೇಕು? ರೈಟ್ ಅಂದ್ರೆ ಈಟ್ ಅಂತ ತಲೆಗಿರುತ್ತಲ್ವಾ, ಆ ಈಟ್ ಅನ್ನ ಕಮ್ಮಿ ಆಗಿದೆ ಅಂತೇಳಿ ತಿಳ್ಕೊಳ್ಳಿ. ಈಟ್ ಕಮ್ಮಿ ಆಗಿನೂ ಕಾಯಿಲೆ ಬಂತು, ಈಟ್ ಜಾಸ್ತಿ ಆಗಿನೂ ಕೂಡ ಕಾಯಿಲೆ ಬಂತು. ರೈಟ್ ಅಂದ್ಮೇಲೆ ಹಾಕು ಗ್ರೀನು, ಲೆಫ್ಟ್ ಅಂದ್ರೆ ಹಾಕು ಸ್ಕೈ ಬ್ಲೂ ಅಲ್ಲ. ರೈಟ್ ಅಂದ್ಮೇಲೆ ಮತ್ತೆ ಥಿಂಕ್ ಮಾಡ್ಬೇಕು, ಅಲ್ಲಿ ಪಿತ್ತ ಜಾಸ್ತಿ ಆಗಿದೆನಾ, ಪಿತ್ತ ಕಮ್ಮಿ ಆಗಿದೆನಾ? ಪಿತ್ತ ಜಾಸ್ತಿ ಆಗಿತ್ತಂದ್ರೆ ಈಟ್ ಜಾಸ್ತಿ ಆಗಿರುತ್ತೆ, ಅವಾಗ ನಾವು ಗ್ರೀನ್ ಕಲರ್ ಹಾಕ್ತೀವಿ, ಹೌದಲ್ವಾ? ಆದ್ರೆ ಕೆಲವೊಬ್ರಿಗೆ ಏನ್ ಮಾಡುತ್ತೆ, ಈಟ್ ಇಂಬ್ಯಾಲೆನ್ಸ್ ಅಂತ ಹೇಳಿದ್ನಲ್ವಾ, ಕಮ್ಮಿ ಆಗಿ ಬರುತ್ತೆ. ಈಟ್ ಕಮ್ಮಿ ಆಗಿದೆ ಅಂದ್ರೆ ಕೋಲ್ಡ್ನೆಸ್ ಜಾಸ್ತಿ ಆಗಿರುತ್ತೆ. ಈಟನ್ನ ರೈಸ್ ಮಾಡ್ಬೇಕು ನಾವಿಲ್ಲಿ. ಈಟನ್ನ ರೈಸ್ ಮಾಡ್ಬೇಕಾದ್ರೆ ಒಂದು ಯೆಲ್ಲೋ ಹಾಕ್ತಿವಿ, ಒಂದು ಸ್ಕೈ ಬ್ಲೂ ಕಲರ್ ಹಾಕ್ತಿವಿ. ಯಾವ ಆರ್ಗನ್ ಅಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಮುಂದೆ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ. ಆರ್ಗನ್ಗೆ ಅಪ್ಲೈ ಮಾಡೋದ್ರಿಂದ ಡಿಸೀಸ್ ಅನ್ನ ವಾಸಿ ಮಾಡ್ತೀರಾ. ನಾವು 10 ಎಲಿಮೆಂಟ್ ಅಂತ ಹೇಳ್ತೀವಲ್ವಾ, 10 ಎಲಿಮೆಂಟ್ ಆಕಾಶ, ವಾಯು, ಅಗ್ನಿ, ಪೃಥ್ವಿ, ಜಲ, ಕಾಲ, ಡೈರೆಕ್ಷನ್, ಪಿಂಕ್ ಅಂದ್ರೆ ಮನಸ್ಸು, 9 ಆತ್ಮ, 0 ಬ್ಲ್ಯಾಕ್. 10 ಎಲಿಮೆಂಟ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಫಸ್ಟ್ 5 ಎಲಿಮೆಂಟ್, ಮೊದಲ 5 ಎಲಿಮೆಂಟ್ಸ್, ಪಂಚಭೂತಗಳು. 10 ಎಲಿಮೆಂಟ್ ಇಂಪಾರ್ಟೆಂಟ್ ನಮ್ ದೇಹಕ್ಕೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಪ್ಪ ಅಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಅಂತ ಡಿವೈಡ್ ಮಾಡಿದಾಗ ಫಸ್ಟ್ 5 ಎಲಿಮೆಂಟ್ ಆಕಾಶ, ವಾಯು, ಅಗ್ನಿ, ಜಲ. 10 ಎಲಿಮೆಂಟ್ ಅಲ್ಲಿ 10 ಎಲಿಮೆಂಟ್ ಇಂಪಾರ್ಟೆಂಟ್. ಅದರ ಪ್ರಯಾರಿಟಿ ಕೊಟ್ರೆ ಫಸ್ಟ್ 5 ಎಲಿಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ 5 ಯಾವುದು? ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ನಂಬರ್ 1 ಅಂದ್ರೆ ಆಕಾಶ, ನಂಬರ್ 2 ಅಂದ್ರೆ ವಾಯು, ನಂಬರ್ 3 ಅಂದ್ರೆ ಅಗ್ನಿ, ನಂಬರ್ 4 ಅಂದ್ರೆ ಜಲ, ನಂಬರ್ 5 ಅಂದ್ರೆ ಅರ್ತ್. 10 ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ 5. ಈ ಫಸ್ಟ್ 5 ಅಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ 2 ಇದಾವೆ. ಅವು ಯಾವುವು ಅಂತಂದ್ರೆ
ಅಗ್ನಿ ಮತ್ತು ಜಲ, 3 and 4. ಅಗ್ನಿ ಮತ್ತು ಜಲ. ನಾವು 10 ಎಲಿಮೆಂಟ್ ಸೊಲ್ಯೂಷನ್ ಮಾಡುವಾಗ ಇದೇ ರೇಂಜ್ ಅಲ್ಲಿ ಬರಬೇಕು. 10 ಎಲಿಮೆಂಟ್ ಅನ್ನ ತಲೆಯಲ್ಲಿ ಹಾಕೊಂಡ್ಬಿಟ್ಟು ಹುಳ ಬಿಡಿಸೋಬಿಡಿ. 10 ಎಲಿಮೆಂಟ್ ಅಲ್ಲಿ ಫಸ್ಟ್ 5 ಮೋಸ್ಟ್ ಇಂಪಾರ್ಟೆಂಟ್ 5, ಆ 5 ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 2. ಫಸ್ಟ್ ಯಾರೇ ಟ್ರೀಟ್ಮೆಂಟ್ ಬಂದಿದ್ದಾರೆ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ 2 ಇದಾವಲ್ಲ, ಅಗ್ನಿ ಜಲ. ಅಗ್ನಿ ಅಂದ್ರೆ ಗಂಡ, ಜಲ ಅಂದ್ರೆ ಹೆಂಡತಿ. ಗಂಡು ಹೆಣ್ಣು, ಹೌದಲ್ವಾ? ಸೃಷ್ಟಿ ನಡಿಬೇಕಪ್ಪ ಅಂದ್ರೆ ಗಂಡನು ಬೇಕು, ಹೆಣ್ಣನು ಬೇಕು. ಅಗ್ನಿ ಅಂದ್ರೆ ಗಂಡು, ಜಲ ಅಂದ್ರೆ ಹೆಣ್ಣು, ಸರಿನಾ? ಹಾಗಾಗಿ ಅಗ್ನಿ ಜಲ ಮೋಸ್ಟ್ ಇಂಪಾರ್ಟೆಂಟ್. ಇವು ಅಗ್ನಿ ಜಲ ಇಂಬ್ಯಾಲೆನ್ಸ್ ಅನ್ನು ಟ್ರೀಟ್ ಮಾಡಿದಾಗ ನೆಕ್ಸ್ಟ್ 3 ಸಾಲ್ವ್ ಮಾಡೋದು, ಅದಾದ ನಂತರ ನೆಕ್ಸ್ಟ್ 5. ಈ ತರ ಫಸ್ಟ್ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅಥವಾ ನೀವೇ ಒಬ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ, ಅಥವಾ ನಿಮಗಾಗಿ ನೀವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಿ ಅಂತ ಅಂದ್ರೆ ನೀವು ಏನ್ ಮಾಡ್ಬೇಕು, 10 ಎಲಿಮೆಂಟ್ ಅನ್ನ ತಲೆಯಲ್ಲಿ ಹಾಕೋಬೇಡಿ. ಹಾಕೊಂಡ್ಬಿಟ್ಟು ಈ ಕಡೆ ಆಕಾಶ ಹಾಕಲ್ಲ, ಈ ಕಡೆ ವಾಯು ಹಾಕಲ್ಲ, ಈ ಕಡೆ ಅಗ್ನಿ ಹಾಕಲ್ಲ, ಈ ಕಡೆ ಜಲ ಹಾಕಲ್ಲ, ಕಡೆಗೆ ಏನ್ ಮಾಡಲ್ಲ ನೀವು, ಯಾವ್ದು ಹಾಕಲ್ಲ. ಬುಕ್ ತೆಗೆದ್ಬಿಟ್ಟು ಅಲ್ಲಿ ಏನಿರುತ್ತೆ ಅದನ್ನ ಹಾಕ್ಬಿಡ್ತೀರ, ಹೌದಲ್ವಾ? ನೀವು ಈ ಕಲರ್ ಥೆರಪಿಯಲ್ಲಿ ಒಬ್ಬ ವ್ಯಕ್ತಿ ಬಂದಾಗ ಫಸ್ಟ್ ಅಗ್ನಿ ಅಥವಾ ಜಲವನ್ನ ಟ್ರೀಟ್ ಮಾಡಿ. ಒಂದು ಅಗ್ನಿ ಆದ್ರೆ ಇಂಬ್ಯಾಲೆನ್ಸ್ ಆಗಿರುತ್ತೆ, ಜಲ ಆದ್ರೆ ಇಂಬ್ಯಾಲೆನ್ಸ್ ಆಗಿರುತ್ತೆ. ಇಂಬ್ಯಾಲೆನ್ಸ್ ಮೀನ್ಸ್, ಇಂಬ್ಯಾಲೆನ್ಸ್ ಅನ್ನೋ ವರ್ಡ್ ಮೋಸ್ಟ್ ಇಂಪಾರ್ಟೆಂಟ್. ನಾ ಇಂಬ್ಯಾಲೆನ್ಸ್ ಅಂತ ಯಾಕೆ ಬಳಸ್ತೀನಿ ಗೊತ್ತಾ? ಅಗ್ನಿ ಜಾಸ್ತಿ ಆಗಿರ್ಬೋದು, ಅಗ್ನಿ ಕಮ್ಮಿ ಆಗಿರ್ಬೋದು, ಜಲ ಜಾಸ್ತಿ ಆಗಿರ್ಬೋದು, ಜಲ ಕಮ್ಮಿ ಆಗಿರ್ಬೋದು, ಹೌದಲ್ವಾ? ಇಂಬ್ಯಾಲೆನ್ಸ್ ಅಂದ್ರೆ ಜಾಸ್ತಿ ಆಗಿರ್ಬೋದು, ಕಮ್ಮಿ ಆಗಿರ್ಬೋದು. ಅದು ಇಷ್ಟಿರ್ಬೇಕಪ್ಪ, ಅಗ್ನಿ ಜಲ, ಅಗ್ನಿ ಇಷ್ಟಿರ್ಬೇಕು, ಹೌದಲ್ವಾ? ಇಂಬ್ಯಾಲೆನ್ಸ್ ಅಂದ್ರೆ ಹಿಂಗಾಗಿರ್ಬೋದು, ಹಿಂಗಾಗಿರ್ಬೋದು. ಆ ಇಂಬ್ಯಾಲೆನ್ಸ್ ಮೀನ್ಸ್ ಏನೋ ಆಗಿದೆ ಅಗ್ನಿಯಲ್ಲಿ, ಜಾಸ್ತಿ ಆಗಿರ್ಬೋದು, ಕಮ್ಮಿ ಆಗಿರ್ಬೋದು. ಅದನ್ನ ನೀವು ಅನಲೈಸ್ ಮಾಡೋದ್ ಕಲಿತೀರಾ. ಅಗ್ನಿ ಜಾಸ್ತಿ ಆಗಿದೆನಾ, ಅಗ್ನಿ ಟೋನಿಫೈ ಆಗಿದೆ ಅಂತ ಅರ್ಥ. ಟೋನಿಫೈ ಆಗಿದೆ ಅಂದ್ರೆ ಅಗ್ನಿಯನ್ನ ಸೆಡೆಟ್ ಮಾಡ್ಲೇಬೇಕು ನಾವು. ಕೆಲವೊಂದ್ಸರಿ ಅಗ್ನಿ ಅಷ್ಟೇ ಸೆಡೆಟ್ ಮಾಡೋದ್ ಬೇಕಾಗತ್ತೆ. ಇಲ್ಲ ಸರ್ ಸಿಕ್ಕಾಪಟ್ಟೆ ಅಗ್ನಿ ಜಾಸ್ತಿ ಆಗಿದೆ ಅಂದ್ರೆ ಅಗ್ನಿಯನ್ನ ಸೆಡೆಟ್ ಮಾಡ್ಬಿಟ್ಟು ಜಲತತ್ವವನ್ನು ಟೋನಿಫೈ ಮಾಡ್ಬೇಕು, ಸರಿನಾ? ಇವಾಗ ಇದು ಜಲ ಮತ್ತು ಅಗ್ನಿ ಇಷ್ಟಿರ್ಬೇಕಪ್ಪ. ಅಗ್ನಿ ಏನಾಗಿದೆ, ಇಷ್ಟು ರೇಂಜ್ ಆಗಿಬಿಟ್ಟಿದೆ. ಅಗ್ನಿ ಪಿತ್ತ ಇಷ್ಟು ಜಾಸ್ತಿ ಆಗಿದೆ, ಆಗ್ಬಿಟ್ಟು ಏರ್ಫಾಲ್ ಆಗ್ತಾ ಇದೆ, ಬರ್ನಿಂಗ್ ಆಗ್ತಾ ಇದೆ, ಮೋಷನ್ ಬ್ಲೀಡಿಂಗ್ ಆಗ್ತಾ ಇದೆ, ಕಿಡ್ನಿ ಸ್ಟೋನ್ ಆಗಿದೆ, ರೈಟ್ ಸೈಡ್ ಪ್ಯಾರಲೈಸಿಸ್ ಆಗಿದೆ, ವೇಟ್ ಲಾಸ್ ಆಗ್ತಾ ಇದೆ. ಇಷ್ಟು ಸಿಂಪ್ಟಮ್ಸ್ ಇತ್ತಂದ್ರೆ ಅಗ್ನಿ ಜಲಕ್ಕೆ ಇಷ್ಟು ಏನಾಗಿರುತ್ತೆ, ಇಷ್ಟು ವ್ಯತ್ಯಾಸ ಆಗಿರುತ್ತೆ. ಅವಾಗ ಏನ್ ಮಾಡ್ತೀವಿ, ಅಗ್ನಿ ರೈಸ್ ಆಗಿದೆ, ಅಗ್ನಿ ಕಮ್ಮಿ ಮಾಡೋಣ, ಅಗ್ನಿ ಕಮ್ಮಿ ಮಾಡೋಣ ಅಂದ್ರೆ ಅದು ವರ್ಕ್ ಆಗಲ್ಲ. ಅಗ್ನಿಯನ್ನ ಸೆಡೆಟ್ ಟೆಸ್ಟ್ ಮಾಡೋದು ಇಂಪಾರ್ಟೆಂಟ್, ಅಷ್ಟೇ ತರ ಅಗ್ನಿಯನ್ನ ಸೆಡೆಟ್ ಮಾಡ್ತಾ ಬರ್ಬೇಕು. ಅದೇ ತರ ಜಲ ತತ್ವವನ್ನು ಟೋನಿಫೈ ಮಾಡ್ತಾ ಬರ್ಬೇಕು. ಟೋನಿಫೈ ಸೆಡೇಷನ್, ಟೋನಿಫೈ ಸೆಡೇಷನ್ ನಾರ್ಮಲಿ ಬಂದ್ಬಿಡುತ್ತೆ. ಇಲ್ಲ ಸರ್ ಇಷ್ಟಿದೆ, ನಾನು ಓನ್ಲಿ ಅಗ್ನಿನ ಸೆಡೆಟ್ ಮಾಡ್ತೀನಿ ಅಂದ್ರೆ ಆಗತ್ತೆ, ಮತ್ತೆ ಆಗತ್ತೆ, ಮತ್ತೆ ಸೆಡೇಟು ಟೋನಿಫೈ ಮೋಸ್ಟ್ ಇಂಪಾರ್ಟೆಂಟ್ ಕೆಲವೊಂದು ಸಂದರ್ಭದಲ್ಲಿ. ಇನ್ನು ಕೆಲವೊಬ್ರು ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ, ಅಗ್ನಿ ಹಿಂಗಿರುತ್ತೆ, ಜಲ ಹಿಂಗಿರುತ್ತೆ. ಅಗ್ನಿ ಅಷ್ಟೇ ನೀವು ಸೆಡೆಟ್ ಮಾಡಿಬಿಟ್ರೆ ಜಲ ತತ್ವ ಅಗ್ನಿ ತತ್ವ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಕೆಲವೊಂದ್ಸಲ ಏನಾಗಿರುತ್ತೆ, ಓನ್ಲಿ ಸೆಡೇಷನ್ ಬೇಕಾಗುತ್ತೆ. ಕೆಲವೊಂದ್ಸಲ ಸೆಡೇಷನ್ ಟೋನಿಫೈ ಎರಡೂ ಬೇಕಾಗುತ್ತೆ. ಕೆಲವೊಂದ್ಸಲ ಟೋನಿಫೈ ಸೆಡೇಷನ್ ಈ ತರ ಬೇಕಾಗುತ್ತೆ, ಸರಿನಾ? ಇದನ್ನ ನಿಮ್ಗೆ ಹೇಳ್ಕೊಡ್ತೇನೆ ಡಿಟೇಲ್ ಆಗಿ. ಎಲ್ಲಿ ಟೋನಿಫೈ ಮಾಡ್ಬೇಕು, ಎಲ್ಲಿ ಸೆಡೇಷನ್ ಮಾಡ್ಬೇಕು, ಎಲ್ಲಿ ಕಮ್ಮಿ ಮಾಡ್ಬೇಕು, ಎಲ್ಲಿ ಜಾಸ್ತಿ ಮಾಡ್ಬೇಕು, ಎಲ್ಲಿ ಕಮ್ಮಿ ಮಾಡ್ತಾ ಜಾಸ್ತಿ ಮಾಡ್ಬೇಕು, ಎಲ್ಲಿ ಜಾಸ್ತಿ ಮಾಡ್ತಾ ಕಮ್ಮಿ ಮಾಡ್ಬೇಕು. ಡಿಸೀಸ್ ಅನ್ನ ಅನಲೈಸ್ ಮಾಡ್ತೀರಾ. ಥಿಯರಿ ಎಷ್ಟು ಕಲಿತೀರಲ್ವಾ, ಥಿಯರಿ ಕಲೆ ಜೊತೆಗೆ ಪ್ರಾಕ್ಟಿಕಲ್ ಅನ್ನ ಹೇಳ್ಕೊಡ್ತೀನಿ ನಿಮ್ಗೆ. ನೀವು ಎಷ್ಟೇ ಥಿಯರಿ ಕಲ್ತರೂ ಕೂಡ ಪ್ರಾಕ್ಟಿಕಲ್ ಮಾಡ್ಲೇಬೇಕು. ಮಾಡಿಲ್ಲ ಅಂತಂದ್ರೆ ನೀವು ಕಲಿಯಲ್ಲ. ಹಾಗಾಗಿ ನನ್ನ ಮೊದಲ ಉದ್ದೇಶ, ನಾನು ಮುಂದೆ ಯಾವುದೇ ಕೋರ್ಸಿಗೆ ಜಾಯಿನ್ ಆಗಿ ನೀವು ನಂದು ಮೋಸ್ಟ್ 50% ಪ್ರಯಾರಿಟಿ ಎಲ್ಲಿರುತ್ತಪ್ಪ ಅಂದ್ರೆ ಪ್ರಾಕ್ಟಿಕಲ್. ನಾನು ನೋಡಿದ್ದೀನಿ, ಓನ್ಲಿ ಥಿಯರಿ ಹೇಳ್ಕೊಟ್ಟು ನೋಡಿದ್ದೀನಿ, ಪ್ರಾಕ್ಟಿಕಲ್ ಮಾಡಿಬಿಟ್ಟು ನೋಡಿದ್ದೀನಿ. ಪ್ರಾಕ್ಟಿಕಲ್ ಆಗಿ ನೀವು ಕಲ್ತಾಗನೆ ಜಾಸ್ತಿ ಕಲಿಯೋದು, ಸರಿನಾ? ಹಾಗಾಗಿ ನಾನೇನು ವರ್ಕ್ ಕೊಟ್ಟಿರ್ತೀನಿ ಅಲ್ವಾ, ಅದನ್ನ ಮಾಡ್ತಾ ಬನ್ನಿ. ಇವಾಗ ನಿಮ್ಗೆ ಹೇಳಿದ ಅರ್ತ್ ಎಲಿಮೆಂಟ್ ವೈ ಎಲ್ಲೋ ಅಂತ ಹೇಳ್ಬಿಟ್ಟು, ಇದೇನ್ ನಾನು ಮೊದ್ಲೇ ಕ್ವಶನ್ ಕೇಳ್ಬೇಕಂತ ಹೇಳಿ ಬಂದಿಲ್ಲ. ಹಿಂಗೆ ಉದ್ಭವ ಆಯ್ತು, ಕ್ರಿಯೇಟ್ ಆಯ್ತು, ಕೊಟ್ಟೆ.
ಆದ್ರೆ ನಿಮ್ದೇ ಆದ ವೇ ಅಲ್ಲಿ ಥಿಂಕ್ ಮಾಡಿ. ಯಾಕೆ 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 ಒಂದು ½ ಅವರ್ 1 ಅವರ್ ಥಿಂಕ್ ಮಾಡಿ. ಅಥವಾ ನಿಮ್ಮ ಮನೆಯಲ್ಲಿ ಹಿರಿಯರು ಇರ್ತಾರೆ, ಇದು ಗೊತ್ತಿರೋರು ಇರ್ತಾರೆ, ಅವ್ರ ಬಗ್ಗೆ ಅಲ್ಲಿ ಕೇಳಿ. ಆಮೇಲೆ ಗೂಗಲ್, ChatGPT, ಬೇರೆ ಬೇರೆ ಕಡೆ ಹೋಗಿ ನಿಮ್ದೇ ಆದ ವೇ ಅಲ್ಲಿ ತಿಳ್ಕೊಳ್ಳಿ, ಬರ್ಕೊಳ್ಳಿ. ಸಾಧ್ಯ ಆದ್ರೆ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿ. ನಿಮ್ದು ಆನ್ಸರ್ ಇನ್ನೊಬ್ರು ನೋಡ್ತಾರೆ, ಅವ್ರದ್ದು ನಿಮ್ದು ನೋಡ್ತಾರೆ, ಸರಿ ತಪ್ಪುಗಳಲ್ಲಿ ಡಿಸ್ಕಷನ್ ಆಗ್ತವೆ. ನಿಮ್ ಪೇಡ್ ಗ್ರೂಪಿಗೆ ಅಲೋ ಮಾಡ್ತೀವಿ ನಾವು, ಸರಿನಾ? ಇದು ಸೆಡೇಷನ್ ಮತ್ತು ಟೋನಿಫಿಕೇಶನ್. ಇನ್ನು ಪ್ರತಿ ಎಲಿಮೆಂಟ್ ಹೇಳುವಾಗ, ನಿಮ್ಗೆ ಆಕಾಶ ತತ್ವ ಹೇಳುವಾಗ ಟೋನಿಫೈ ಎಲ್ಲಿ ಮಾಡಬೇಕು, ಸೆಡೇಷನ್ ಎಲ್ಲಿ ಮಾಡಬೇಕು, ಸಿಂಟಮ್ಸ್ ಹೇಗಿರುತ್ತೆ. ಕೆಲವೊಂದ್ಸಲ ಏನಾಗಿರುತ್ತಪ್ಪ, UV ಅಲ್ಲಿ ಸಿಸ್ಟ್ ಕಂಡು ಬರುತ್ತೆ, ಅಥವಾ ಫೈಬ್ರಾಯ್ಡ್ ಆಗಿರುತ್ತೆ. ಕೆಲವೊಬ್ರಿಗೆ ಲಿವರ್ ಅಲ್ಲಿ ಸೋರಾಸಿಸ್ ಆಗ್ಬಿಟ್ಟಿರುತ್ತೆ, ಸಿರೋಸಿಸ್ ಆಗಿರುತ್ತೆ, ಲಿವರ್ ಬಾವು ಬಂದಿದೆ ಅಂತ ಹೇಳ್ತಾರೆ, ಲಿವರ್ ಅಲ್ಲಿ ಸಿಸ್ಟ್ ಕ್ರಿಯೇಟ್ ಆಗುತ್ತೆ, ಹೌದಲ್ವಾ? ಅಲ್ಲಿ ನಾವೇನ್ ಮಾಡ್ಬೇಕು ಅಪ್ಪ ಅಂದ್ರೆ, ಲಿವರ್ ಅಲ್ಲಿ ಆಕಾಶ ತತ್ವವನ್ನ ಕಮ್ಮಿ ಮಾಡ್ಬೇಕು, ಮತ್ತೆ ಲಿವರ್ ಅಲ್ಲಿ ಯಾಂಗ್ ರೈಸ್ ಮಾಡ್ಬೇಕು. ಆ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಲಿವರ್ ಫ್ಲೆಕ್ಸ್ ಗೆ ಡಾರ್ಕ್ ಬ್ಲೂ ಕಲರ್ ಹಾಕ್ತಿವಿ, ಯಾಂಗ್ ರೈಸ್ ಮಾಡ್ಲಿಕ್ಕೆ ಸ್ಕೈ ಬ್ಲೂ ಕಲರ್ ಹಾಕ್ತಿವಿ. ಹಿಂಗೂ ಬರ್ಕೋಬಹುದು. ಅದ್ರ ಜೊತೆಗೆ ಲಿವರ್ ಫ್ಲೆಕ್ಸ್ ಗೆ ನಾವು ಆಕಾಶವನ್ನ ಏನ್ ಮಾಡ್ತೀವಿ, ಸಡೇಟ್ ಮಾಡ್ತೀವಿ, ಜಲತತ್ವವನ್ನ ಸಡೇಟ್ ಮಾಡ್ತೀವಿ, ಅಗ್ನಿ ತತ್ವವನ್ನ ಟೋನಿಫೈ ಮಾಡ್ತೀವಿ. ಈ ತರನು ಬರ್ಕೋಬಹುದು. ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇವೆರಡೂ ಬರ್ಕೊಳ್ಳಿ. ಲಂಗ್ ರಿಫ್ಲೆಕ್ಸ್ ಗೆ ಪರ್ಪಲ್, ಸೈಡಿಗೆ ಬಾರ್ ಹಾಕೊಂಡ್ಬಿಟ್ಟು 125. ಅಗ್ನಿ ತತ್ವ ಜಾಸ್ತಿ ಮಾಡ್ಬೇಕು ಲಿವರ್ ಅಲ್ಲಿ, ಅಂದ್ರೆ ಲಿವರ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಕಲರ್ ಹಾಕ್ಬೇಕು. ಇದಕ್ಕೆ ಕೋಡ್ ವರ್ಡ್ ಏನಪ್ಪಾ ಅಂದ್ರೆ 325, ಬಾಣದ ಗುರುತು ಮೇಲ್ಗಡೆ. ಇದನ್ನ ನೀವು ಒಂದ್ 25-30 ಪ್ರೋಟೋಕಾಲಿ ಮಾಡ್ತಾ ಹೋಗ್ಬಿಟ್ರೆ ನೆಕ್ಸ್ಟ್ ಏನು ಬರೆಯೋದ್ ಬೇಕಾಗಿಲ್ಲ, ಕೈ ಮೇಲೆ ಎಳಿಸೋದ್ ಬೇಕಾಗಿಲ್ಲ. ಇದನ್ನ ಕಲಿತೀರಾ. ಇದು ಕಲ್ತ ನಂತರ ನೋಡಿ ನೀವು ಥಿಂಕಿಂಗ್ ಲೆವೆಲ್ ಬೇರೆನೆ ಆಗುತ್ತೆ. ಒಬ್ರು ಡಿಸೀಸ್ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಬೇರೆ 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 ಥಿಂಕಿಂಗ್ ಬರುತ್ತೆ ನೀವು ಕಲರ್ ಹಾಕುವಾಗ, ಸರಿನಾ? ಇದು ಟೋನಿಫೈ ಮತ್ತು ಸೆಡೇಷನ್ ಮೆಥಡ್. ಇದ್ರಲ್ಲಿ ಯಾರಿಗಾದ್ರೂ ಡೌಟ್ ಇದೆನಾ? ಮಾತಾಡ್ಸೋಣ. ಎಷ್ಟಾಗಿದೆ ಟೈಮು? 8:30. ಸರಿ, ಜ್ಯೋತಿ ಇರಬೇಕು ಮೇಡಮ್, ಹೇಳಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೊಸ ವರ್ಷದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಜಯಂತಿ. ಹಾ ಸರ್ ನನ್ ಪ್ರಾಬ್ಲಮ್ ಇದ್ರಲ್ಲಿ ಏನು ಡೌಟ್ ಇಲ್ಲ ಸರ್. ಇದಕ್ಕೆ ಸಂಬಂಧಪಟ್ಟಿರಂಗೆ 2-3 ಆರ್ಗನ್ ಬಗ್ಗೆ ನನ್ನ ಹೀಟು ಕೋಲ್ಡ್ ಬಗ್ಗೆ ಕೇಳ್ಬೇಕಂತ ಕಾಲ್ ಮಾಡಿದ್ದು. ಸರ್ ಸ್ಟಮಕ್ ಹೀಟ್ ಇದ್ದು, ಸ್ಟಮಕ್ ಇಂದ ಸ್ಮಾಲ್ ಇಂಟೆಸ್ಟೈನ್ ವರೆಗೂ ಹೀಟ್ ಇದ್ದು, ಆಮೇಲೆ ಕಿಡ್ನಿ ಕೋಲ್ಡ್ ಇಲ್ಲ, ಲಂಗ್ಸ್ ಹೀಟ್ ಇದೆ, ಇಮ್ಡಿ ಫುಲ್ ಹೊಡೆದಿದೆ, ಮತ್ತೆ ಡಿಲೇ ಮೆನ್ಸಸ್ ಆಗ್ತಿದೆ. ಇದು ಯಾವ ಆರ್ಗನ್ ಏನಂತ ತಗೋಬೇಕು ಸರ್? ಹೀಟ್ ಇಂದ ಆಗಿರ್ಬೋದ? ಡಿಲೇ ಮೆನ್ಸಸ್ ಆಗೋದು ಸರ್ ಕಿಡ್ನಿ ಹೀಟ್ ಇಂದ ಅಲ್ವಾ? ಅದು ಕಿಡ್ನಿ ಕೋಲ್ಡ್ ಇಂದ. ಅರ್ಲಿ ಮೆನ್ಸಸ್ ಆಗೋದು ಕಿಡ್ನಿ ಕೋಲ್ಡ್ ಇಂದ. ಫಿಕ್ಸ್ಡ್ ಪ್ರೋಟೋಕಾಲ್ ಇವ್ರು ಏನಾಗಿದೆ ಅಂದ್ರೆ ತಲೆಯಲ್ಲಿ ಕೂತ್ಬಿಟ್ಟಿದೆ. ಹೀಟ್ ಅಂದ ಬರುತ್ತೆ, ಕೋಲ್ಡ್ ಇಂದ ಬರುತ್ತೆ, ಹೌದಲ್ವಾ? ಫಿಕ್ಸ್ಡ್ ಆಗ್ಬಿಟ್ಟಿದ್ರ. ನೀವು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಒಂದೇ ದಾರಿ ಇದೆ. ನಿಮ್ದು ಯಾವ್ದು ಇದೆ? ಯಾವೂರಪ್ಪ ನಿಮ್ದು? ಏನದು, ಮಾನವಿ ಅಲ್ವಾ? ಬೆಂಗಳೂರಿಗೆ ಹೋಗ್ಬೇಕಪ್ಪ ಅಂದ್ರೆ ನಿಮ್ಮೂರಿಂದ ಎಷ್ಟು ದಾರಿಗಳಿದಾವ, ವೇ ಇದಾವ, ಬೇರೆ 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 ಇದೆ ಅಲ್ವಾ? ನೀವೇನ್ ಮಾಡಿದ್ರೆ ಗೊತ್ತಾ? ಇದು 2-3 ಇದಾವಲ್ವಾ? ಇವಾಗ ಏನ್ ಫಿಕ್ಸ್ ಆಗಿದ್ರಿ? ಒಂದಿದೆ, ಇದ್ರಲ್ಲೇ ಹೋಗ್ಬೇಕು. ಕಾರಲ್ಲಿ ಹೋಗ್ಬೇಕಾ, ಬಸ್ ಅಲ್ಲಿ ಹೋಗ್ಬೇಕಾ, ಅಥವಾ ಜೀಪ್ ಅಲ್ಲಿ ಹೋಗ್ಬೇಕಾ ಅಂತ ಥಿಂಕ್ ಮಾಡ್ತಾ ಇದ್ರಿ, ಹೌದಲ್ವಾ? ಇವಾಗ ನೀವ್ ಹೇಳೋ ಕಾಯಿಲೆಗಳು ಏನ್ ಮಾಡಿದ್ರಿ? ಫಿಕ್ಸ್ಡ್. ಒಂದ್ ಸಿಂಪ್ಟಮ್ಸ್ ಹೇಳಿ, ಒಂದ್ ಯಾವ್ದ ಹೇಳಿದ್ರಲ್ವಾ? ಸ್ಟಮಕ್ ಹೀಟ್ ಇದೆ ಸರ್. ಸ್ಟಮಕ್ ಹೀಟ್ ಇದೆ, ಹೌದಲ್ವಾ? ಫುಲ್ ಕ್ರ್ಯಾಕ್ ಇದೆ. ಎಸ್. ಆಮೇಲೆ ಸರ್ ಲಂಗ್ಸ್ ಕೂಡ ಹೀಟ್ ಇದೆ. ಕಿಡ್ನಿ ಕೋಲ್ಡ್ ಟಂಗಲ್ ತೋರಿಸ್ತಿಲ್ಲ, ಬಟ್ ಸಿಂಪ್ಟಮ್ಸ್ ಅಲ್ಲಿ ಹೀಲ್ ಪೇನ್, ಲೆಫ್ಟ್ ಹೀಲ್ ಪೇನ್ ಒಂದು ಬರ್ತಿದೆ. ಡಿಲೇ ಲೆಫ್ಟ್ ಹೀಲ್ ಪೇನ್ ಬರ್ತಾ ಇದೆ ಅಲ್ವಾ? ಸರ್ ಅದಕ್ಕೆ ಕಿಡ್ನಿ ಕೋಲ್ಡ್ ಅಂತ ಹೇಳ್ತಾ ಇದ್ದೀರಾ? ಟಂಗಲ್ಲಿ ರೆಪ್ರೆಸೆಂಟ್ ಇಲ್ಲ ಸರ್. ಕಿಡ್ನಿ ಕೋಲ್ಡ್ ಅಂತ ಟಂಗಲ್ ನೋಡಿದ್ರೆ ಅದ್ರಲ್ಲಿ ತೋರಿಸ್ತಿಲ್ಲ, ನಾರ್ಮಲ್ ಅಂತಿದೆ. ಇದನ್ನೇ ನಾನು ಹೇಳಿ ಹಾಗೆ ನೀವು ಏನ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಗೊತ್ತಾ? ನಮಗಾಗಿ ಹೇಳಿದಂಗಿತ್ತು ಸರ್, ಅದಕ್ಕೆ ಡೌಟ್ ಬಂದು ಕಾಲ್.
ಎಲ್ಲರಿಗೂ ನಿಮ್ಗೆ ಹೇಳ್ದಂಗೆ ಇರುತ್ತೆ. ಇಲ್ಲಿ ಏನಾಗಿದ್ದೀರಿ ನಿಜ ಅಂತಂದ್ರೆ, ಸರ್. ಇನ್ನು ಕಲಿತಾ ಇದ್ದೀರಲ್ವಾ, ಸರಿ ಕಲಿತಾ ಇದ್ದೀರಿ, ಕಲಿತೀರಾ, ನೀವು ಫಿಕ್ಸ್ಡ್ ಆಗ್ಬಿಟ್ಟಿದ್ದೀರಿ. ಲೆಫ್ಟ್ ಈಲ್ ಪೇನ್ ಬಂದಿದೆ ಅಂದ್ರೆ ಲೆಫ್ಟ್ ಅಂದ್ರೆ ಕೋಲ್ಡ್, ಹೌದಲ್ವಾ? ರೈಟ್ ಅಂದ್ರೆ ಈಟ್, ರೈಟ್ ಅಂದ್ರೆ ಈಟ್, ಲೆಫ್ಟ್ ಅಂದ್ರೆ ಕೋಲ್ಡ್ ಅಂತ ಫಿಕ್ಸ್ ಆಗಿದ್ದೀರಿ. ಲೆಫ್ಟ್ ಈಲ್ ಪೇನ್ ಬರ್ತಾ ಇದೆ, ಕಿಡ್ನಿ ಕೋಲ್ಡ್ ಅಂತ ಹೇಳ್ತಾ ಇದ್ದೀರಾ, ಹೌದಲ್ವಾ? ಸ್ಟಮಕ್ ಈಟ್ ಇದೆ, ಟಂಗ್ ಅಲ್ಲಿ ಅದು ಇದೆ, ಇದು ಇದೆ, ಸ್ಟಮಕ್ ಈಟ್ ಸಿಂಪ್ಟಮ್ಸ್ ಇದೆ ಹೇಳ್ತಾ ಇದ್ದೀರಿ, ಸರಿನಾ? ನೀವೊಂದು ಎರಡು ಸಿಂಪ್ಟಮ್ಸ್ ಅನ್ನ ಕರೆಕ್ಟ್ ಡಯಾಗ್ನೋಸ್ ಮಾಡಿದಿರಿ, ಒಂದು ಸಿಂಪ್ಟಮ್ಸ್ ಅನ್ನ ಸ್ವಲ್ಪ ತಪ್ಪು ಡಯಾಗ್ನೋಸ್ ಆಗಿದೆ. ಹೆಂಗೆ ಗೊತ್ತಾ? ಲೆಫ್ಟ್ ಅಂದ್ರೆ ಕೋಲ್ಡ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ. ನಾನು ಫಸ್ಟ್ ಕ್ಲಾಸಿಗೆ ಹೇಳಿದೆ, ಲೆಫ್ಟ್ ಕೋಲ್ಡ್, ಓಕೆ, ಅಕ್ಯುಪಂಚರ್ ಏನ್ ಹೇಳುತ್ತೆ, ಲೆಫ್ಟ್ ಅಂದ್ರೆ ಕೋಲ್ಡ್, ಇದು ನಾನು ಒಪ್ತೀನಿ. ಬಟ್ ಲೆಫ್ಟ್ ಅಂದ್ರೆ ಕೋಲ್ಡೇ ಅಲ್ಲ, ಲೆಫ್ಟ್ ಅಂದ್ರೆ ಕೋಲ್ಡ್, ಲೆಫ್ಟ್ ಅಂದ್ರೆ ಕೋಲ್ಡ್ ಜಾಸ್ತಿಯಿಂದನೇ ಬರುತ್ತಂತಲ್ಲ. ನೀವು ತಿಳ್ಕೊಂಡಿರೋದೇನ್ ಗೊತ್ತಾ? ಲೆಫ್ಟ್ ಈಲ್ ಪೆನ್ ಬಂದಿದೆ ಅಂದ್ರೆ ಕೋಲ್ಡ್ ಜಾಸ್ತಿ ಆಗಿ ಬಂದಿದೆ ಅಂತ ತಿಳ್ಕೊಂಡಿದ್ದೀರಾ, ಹೌದಲ್ವಾ? ಲೆಫ್ಟ್ ಈಲ್ ಪೆನ್ ಕೋಲ್ಡ್ ಕಮ್ಮಿ ಆಗಿನೂ ಬರುತ್ತೆ. ಕೋಲ್ಡ್ ಕಮ್ಮಿ ಆಗಿದೆ ಮೀನ್ಸ್ ಈಟ್ ಜಾಸ್ತಿ ಆಗಿದೆ ಅಂತ ಅರ್ಥ, ಹೌದಲ್ವಾ? ಅದ್ರ ಜೊತೆಗೆ ಈಟ್ ಸಿಂಪ್ಟಮ್ಸ್ ಇದಾವ. ಆ ಈಟ್ ಸಿಂಪ್ಟಮ್ಸ್ ಇಲ್ಲಿ ಏನಾಗಿದೆ, ಈಟ್ ಜಾಸ್ತಿ ಆಗಿದೆ. ಕೋಲ್ಡ್ ಕಮ್ಮಿ ಆಗಿದೆ ಅಂದ್ರೆ ಈಟ್ ಜಾಸ್ತಿ ಆಗ್ಲೇಬೇಕು. ನೀವು ಇಲ್ಲಿ ಏನ್ ಮಾಡ್ಬೇಕು ಗೊತ್ತಾ? ಈಟ್ ಅನ್ನ ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಸಾಲ್ವ್ ಆಗುತ್ತೆ. ಇಲ್ಲಿ ತಿಳ್ಕೊಂಡಿರೋ ನೀವು ಇಷ್ಟನೇ, ಲೆಫ್ಟ್ ಅಂದ್ರೆ ಕೋಲ್ಡ್, ಲೆಫ್ಟ್ ಕಾಯಿಲೆ ಬಂದಿದೆನಾ, ಕೋಲ್ಡ್ ಜಾಸ್ತಿ ಆಗಿನೇ ಬಂದಿದೆ ಅಂತ ತಲೆಯಲ್ಲಿ ಕೂತಿದೆ. ಇದನ್ನ ನೀವು ತೆಗೆದು ಬಿಟ್ಬಿಟ್ರೆ ನೀವು ಮುಂದೆ ಪ್ರೋಟೋಕಾಲ್ ರೆಡಿ ಮಾಡ್ಕೊಳಕ್ಕೆ ಬೆಸ್ಟ್ ವೇ ಕಲಿತೀರಾ. ಹಾಗಾಗಿ ನಾನು ಫಸ್ಟ್ ಕ್ಲಾಸ್ ಅಲ್ಲೇನೆ ನನ್ಗೆ ಗೊತ್ತು ಬರೋ ಕಾಲ್ಸು ಕೇಳೋ ಕ್ವಶನ್ಗಳು ಎಲ್ಲರೂ ಲೆಫ್ಟ್ ಅಂದ್ರೆ ಕೋಲ್ಡ್, ರೈಟ್ ಅಂದ್ರೆ ಈಟ್. ರೈಟ್ ನೀವ್ ಏನೇ ಸುಡುಗಾಡು ಹೇಳಿದ್ರು ಅದು ಈಟ್ ಜಾಸ್ತಿ ಆಗಿ ಏನೇ ಬರುತ್ತೆ ಅಂತ ತಲೆಯಲ್ಲಿ ಕುಂತ್ಬಿಟ್ಟಿದೆ. ಲೆಫ್ಟ್ ಏನೇ ಬಂದಿದೆ ಅಂದ್ರೂ ಕೂಡ ಕೋಲ್ಡ್ ಜಾಸ್ತಿ ಆಗಿನೇ ಬರುತ್ತಂತೆ ತಲೆಯಲ್ಲಿ ಕುಂತ್ಬಿಟ್ಟಿದೆ. ಇವತ್ತಿನಿಂದ ಅದು ತಲೆಯಿಂದ ಹೊರಗಡೆ ತೆಗಿದೆ. ಹೆಂಗೆ ತೆಗಿಬೇಕಪ್ಪ ಅಂದ್ರೆ, ರೈಟ್ ಪೇನ್ ಬಂದಿದೆ, ರೈಟ್ ಏನೇ ಡಿಸೀಸ್ ಬಂದಿದೆ ನಮ್ಮ ಬಲಭಾಗದಲ್ಲಿ ಬಂದಿದೆ ಅಂದ್ರೆ ಈಟ್ ಇಂಬ್ಯಾಲೆನ್ಸ್, ಇಷ್ಟು ದಿನ ತಿಳ್ಕೊಂಡಿದ್ರಿ ಈಟ್ ಜಾಸ್ತಿ ಆಗಿ ಬರುತ್ತಾ ಅಂತ ಹೇಳ್ಬಿಟ್ಟು. ಇವಾಗ ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ರೈಟ್ ಬಂದಿದೆ ಅಂದ್ರೆ ಈಟ್ ಇಂಬ್ಯಾಲೆನ್ಸ್, ಇಂಬ್ಯಾಲೆನ್ಸ್ ಮೀನ್ಸ್ ಜಾಸ್ತಿ ಆಗಿ ಬಂದಿರಬಹುದು, ಕಮ್ಮಿ ಆಗಿ ಬಂದಿರಬಹುದು. ಲೆಫ್ಟ್ ನಿಮ್ಗೆ ನೋವು ಬರ್ತಾ ಇದಾವ, ಲೆಫ್ಟ್ ತೊಂದರೆ ಕಾಣ್ತಾ ಇದೆ ಅಂದ್ರೆ ಕೋಲ್ಡ್, ಕೋಲ್ಡ್ ಇಂಬ್ಯಾಲೆನ್ಸ್, ಈಟ್ ಆಗಿ ಬಂದಿರಬಹುದು, ಕೋಲ್ಡ್ ಜಾಸ್ತಿ ಆಗಿ ಬಂದಿರಬಹುದು, ಕೋಲ್ಡ್ ಕಮ್ಮಿ ಆಗಿ ಬಂದಿರಬಹುದು. ಆಮೇಲೆ ನೀವು ಥಿಂಕ್ ಮಾಡಿ ಮತ್ತೆ ನಾಲಿಗೆ ನೋಡಿ. ಈಗ ಲೆಫ್ಟ್ ನೀ ಪೇನ್ ಒಂದೇ ತಗೋಬೇಕಾದ್ರೆ, ಈಲ್ ಪೇನ್ ಒಂದೇ ತಗೋಬೇಕಾದ್ರೆ ನೀವು ನಾಲಿಗೆ ನೋಡ್ತೀರಾ, ಕ್ರ್ಯಾಕ್ ಬಿದ್ದಿದೆ, ಸಿಂಪ್ಟಮ್ಸ್ ಎಲ್ಲ ಈಟ್ ಇದೆ. ಲೆಫ್ಟ್ ಅಂದ್ರೆ ಕೋಲ್ಡ್ ಬ್ಯಾಲೆನ್ಸ್ ಇರಬೇಕು. ಇವಾಗ ನಿಮ್ದಾಗ ಏನಾಗಿದೆ, ಈಟು ಕೋಲ್ಡ್, ಇದು ಹೌದಲ್ವಾ? ಇದು ಕೋಲ್ಡ್ ನನ್ನ ಎಡಭಾಗ, ಇದು ಬಲಭಾಗ ಈಟು. ನಿಮ್ ದೇಹದಲ್ಲಿ ಏನಾಗಿದೆ ಗೊತ್ತಾ? ಕೋಲ್ಡ್ ಕಮ್ಮಿ ಆಗಿದೆ. ಕೋಲ್ಡ್ ಕಮ್ಮಿ ಆಗಿದೆ ಅಂದ್ರೆ ಈಟ್ ಜಾಸ್ತಿ ಆಗುತ್ತೆ. ನೀವೇನ್ ಮಾಡ್ಬೇಕು, ಈಟ್ ಅನ್ನ ಕಮ್ಮಿ ಮಾಡ್ಕೊಳ್ಳಿ, ಕೋಲ್ಡ್ ಅನ್ನು ರೈಸ್ ಮಾಡ್ಕೊಳ್ಳಿ. ಈಟ್ ಕಮ್ಮಿ ಮಾಡ್ಲಿಕ್ಕೆ ಗ್ರೀನ್ ಕಲರ್ ಹಾಕೊಳ್ಳಿ, ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಥರ್ಡ್ ಜಾಯಿಂಟ್ಗೆ, ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ಕೋಲ್ಡ್ ಜಾಸ್ತಿ ಮಾಡ್ಲಿಕ್ಕೆ ಗ್ರೀನ್ ಕಲರ್ ಹಾಕೊಳ್ಳಿ. ಇವಾಗ ಏನಾಗುತ್ತೆ ಗೊತ್ತಾ? ಇಲ್ಲಿ ಈಟ್ ಕಮ್ಮಿ ಆಯ್ತು, ಇಲ್ಲಿ ಕೋಲ್ಡ್ ರೈಸ್ ಆಯ್ತು, ಸಿಂಪ್ಟಮ್ಸ್ ವಾಸಿ ಆಯ್ತು, ಸರಿನಾ? ಸರಿ, ಬಿಗಿನಿಂಗ್ ಕಲಿಯಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ಕಲಿತೀರಾ. ಇಲ್ಲ ಸರ್ ನಾನು ಇದನ್ನ ನೋಟ್ ಡೌನ್ ಮಾಡ್ಕೊಂತೀನಿ ಬೆಸ್ಟ್ ಆಗಿ, ಒಂದು ಕೋಡ್ ವರ್ಡ್ ಹೇಳಿ ಅಂದ್ರೆ 425 ತ್ರೀ ಏನ್ ಮಾಡ್ಬೇಕು, ಅಗ್ನಿ ಅಲ್ವಾ, ಅಗ್ನಿಯನ್ನ ಸಡೇಟ್ ಮಾಡ್ತೀವಿ. ಅಗ್ನಿ ಸಡೇಟ್ ಅಂದ್ರೆ 3 ಸಡೇಟ್ 425. 4 ಅಂದ್ರೆ ಜಲತತ್ವ ಅಲ್ವಾ, 3 ಅನ್ನ ಬಾಣದ ಗುರುತು ಮಾಡ್ಬಿಟ್ಟು ಹಿಂಗ್ ಕೆಳಗಡೆ ಮಾಡೋದು, 4 ಅನ್ನ ಬಾಣದ ಗುರುತು ಮಾಡಿ ಬರ್ಕೊಂಡ್ಬಿಟ್ರೆ ಮುಗೀತು. ಕಿಡ್ನಿ ರಿಫ್ಲೆಕ್ಸ್ಗೆ ಡಾರ್ಕ್ ಗ್ರೀನ್ ಕಲರ್ ಹಾಕಳಿ ಅಂತ ಬರೆಯೋದಕ್ಕಿಂತ 4 ಮೇಲೆ ಬಾಣದ ಗುರುತು, 3 ಸಡೇಟ್ ಕಮ್ಮಿ ಮಾಡ್ಬೇಕು, ಅಗ್ನಿಯನ್ನ ಕಮ್ಮಿ ಮಾಡ್ತಾ ಇರಿ, ಕೆಳಗಡೆ ಬಾಣದ ಗುರುತು ನೋಡಿ, 3 ಸಡೇಟ್ 425 ಮುಗೀತಪ್ಪ, ಯಾವ್ದು ಬೇಕಾಗಿದೆ, ಸರಿನಾ? ಇದನ್ನ ನೆಕ್ಸ್ಟ್ ಎಲ್ಲ ಕಲಿತೀರಾ, ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ. ಮತ್ತೆ ಯಾವಾಗ ಪೇನ್ ಜಾಸ್ತಿ ಆಗಿದೆ ಅಂದ್ರೆ ಕಾಲದ ಜಾಸ್ತಿ ಆಗಿರುತ್ತೆ, ಕಾಲ ಕಮ್ಮಿ ಮಾಡ್ಬೇಕು, 6 ಅನ್ನ ಸಡೇಟ್ ಮಾಡಿ ಅಂತಂದ್ರೆ ಆರೆಂಜ್ ಕಲರ್ ಅನ್ನ ಹಾಕಿ. ಆರೆಂಜ್ ಕಲರ್ ಅನ್ನ ನೀವು ರಿಂಗ್, ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ಗೆ ಹಾಕ್ಬೇಕು. 6 ಸಡೇಟ್ ಅಂತೀವಿ ನಾವು. ಈ ನೋಡಿ, ಒಂದು ವರ್ಡ್ 6 ಸಡೇಟ್, 3 ಸಡೇಷನ್ 425 ಮುಗಿತಪ್ಪ.
ಇಷ್ಟು ಬರ್ಕೊಂಡ್ಬಿಟ್ಟು ನಾನು ಹೇಳುವಾಗನೇ ಬರ್ಕೊಂಡ್ಬಿಡ್ಬೋದು ಬಡ 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 ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಥರ್ಡ್ ಪಾಯಿಂಟ್ ಅಂತ ಹೇಳಿ ಬದುಕೋದಕ್ಕಿಂತ ಒಂದೇ ಲೈನ್ ಅಲ್ಲಿ ಕೂತ್ಕೊಳ್ಳುತ್ತೆ ನಿಮ್ ಕಲೀಲಿಕ್ಕೆ ಮಾಡ್ಲಿಕ್ಕೆ ಎಲ್ಲಾನು ಒಂಥರ ಈಸಿ ಅನ್ಸುತ್ತೆ ಅಲ್ವಾ. ಸ್ವಲ್ಪ ಅಪ್ಡೇಟ್ ಆಗ್ಬೇಕು, ಕಲಿತೀರಾ ಪಕ್ಕ ಇದು ಕಲಿತೀರಾ. ಎಷ್ಟು ಈಸಿ ಇದೆ ಅಂದ್ರೆ ಇಷ್ಟು ದಿನ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಲಿಟಲ್ ಜಾಯಿಂಟ್ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಥರ್ಡ್ ಜಾಯಿಂಟ್ ಅಂತ ಬರೆದು ಬಿಡ್ತೀರಲ್ವಾ, ಇದಕ್ಕಿಂತ ಈಸಿನೇ ಇದು ಅಂದ್ರೆ ಅರ್ಥ ಹಾಗೆ ಆಗುತ್ತೆ, ಮಾಡ್ತೀರಾ. ಓಕೆ ಮೇಡಮ್, ಥ್ಯಾಂಕ್ ಯು. ಸುಗುಣ ಮೂರ್ತಿ. ಹ್ಯಾಪಿ ನ್ಯೂ ಇಯರ್ ಸರ್. ಮೇಡಮ್ ಥ್ಯಾಂಕ್ ಯು. ನೀವು ಆಗ್ಲೇ ಹೇಳ್ತಿದ್ರಲ್ವಾ ಸರ್, ಇದು ರೈಟ್ ಹ್ಯಾಂಡ್ ಇದು ಪೇನ್ ಬಂದ್ರೆ ಅದು ಹೀಟಿಗೂ ಆಗಿರ್ಬೋದು, ಕೋಲ್ಡಿಗೂ ಆಗಿರ್ಬೋದು ಇಂಬ್ಯಾಲೆನ್ಸ್ ಅಂತ. ಸೇಮ್ ನನ್ಗೆ ಜಾಯಿಂಟ್ ಪೇನ್ ಇದೆ ಸರ್ ತುಂಬಾ ದಿನಗಳಿಂದ. ಲಾಸ್ಟ್ ಟೈಮುನು ನೀವು ಬೇರೆ ಒಂದು ಕ್ಲಾಸ್ ಹೇಳ್ಬೇಕಾದ್ರೆ ಕೇಳಿದ್ದೆ, ಅದು ನಮ್ದು ಇದು ಏನ್ ಜಾಯಿಂಟ್ ಬಂದಿರುತ್ತೋ ನಮ್ ರಿಂಗ್ ಫಿಂಗರ್ಸ್ ಅಲ್ಲೂ ಅದೇ ಜಾಯಿಂಟ್ಸ್ ಇರುತ್ತೆ, ಅದನ್ನ ಇದ್ ಹಾಕೊಂಡ್ರೆ ಸ್ಕೈ ಬ್ಲೂ ಅದು ಹಾಕೊಂಡ್ರೆ ಪೇನ್ ರಿಲೀಫ್ ಆಗುತ್ತೆ ಅಂತ. ಸೊ ಅದು ಟ್ರೈ ಮಾಡಿದ್ದೆ ನಾನು, ಆ ಕ್ಷಣಕ್ಕೆ ಪೇನ್ ರಿಲೀಫ್ ಆಗಿತ್ತು. ಬಟ್ ಸ್ಟಿಲ್ ಅದು ತುಂಬಾನೇ ಪೇನ್ ಇದೆ, ಹೀಗೆ ಪ್ರೆಸ್ ಮಾಡಕ್ಕಾಗಲ್ಲ, ಹೀಗೆ ಪ್ರೆಸ್ ಮಾಡಕ್ಕಾಗಲ್ಲ. ಎಷ್ಟು ದಿನ ಹಾಕೊಂಡ್ರಿ ಕಲರ್ ಅದು? ಒಂದು 4-5 ಡೇಸ್ ಹಾಕಿದೆ ಸರ್. ಇನ್ನು ಹಾಕೋಬೇಕು, ಇನ್ನೊಂದು 10 to 15 ಡೇಸ್ ಹಾಕೊಳ್ಳಿ, 30 ಡೇಸ್ ಹಾಕೊಳ್ಳಿ, ಯಾಕಂದ್ರೆ ಬಾಳ ಇರುತ್ತೆ. ಹಾ, ಹೌದಲ್ವಾ? ಹೀಟ್ ಇಂದ ಬಂದಿದ್ಯಾ ಪೇನು, ಕೋಲ್ಡ್ ಇಂದ ಬಂದಿದ್ಯಾ ಅಂತ. ನೀವು ಯಾವ ಕಲರ್ ಹಾಕೊಂಡಾಗ ಆರಾಮಾಯ್ತು? ಸ್ಕೈ ಬ್ಲೂ ಎಲ್ಲಿ? ಈ ಜಾಯಿಂಟ್ ಗೆ ಹಾಕಿದೆ ಸರ್. ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಫಸ್ಟ್ ಜಾಯಿಂಟ್ ಗೆ. ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಫಸ್ಟ್ ಜಾಯಿಂಟ್ ಹಾಕೊಂಡಿದ್ದಾರೆ ಅಲ್ವಾ? ಸ್ಕೈ ಬ್ಲೂ ಕಲರ್ ಏನ್ ಮಾಡುತ್ತೆ, ಅಗ್ನಿ ತತ್ವವನ್ನ ರೈಸ್ ಮಾಡುತ್ತೆ. ನೀವು ಯಾವುದೇ ರಿಂಗ್ ಫಿಂಗರ್ ಹಾಕೊಳ್ಳಿ, ಇಂಡೆಕ್ಸ್ ಫಿಂಗರ್ ಹಾಕೊಳ್ಳಿ, ಎಲ್ಲೇ ಸ್ಕೈ ಬ್ಲೂ ಕಲರ್ ಹಾಕೊಂಡಿದ್ದೀರ ಅಂದ್ರೆ ಅಗ್ನಿ ಜಾಸ್ತಿ ಆಗುತ್ತೆ, ಹೌದಲ್ವಾ? ನೀವು ಅದು ಹಾಕೊಂಡ ಕಮ್ಮಿ ಆಯ್ತು ಅಂತ ಹೇಳ್ತಾ ಇದ್ದೀರಿ, ಇನ್ನು ಆಗ್ಬೇಕು, ಯಾಕಂದ್ರೆ ಇನ್ನು ಜಾಸ್ತಿ ಹಾಕೋಬೇಕು, ಹೌದಲ್ವಾ? ಅದು ಹಾಕಂತೀರ, ರೆಡಿ ಆಗ್ತೀರಾ. ಆದ್ರೆ ಇನ್ ಅನಲೈಸ್ ಮಾಡೋದು ನೋಡಿ, ನಿಮಗೆ ಪೇನ್ ಬಂದಿರೋದು ಬಲಭಾಗದಲ್ಲಿ, ಹೌದಲ್ವಾ? ಬಲಭಾಗದಲ್ಲಿ ಈಟಿಂದ ಬಂದಿತ್ತು. ಇವಾಗ ಹೇಳ್ಕೊಡೋದು ಹೆಂಗಪ್ಪ ಅಂದ್ರೆ, ಓನ್ಲಿ ಈಟಿಂದ ಬಂದಿತ್ತು, ನೀವು ಗ್ರೀನ್ ಕಲರ್ ಹಾಕೊಳ್ಳಿ, ರೈಟ್ ಬರೋದೆಲ್ಲ ಈಟಿಂದ, ರೈಟ್ ಬರೋದೆಲ್ಲ ಈಟಿಂದ, ರೈಟ್ ಈಟ್ ಅಂದ್ಬಿಟ್ಟು ಗ್ರೀನ್ ಕಲರ್ ಹಾಕೊಂಡಿದ್ರೆ ಅಂದ್ರೆ ಪೇನ್ ಜಾಸ್ತಿ ಆಗಿರೋದು. ಇವತ್ತು ಸ್ಕೈ ಬ್ಲೂ ಕಲರ್ ಹಾಕೊಂಡಿದ್ರಿ ಅಂತಂದ್ರೆ ಇಲ್ಲಿ ಏನಾಗಿದೆ, ಈಟ್ ಕಮ್ಮಿ ಆಗ್ಬಿಟ್ಟು ನಿಮ್ಗೆ ಡಿಸೀಸ್ ಬಂದಿದೆ. ಯಾವಾಗ ನೀವು ಸ್ಕೈ ಬ್ಲೂ ಕೋಲ್ಡ್ ಇಂದ ಪೇನ್ ಬಂದಿದೆ. ವೆರಿ ಗುಡ್. ಇಲ್ಲಿ ಬಂದಿರ ನಿಮಗೆ ಕೋಲ್ಡ್ ಇಂದ, ರೈಟ್ ಸೈಡ್ ಈಟ್ ಇಂದ ಬರ್ತಿತ್ತಂದ್ರೆ ಕೋಲ್ಡ್ ಸ್ಕೈ ಬ್ಲೂ ಕಲರ್ ಹಾಕೊಂಡ್ರೆ ವಾಸಿ ಆಗಬಾರ್ದಾಗಿತ್ತು, ಹೌದಲ್ವಾ? ಸ್ಕೈ ಬ್ಲೂ ಕಲರ್ ಆಗಿ ವಾಸಿ ಆಗಿದೆ ಅಂದ್ರೆ ಇಲ್ಲಿ ಏನಾಗಿದೆ, ರೈಟ್ ಅಲ್ಲಿ ಈಟ್ ಬ್ಯಾಲೆನ್ಸ್ ಇರ್ಬೇಕಾಗಿತ್ತು, ರೈಟ್ ಅಲ್ಲಿ ಈಟ್ ಬ್ಯಾಲೆನ್ಸ್ ಆಗಿರ್ಬಹುದು. ರೈಟ್ ಅಲ್ಲಿ ಈಟ್ ಏನಾಗಿದೆ, ಕಮ್ಮಿ ಆಗಿದೆ. ರೈಟ್ ಅಲ್ಲಿ ಈಟ್ ಕಮ್ಮಿ ಆಗಿದೆ ಅಂದ್ರೆ ಕೋಲ್ಡ್ ಜಾಸ್ತಿ ಆಗುತ್ತೆ. ಸೂರ್ಯನ ಬೆಳಕು ಕಮ್ಮಿ ಆದಂಗೆಲ್ಲ ಚಂದ್ರನ ಬೆಳಕು ಜಾಸ್ತಿ ಆಗುತ್ತೆ, ಹೌದಲ್ವಾ? ಇಲ್ಲಿ ನಿಮಗೆ ಆಗಿರೋದೇನು, ರೈಟ್ ಅಲ್ಲಿ ಈಟ್ ಕಮ್ಮಿ ಆಗಿದೆ. ಸ್ಕೈ ಬ್ಲೂ ಕಲರ್ ಹಾಕೊಂಡಾಗ ಏನಾಯ್ತು, ಪೇನ್ ಸ್ವಲ್ಪ ಕಡಿಮೆ ಆಗಿದೆ. ಈಟ್ ಕಮ್ಮಿ ಆಗ್ಬಿಟ್ಟು ಕೋಲ್ಡ್ನೆಸ್ ಕಮ್ಮಿ ಆಗ್ಬಿಟ್ಟು ಕಡಿಮೆ ಆಗಿ ಹೀಟ್ ರೈಸ್ ಮಾಡಿ, ಹೀಟ್ ರೈಸ್ ಆಗ್ತಾ ಇದೆ. ಅದ್ ಎಷ್ಟು ದಿನ ರೈಸ್ ಆಗ್ಬೇಕು ಅಂತಂದ್ರೆ ಡಿಪೆಂಡ್ ಆನ್ ಯುವರ್ ಪೇನ್. ದಿನಾಲು ಆಗ್ತಾ ಹೋಗಿ, 10 ಡೇಸ್ ಹಾಕಿ, 10 ಡೇಸ್ ರಿಮೂವ್ ಆಯ್ತಾ ಬಿಟ್ಬಿಡಿ, ಇನ್ನೊಂದು 10 ಡೇಸ್ ಹಾಕೊಳ್ಳಿ. ಅವಾಗ ಬಿಟ್ಟು 5 ದಿನಕ್ಕೆ ಸಾಲ್ವ್ ಆದ್ರೆ 5 ದಿನಕ್ಕೆ ಬಿಡಿ, 2 ದಿನಕ್ಕಾದ್ರೆ 2 ದಿನಕ್ಕೆ ಬಿಡಿ. ಇಷ್ಟೇ ದಿನ ಹಾಕ್ಬೇಕಂತ ಹೇಳಿ ಏನೂ ರೂಲ್ಸ್ ಇಲ್ಲ. ಕಲರ್ ಹೆಂಗ್ ಅಪ್ಲೈ ಮಾಡ್ಬೇಕು ಗೊತ್ತಾ, ಊಟ ಮಾಡ್ತೀವಿ, ಎಷ್ಟು ಊಟ ಮಾಡ್ತೀವಿ, ಹೊಟ್ಟೆ ತುಂಬಿದೆ ಅಂತೇಳಿ ನಮ್ ಬ್ರೈನಿಗೆ ಬರೋವರೆಗೂ ತಿಂತೀವಿ. ಅದೇ ತರ ಪೇನ್ ಅನ್ನ ನೀವು ಹಾಕ್ತಾ ಹೋಗಿ, 1 ದಿನ ಹಾಕಿ, 5 ದಿನ ಹಾಕಿ, 10 ದಿನ ಹಾಕಿ, ದಿನಾನು ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಮುಂದೆ ಸ್ಟಾಪ್ ಮಾಡೋದು ಅಥವಾ ಕಂಟಿನ್ಯೂ ಮಾಡೋದು ಮಾಡಿ. ಅದು ಬರೀ ಸ್ಕೈ ಬ್ಲೂ ಸಾಕ, ಇಲ್ಲ ಆರೆಂಜು ಮಿಕ್ಸ್ ಮಾಡಿ, ಆರೆಂಜು ಸ್ಕೈ ಬ್ಲೂ ಎರಡು ಕೊಡ್ಬೋದಾ ಸರ್? ಹಾಕಬಹುದು. ಈ ಪ್ರೆಸೆಂಟ್ ಮಾಡೋದು ಏನಪ್ಪಾ ಅಂದ್ರೆ ಲಂಗ್ ಮತ್ತು ಲಿವರ್ ಜಾಯಿಂಟ್, ಸರಿನಾ? ನೀವು ಲಂಗ್ ರಿಪ್ಲೇಸ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ, ಲಿವರ್ ರಿಪ್ಲೇಸ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ, ಮತ್ತೆ ಅದ್ರ ಮೇಲ್ಗಡೆ ಆರೆಂಜ್ ಹಾಕಿ. ನೋವನ್ನ ಕಮ್ಮಿ ಮಾಡ್ಲಿಕ್ಕೆ ಲೆಫ್ಟ್ ಹ್ಯಾಂಡ್ ರಿಟಲ್ ಫಿಂಗರ್, ಯಾಂಗ್ ಬ್ರೈನ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಅದು ಯೂಶಲಿ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಸರ್, ಯಾಕಂದ್ರೆ ಈ ವಿಂಟರ್ ಸೀಸನ್ ಅಲ್ಲಿ ನಂಗೆ ತುಂಬಾ ಬಾಡಿ ಪೈನ್ಸ್, ಜಾಯಿಂಟ್ ಪೈನ್ಸ್, ಎಲ್ಲಂದ್ರಲ್ಲಿ ಪೈನ್ ಗಳು ಇಟ್ಕೊಳ್ಳುತ್ತೆ. ನನಗೆ ಬೆಸ್ಟ್ ಸೊಲ್ಯೂಷನ್ ಕೊಟ್ಟಿರೋದಂದ್ರೆ ಅದು ಒಂದೇ ಸರ್. ವಿಂಟರ್ ಅಲ್ಲಿ ನೋಡಿ, ವಿಂಟರ್ ಅಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀರಲ್ವಾ, ನಿಮ್ ದೇಹ ಪಕ್ಕ ಕೋಲ್ಡ್ನೆಸ್ ಇದೆ, ಈಟ್ ಇಷ್ಟ ಇರಬೇಕು, ಇಲ್ಲ ಈಟ್ ಕಮ್ಮಿ ಆಗಿದೆ, ಕೋಲ್ಡ್ ಬ್ಯಾಲೆನ್ಸ್ ಇದೆ ನಿಮ್ ದೇಹದಲ್ಲಿ. ಇಲ್ಲಿ ನಿಮ್ ದೇಹದಲ್ಲಿ ಏನಾಗಿದೆ ಅಂದ್ರೆ ಈಟ್ ಅಷ್ಟೇ ಇಂಬ್ಯಾಲೆನ್ಸ್ ಆಗಿದೆ. ಇಂಬ್ಯಾಲೆನ್ಸ್ ಮೀನ್ಸ್ ಈಟ್ ಕಮ್ಮಿ ಆಗಿದೆ. ಈಟ್ ಕಮ್ಮಿ ಆದಾಗ ಕೋಲ್ಡ್ನೆಸ್ ಜಾಸ್ತಿ ಆಗಬೇಕು. ನೀವೇನ್ ಮಾಡ್ಬೇಕು ಗೊತ್ತಾ, ಫಸ್ಟ್ ಈಟ್ ಟ್ರೀಟ್ಮೆಂಟ್ ಮಾಡಿ, ಹೀಟ್ ಅನ್ನ ರೈಸ್ ಮಾಡಿ, ಹೀಟ್ ಅನ್ನ ರೈಸ್ ಮಾಡ್ತಾ ಹೋಗಿ. ಹೀಟ್ ಅನ್ನ ರೈಸ್ ಮಾಡಿದ್ರೆ ಕಮ್ಮಿ ಆಗಿಲ್ಲ ಅಂದ್ರೆ
ಕೋಲ್ಡ್ ಅನ್ನ ಕಮ್ಮಿ ಮಾಡ್ಬಿಟ್ಟು ಹೀಟ್ ಅನ್ನ ರೈಸ್ ಮಾಡಿ, ವಾಸಿ ಆಗುತ್ತೆ. ಸಿಕ್ಕಾಪಟ್ಟೆ ಪೇನ್ ಇದೆ ಸರ್. ಇದು ಏನ್ ಈ ತರ ನಾವು ಪ್ರೆಸ್ ಮಾಡ್ಕೊಂಡು ಏನ್ ಮಾಡ್ಕೊಂಡ್ರು ಅದು ಪೇನ್ ಹೋಗಲ್ಲ. ಆಮೇಲೆ ಏನಾದ್ರು ಒಂದ್ ಸ್ವಲ್ಪ ವೆಯ್ಟಿಂಗ್ ಹಿಡ್ಕೊಂಡ್ರು ಅಲ್ಲಿ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ, ಅಷ್ಟು ಪೇನ್ ಇದೆ. ಓಕೆ, ಅದನ್ನ ಮಾಡ್ಬಿಟ್ಟು ಇನ್ನೊಂದು ಮರ್ಮ ಥೆರಪಿ ಬರುತ್ತಮ್ಮ. ಎಲ್ಲಿ ಗೊತ್ತಾ? ಕೈಯಲ್ಲಿ ನೋವು ಬರ್ತಾ ಇದೆ ಅಂತ ಹೇಳ್ತೀರಿ ಅಲ್ವಾ? ಇಲ್ಲಿ ನೋಡಿ, ಇದನ್ನ ಹಿಂಗೆ ಮಾಡ್ಬೇಕು. ಈ ತರ ಮುಷ್ಟಿ ಮಾಡಿದಾಗ ಈ ತರ ಬೆರಳು ಹಾಕ್ಬಿಟ್ಟು ಇಲ್ಲಿ ಸ್ಕಿನ್ ತಗೋಬೇಕು. ಓಕೆ, ಇಲ್ಲಿ ಸ್ವಲ್ಪ ಲಿಟಲ್ ಬಿಟ್ ಸ್ಕಿನ್ ತಗೊಂಡು ರಿಲೀಸ್ ಮಾಡಿ ಕೈಯನ್ನಷ್ಟೇ ಮಾಡ್ಬಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಳೆಯಿರಿ ಹಿಂದ್ಗಡೆ. 1 2 3 ಬುಟ್ಟೆ, ಮತ್ತೆ 1 2 3 ಮತ್ತೆ ಬುಟ್ಟೆ, ಮತ್ತೆ 1 2 3 ಮತ್ತೆ ಬುಟ್ಟೆ. ಈ ತರ ನೀವು ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಮಾಡ್ಬೋದು. ಸರಿನಾ? ಮಾಡ್ಬಿಟ್ಟು ಅದ್ರ ಜೊತೆಗೆ ಈ ಹಸ್ತ ಇದೆ ಅಲ್ವಾ, ಈ ಭಾಗ, ಲೆಫ್ಟ್ ಈ ಭಾಗದಲ್ಲಿ ಜಿಗ್ಜಾಗ್ ಮೋಷನ್ ಮಾಡಿ. ಈ ಮಿಡ್ಲ್ ಪಾಯಿಂಟ್ ಅಲ್ವಾ ಸರ್? ಎಸ್, ಇಲ್ಲಿ ನೋಡಿ, ಈ ಮಿಡಲ್ ಫಿಂಗರ್ಗೆ ಮಿಡಲ್ ಇರಬೇಕು, ಸೈಡ್ಗೆ ಇದು ಇರಬೇಕು. ಜಿಗ್ಜಾಗ್ ಮೋಷನ್ ಈ ತರ. ಎಸ್, ಈ ತರ. ಇದಾದ ನಂತರ ಜಾಸ್ತಿ ಪ್ರೆಷರ್ ಕೊಡೋ ಹಂಗಿಲ್ಲ ಅಲ್ವಾ ಸರ್? ಏನಿಲ್ಲ, ಲೈಟ್ ಆಗಿ ಇಷ್ಟೇ, ಸ್ಕಿನ್ ಅಷ್ಟೇ ಮೂವ್ ಆಗ್ಬೇಕು. ಓಕೆ, ಹಾ ಗೊತ್ತಾಯ್ತು. ತೆಳಗಡೆ ಹಾಗೇನೆ ಮಿಡಲ್ಗೆ ನೋಡಿ, ನನ್ನ ಕೈ ಮೂವ್ ಆಗಲ್ಲ, ಓನ್ಲಿ ಸ್ಕಿನ್ ಅಷ್ಟೇ ಆಗುತ್ತೆ. ಹೌದಲ್ವಾ? ನನ್ನ ಎಡಗೈ ಅಷ್ಟೇ ಇದೆ, ಆದ್ರೆ ನನ್ನ ಬಲಗೈ ಬೆರಳುಗಳಷ್ಟೇ ಮೂವ್ ಆಗ್ತಾ ಇದಾವೆ. ಹಾ ಸರ್, ಗೊತ್ತಾಯ್ತು. ಎಸ್, ಅದೇ ತರ ಇಲ್ಲಿ ತಮಕ್ ರಿಫ್ಲೆಕ್ಸ್ಗೆ ಈ ತರ ಮರ್ಮ ಥೆರಪಿಯನ್ನ ಮಾಡಿ. ಎಷ್ಟೊತ್ತು ಮಾಡ್ಬೇಕು ಸರ್? ಅದು ಕೌಂಟ್ ಮಾಡ್ಕೋಬೇಕಾ? ಕೌಂಟ್ ಅಂದ್ರೆ ಇದೆ ನಿಮ್ಗೆ ಹೇಳಿದ್ನಲ್ವಾ, 1 2 3 ಹೇಳಿದ್ನಲ್ವಾ, ಅದೇ ತರ. ಇಲ್ಲ ಸರ್ ಅದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಜಸ್ಟ್ 30 ಸೆಕೆಂಡ್ ಮಾಡ್ಬೋದು. ಓಕೆ, ಸರಿನಾ? 1 2 3 1 2 3 ಮಾಡಿನೂ ಮಾಡ್ಬೋದು. ಅದು ಗೊತ್ತಾಗಲ್ಲ ಅಂದ್ರೆ ಕಂಟಿನ್ಯೂ 30 ಸೆಕೆಂಡ್ ಮಾಡ್ಬೋದು. ಓಕೆ, ಸರಿನಾ? ಎವ್ರಿ 6 ಅವರ್ ಮರ್ಮ ಮಾಡ್ಬೋದು. ಬಿಗಿನಿಂಗ್ ನೀವೇನ್ ಮಾಡಿ ಗೊತ್ತಾ, ದಿನಾಲು ಒಂದ್ಸಲ ಮಾಡಿ, ವಾಸಿ ಆಗ್ತಾ ಬಂದಂಗೆಲ್ಲ 2 ದಿನ 3 ದಿನಕ್ಕೆ ಶಿಫ್ಟ್ ಮಾಡಿ. ಸರಿನಾ? ಮಾಡ್ತಾ ಬನ್ನಿ ಅಮ್ಮ, ಕಮ್ಮಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿಜಯಾನಂದ ಬಾಬು ಸರ್ ನಮಸ್ಕಾರ ಸರ್. ನಮಸ್ತೆ. ಹ್ಯಾಪಿ ನ್ಯೂ ಇಯರ್ ಸರ್. ವಿಶ್ ಯು ಆಲ್ ದಿ ಸಕ್ಸಸ್ ಫಾರ್ ಯರ್ ನ್ಯೂ ವೆಂಚರ್. ಸರ್ ಇಲ್ಲಿ ಒಂದು ಡೌಟ್ ಇದೆ ನನಗೆ. ನಂಬರ್ 3 ಟೋನಿಫಿಕೇಶನ್ ಅಂತ ಹೇಳಿದೀರಾ, ಅದಾದ್ಮೇಲೆ ನಂಬರ್ 4 ಟೋನಿಫಿಕೇಶನ್ ಅಂತಾನೆ ಹೇಳ್ತೀರಾ? ನೋ ಫಿಕ್ಸ್ಡ್. ಐ ಆಮ್ ಜನರಲಿ ಟಾಕಿಂಗ್. ನಂಬರ್ 3ಗೆ ನೀವು ಆವಾಗಲೇ ಸಡೇಷನ್ ಅಂತ ಹೇಳಿದೀರಾ. ಓಕೆ, ನಂಬರ್ 4ಗೆ ಬಂದು ಟೋನಿಫಿಕೇಶನ್ ಅಂತ ಹೇಳಿದೀರಾ. ಇಲ್ಲಿ ನನ್ನ ಡೌಟ್ ಏನಂದ್ರೆ, ಇನ್ ನಂಬರ್ 3 ನಲ್ಲಿ ನಮ್ಗೆ ಲಿವರ್ ಇದೆ, ಪ್ಯಾಂಕ್ರಿಯಾಸ್ ಇದೆ ಅಂಡ್ ಗಾಲ್ ಬ್ಲಾಡರ್ ಇದೆ. ಈ ಕಡೆ ಬಂದ್ರೆ ನಿಮ್ಗೆ ಕಿಡ್ನೀಸ್, ಯುಬಿ ಎಲ್ಲ ಇದೆ ಅಲ್ವಾ? ಎಲ್ಲಿ ನಾವು ಹಾಕ್ಬೇಕು? ಈಸ್ ದೇರ್ ಎನಿ ಬೈಫರ್ಕೇಶನ್ ಹೆಂಗೆ ಬರುತ್ತೆ ನಮ್ಗೆ ಅಲ್ಲಿ? ಹೇಳ್ತೀನಿ, ಚಿಕ್ಕ ಡೌಟ್ ಇದೆ ನನಗೆ. ಸುಮ್ಮನೆ ಇದು ಇಂಟ್ರೊಡಕ್ಷನ್, ಸೆಡೇಷನ್, ಟೋನಿಫಿಕೇಶನ್ ಡೀಟೇಲ್ ಆಗಿ ಬರುತ್ತೆ. ಸರಿನಾ? ಲಿವರ್ಗೆ ಟೋನಿಫೈ ಮಾಡೋದು ಹೇಗೆ, ಕಿಡ್ನಿಗೆ ಟೋನಿಫೈ ಮಾಡೋದು ಹೇಗೆ, ಕಿಡ್ನಿಗೆ ಸೆಡೇಟ್ ಮಾಡೋದು ಹೇಗೆ, ಯುಬಿಗೆ ಟೋನಿಫೈ ಮಾಡೋದು ಹೇಗೆ, ಲಂಗಿಗೆ ಟೋನಿಫೈ ಮಾಡೋದು ಹೇಗೆ, ಸೆಡೇಷನ್ ಮಾಡೋದು ಹೇಗೆ, ಒಂದು ಆಕಾಶ ತತ್ವ ಹೇಳಿದ ನಂತರ ಆಕಾಶದಲ್ಲಿ ಟೋನಿಫಿಕೇಶನ್ ಸೆಡೇಷನ್ ಹೇಳ್ಬಿಟ್ಟು ಆಕಾಶದಲ್ಲಿ 10 ಎಲಿಮೆಂಟ್ ಅನ್ನ ಸೊಲ್ಯೂಷನ್ ಹೇಳ್ತೀವಿ ನಿಮ್ಗೆ. ಆಕಾಶದಲ್ಲಿ ಅಂದ್ರೆ ನಿಮ್ಗೆ ಕೆಮ್ಮು ಬಂದಿದೆ ಅಂದ್ರೆ ಆಕಾಶ ತತ್ವ ಇಂಬ್ಯಾಲೆನ್ಸ್ ಆಗಿ ಬಂದಿರಲ್ಲ. ಅದು 100% ಇರ್ಬೋದು, ಅಥವಾ 50% ಲಂಗ್ ಇಂಬ್ಯಾಲೆನ್ಸ್ ಅಂತ ಬಂದಿರ್ಬೋದು. ಕೆಲವೊಂದ್ಸಲ ಕಾಲ ಜಾಸ್ತಿ ಆಗಿ ಕೆಮ್ಮು ಬರುತ್ತೆ, ಕೆಲವೊಂದ್ಸಲ ಅಗ್ನಿ ಜಾಸ್ತಿ ಆಗಿ ಕೆಮ್ಮು ಬರುತ್ತೆ ಲಂಗ್ ಎನರ್ಜಿಯಲ್ಲಿ. ಕೆಲವೊಂದ್ಸಲ ಪೃಥ್ವಿ ತತ್ವದಿಂದ ಬರುತ್ತೆ ಕೆಮ್ಮು. ನೋಡಿ, ಕೆಲವೊಬ್ರು ಕೆಮ್ತಾ ಇರ್ತಾರಲ್ವಾ,
ಏನ್ ಕೆಮ್ಮು ಹೌದು. ಬರುತ್ತೆ ಗೊತ್ತಾ? ಒಳಗಡೆ ಏನೋ ಕುಂತಿದೆ ಅನ್ನೋಂಗ್ ಅವ್ರದ್ದು ಕೆಮ್ಮು ನೋಡಿಬಿಟ್ರೆ ಏನೋ ಅಪ್ಪ ಇವ್ರ ಒಳಗಡೆ ಕುಂತಿದೆ ಅದ್ರ ಹೊರಗಡೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಕೆಮ್ಮು ಬರ್ತಾ ಇದೆ ಅಂತ ಫೀಲ್ ಆಗುತ್ತೆ. ಒಳಗಡೆ ಕುಂತಿದೆ ಮೀನ್ಸ್ ಅರ್ತ್ ಎಲಿಮೆಂಟ್ ಜಾಸ್ತಿ ಆಗಿದೆ. ಎಲ್ಲಿ ಲಂಗ್ ಅಲ್ಲಿ. ಆ ಅರ್ತ್ ಎಲಿಮೆಂಟ್ ಅನ್ನ ಕಮ್ಮಿ ಮಾಡ್ಬೇಕಪ್ಪ ಅಂದ್ರೆ ಲಂಗಿಗೆ ನೀವು ಆರೆಂಜ್ ಕಲರ್ ಹಾಕ್ಬೇಕು, ಅರ್ಥನ ಕಮ್ಮಿ ಮಾಡ್ಬೇಕು. ಹೌದಲ್ವಾ? ಕೆಲವೊಂದ್ಸಲ ಏನಾಗಿರುತ್ತಪ್ಪ ಅಂದ್ರೆ ಕೆಮ್ಮು ಹೆಂಗ್ ಬರ್ತಿರುತ್ತೆ, ವಿತಿನ್ ಸೆಕೆಂಡ್ ಬರ್ತಿರುತ್ತೆ, ಕೆಮ್ಮಿದೆ. ಅಲ್ಲಿ ಕಾಲ ಜಾಸ್ತಿ ಆಗಿರುತ್ತೆ. ಅವಾಗ ನಾವೇನ್ ಮಾಡ್ಬೇಕು, ಕಾಲವನ್ನ ಕಮ್ಮಿ ಮಾಡ್ಬೇಕು. ಕಾಲ ಕಮ್ಮಿ ಮಾಡ್ಬೇಕಪ್ಪ ಅಂದ್ರೆ ಲಂಗ್ ರಿಫ್ಲೆಕ್ಸ್ ಗೆ ರೆಡ್ ಕಲರ್ ಹಾಕ್ಬೇಕು. Okay. ಸರಿನಾ? ಕೆಲವೊಬ್ರು ಕೆಮ್ತಾ ಇರ್ತಾರೆ. ಹೆಂಗ್ ಕೆಮ್ಮಿರುತ್ತೆ ಗೊತ್ತಾ? ಫುಲ್ ಮೈಲ್ಡ್ ಆಗಿರುತ್ತೆ. ಅಲ್ಲಿ ಬೇರೆ ಮತ್ತಿನ್ನೊಂದು ಎಲಿಮೆಂಟ್ ಇಂಬ್ಯಾಲೆನ್ಸ್ ಇರುತ್ತೆ. ಒಂದು ಕೆಮ್ಮಿಗೆ ಅಂತ ಬಂದಾಗ ಓನ್ಲಿ ಲಂಗ್ ಎನರ್ಜಿ ಇಂಬ್ಯಾಲೆನ್ಸ್ ಅಂದ್ರೆ ಆಕಾಶ ತತ್ವ ಇಂಬ್ಯಾಲೆನ್ಸ್ ಇಂದ ಬರಲ್ಲ. 10 ಎಲಿಮೆಂಟ್ ಇಂಬ್ಯಾಲೆನ್ಸ್, 10 ಎಲಿಮೆಂಟ್ ಇಂಬ್ಯಾಲೆನ್ಸ್ ಇರುತ್ತೆ. 10 ತತ್ವ ಆಗಿರ್ಬೋದು, 10ರಲ್ಲಿ 9 ಆಗ್ಬೋದು, 10ರಲ್ಲಿ 3 ಆಗ್ಬೋದು, 10ರಲ್ಲಿ 4 ಆಗ್ಬೋದು, 1 ಆಗ್ಬೋದು. ಡಿಪೆಂಡ್ ಆನ್ ಸಿಂಪ್ಟಮ್ಸ್. ಇವಾಗ ಹೇಳಿದ್ನಲ್ವಾ, ಒಬ್ಬ ಕೆಮ್ಮು ಅನ್ನೋನ್ ಬಂದಿದ್ದಾನಂದ್ರೆ ಫಸ್ಟ್ ನಾವೇನ್ ಮಾಡ್ತೀವಿ, ಕೋಲ್ಡ್ ಇದೆನಾ ಹೀಟ್ ಇದೆನಾ. ಕೋಲ್ಡ್ ಇಂದ ಬಂದಿತ್ತಂದ್ರೆ ವೆಟ್ ಬರುತ್ತೆ, ಹೀಟ್ ಇಂದ ಬಂದ್ರೆ ಡ್ರೈ ಬರುತ್ತೆ. ಡಿಪೆಂಡ್ ಮಾಡ್ಬಿಟ್ಟು ಒಂದು ಡ್ರೈ ಆರ್ ವೆಟ್ ಅನ್ನ ನಾವು ಕಲರ್ ಹಾಕ್ಬಿಡ್ತೀವಿ. ತದನಂತರ ಏನ್ ಮಾಡ್ತೀವಿ, ಆಕಾಶ ಜಾಸ್ತಿ ಆಗಿದೆನಾ ಕಮ್ಮಿ ಆಗಿದೆನಾ, ತದನಂತರ ವಾಯು ಜಾಸ್ತಿ ಆಗಿದೆನಾ ಕಮ್ಮಿ ಆಗಿದೆನಾ, ಅಗ್ನಿ ಜಾಸ್ತಿ ಆಗಿದೆನಾ ಕಮ್ಮಿ ಆಗಿದೆನಾ, ಜಲತತ್ವ, ಪೃಥ್ವಿ ತತ್ವ, ಇವೆಲ್ಲ 10 ಎಲಿಮೆಂಟ್ ಲಂಗ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಾವು ನೋಡ್ಬೇಕು. ಜಸ್ಟ್ ನೀವು ಲಂಗ್ ರಿಫ್ಲೆಕ್ಸ್ ಗೆ ಪರ್ಪಲ್ ಹಾಕಂತೀನಿ ಅಂದ್ರೆ ವರ್ಕ್ ಆಗುತ್ತೆ, ಜಾಸ್ತಿ ಜನ ತಗೊಳುತ್ತೆ. ಹಾಗಾಗಿ ನೆಕ್ಸ್ಟ್ ಕಲರ್ ಥೆರಪಿ ನಿಮ್ಗೆ ಪೇಡ್ ಕ್ಲಾಸ್ ಅಲ್ಲಿ ಏನ್ ಹೇಳ್ತೀನಪ್ಪ ಅಂದ್ರೆ, ಲಂಗ್ ಎನರ್ಜಿಯಲ್ಲಿ ಲಂಗ್ ರಿಫ್ಲೆಕ್ಸ್ಗೆ, ಲಂಗ್ ಜಾಯಿಂಟಿಗೆ, ಲಂಗಿಗೆ ಎನರ್ಜಿ ಇಂಬ್ಯಾಲೆನ್ಸ್ 10 ಎಲಿಮೆಂಟ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಡೋದು ಹೇಳ್ಕೊಡ್ತೀನಿ ನಿಮ್ಗೆ. ಸರಿನಾ? ಇದು ಕೋಡ್ ವರ್ಡ್ ಅಲ್ಲಿ ನೀವು ತಿಳ್ಕೊಬಹುದು. Okay. ಸರಿನಾ? ಥ್ಯಾಂಕ್ ಯು ಸರ್. Right. Thank you, sir. Thank you very much. ಸುಮ್ನೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಲಕ್ಷ್ಮಿ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಕ್ಲಾಸ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ನಾನು ಫಸ್ಟ್ ಕಲರ್ ಥೆರಪಿ ಕ್ಲಾಸ್ ಕಲ್ತಿದ್ವಿ. ಹೀಟು ಕೋಲ್ಡ್ ಅಷ್ಟೇ ತಿಳ್ಕೊಂಡಿದ್ವಿ ಸರ್. ರೈಟ್ ಅಂದ್ರೆ ಹೀಟು, ಲೆಫ್ಟ್ ಅಂದ್ರೆ ಕೋಲ್ಡ್. ಫಿಕ್ಸ್ ಆಗಿದ್ದೀರಾ? ಫಿಕ್ಸೇ ಆಗಿದ್ದು ಸರ್, ಫಿಕ್ಸೇ ಆಗಿದ್ದು. ನನ್ಗೆ ಏನಂದ್ರೆ ಸರ್, ರೈಟ್ ಲೆಗ್ ಹ್ಯಾಂಕಲ್ ಪೇನ್ ಇದೆ. ಅದು ನರಗಳು ಎಳೀತಾ ಇದೆ ಸರ್, ಸ್ವಲ್ಪ ಸ್ವೆಲ್ಲಿಂಗ್ ಕೂಡ ಇದೆ. ಅದಕ್ಕೆ ನಾನು ಫಸ್ಟ್ ಸ್ವೆಲ್ಲಿಂಗ್ ಕಡಿಮೆ ಮಾಡೋದಕ್ಕೆ ಡಾರ್ಕ್ ಬ್ಲೂ ಹಾಕ್ತಾ ಇದ್ದೆ. ಅಲ್ಲೇ ಲೆಗ್ ಇದಕ್ಕೆ ಪಾಯಿಂಟ್ಗೆ. ಅದು ಸ್ವೆಲ್ಲಿಂಗು ಸ್ವಲ್ಪ ಕಡಿಮೆ ಆಯ್ತು, ಪೂರ್ತಿ ವಾಸಿ ಆಗಿಲ್ಲ ಸರ್. ಇವಾಗ ಏನಾಗಿದೆ ಅಂದ್ರೆ ಸ್ವೆಲ್ಲಿಂಗ್ ಸ್ವಲ್ಪ ಇದೆ, ನರಗಳು ತುಂಬಾ ಎಳಿತಾ ಇದೆ. ನನಗೆ ತುಂಬಾ ಹೀಟ್ ಬಾಡಿನೇ ಸರ್, ಹೀಟ್ ಇದೆ, ತುಂಬಾನೇ ಹೀಟ್ ಇದೆ. ನಿಮ್ಮ ಹತ್ರ ವಾಟ್ಸಪ್ ಅಲ್ಲಿ ತಗೊಂಡಿದ್ದೆ, ಅವಾಗ ನೀವು ಕೊಟ್ಟಿದ್ದು ಕಲರ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ಲಿವರ್ಗೂ ಇದು ಕೊಟ್ಟಿದ್ರಿ ಸರ್, ಸ್ಕೈ ಬ್ಲೂ ಕೊಟ್ಟಿದ್ರಿ ಲಿವರ್ಗೆ. ಅದು ಏನಾಯ್ತಾರೆ ನನ್ಗೆ ಇನ್ನೂ ಹೀಟ್ ಜಾಸ್ತಿ ಆಯ್ತು, ಓವರ್ ಹೀಟ್. ಹಂಗಾದಾಗ ಏನ್ ಮಾಡ್ಬೇಕು, ಅಪೋಸಿಟ್ ಮಾಡ್ಬಿಡ್ಬೇಕು. ನಾನೇನ್ ಮಾಡಿದೆ ಮಾಡಿರ್ತೀನಿ ಸರ್, ಮಾಡಿದೆ ಸರ್. ಕೆಲವೊಂದ್ಸಲ ನೀವು ಟಂಗ್ ನೋಡ್ಬಿಟ್ಟಿರ್ತೀನಲ್ವಾ, ಲಿವರ್ ಕೋಲ್ಡ್ ಒಂದು ಸಿಂಟಮ್ಸ್. ನಾಲಿಗೆಯಲ್ಲಿ ಸ್ವಲ್ಪ ಲಿವರ್ ಸಿ ಸ್ಟಾಗ್ನೇಷನ್ ಇತ್ತಂದ್ರೆ ಒಂದು 2-3 ದಿನ ಲಿವರ್ ಸಿ ಸ್ಟಾಗ್ನೇಷನ್ ರಿಮೂವ್ ಆಗಲ್ಲ ಸ್ಕೈ ಬ್ಲೂ ಕೊಟ್ಟಿರ್ತೀನಿ. ಕೆಲವೊಂದ್ಸಲ ಏನಾಗಿರುತ್ತೆ, ಆ ಸ್ಕೈ ಬ್ಲೂ ಕಲರ್ ಜಾಸ್ತಿ ಹೀಟ್ ಮಾಡಿರುತ್ತೆ. ಅವಾಗ ಏನ್ ಮಾಡ್ಬಿಡ್ಬೇಕು, ನೀವು ಕಲರ್ ಥೆರಪಿ ಕಲ್ತಿರ್ತೀರಲ್ವಾ, ಸ್ಕೈ ಬ್ಲೂ ಕಲರ್ ಹೀಟ್ ಆಗ್ತಾ ಇದೆ, ಕನ್ವರ್ಟೆಡ್ ಅಂತ ಡಾರ್ಕ್ ಗ್ರೀನ್ ಕಲರ್ ಚೇಂಜ್ ಮಾಡ್ಕೋಬೇಕು. ಅದೇ ಮಾಡಿದೆ ಸರ್. ಇವತ್ತು ನಿನ್ನೆ ಅಂತೂ ತುಂಬಾನೇ ಹೀಟ್ ಜಾಸ್ತಿ ಆಗ್ಬಿಡ್ತು. ನಾನ್ ಮತ್ತೆ ನಂಬರ್ 3 ಸ್ಕೈ ಬ್ಲೂ ಇದು ಗ್ರೀನ್ ಗ್ರೀನ್ ಹಾಕೊಂಡೆ ಸರ್. ಎರಡು ಇದಕ್ಕೆ ಗ್ರೀನ್ ಹಾಕೊಂಡಿದ್ದೀನಿ. ಈ ತರ ಆಯ್ತು ಸರ್, ನಾವು ಫುಲ್ ಫಿಕ್ಸ್ ಆಗ್ಬಿಟ್ಟಿದ್ವಿ ಅದಕ್ಕೆ. ಹಿಂಗ ಆದಾಗನೇ ನೀವು ಕಲಿಯೋದು. ನಿಮ್ಗೆ ಆದಾಗ ಏನಾಗುತ್ತೆ ಕಲಿತೀರಾ, ಹೌದಲ್ವಾ? ಬೇರೆ ಆದ್ರೆ ಏನಪ್ಪ ಹಾಕಿದ್ರೆ ಏನ್ ಆರಾಮಾಗಿಲ್ಲ, ನಾವು ಜಾಸ್ತಿ ಆಯ್ತಂತ ಹೋಗ್ಬಿಡ್ತಾರೆ, ಹೌದಲ್ವಾ? ನಿಮ್ಗೆ ಆಯ್ತಂದ್ರೆ ಕಲಿತೀರಾ. ಅಗ್ನಿ ಜಾಸ್ತಿ ಆಗಿ ಬಂತು, ಅಗ್ನಿ ಕಮ್ಮಿ ಆಗಿ ಬಂತು. ನಾನೇ ಎಷ್ಟೋ ಪ್ರೋಟೋಕಾಲ್ ನನ್ ಮೇಲೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಕಲಿಬೇಕಂತ. ನಮ್ಗೆ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಲ್ವಾ, ಅಲ್ಲಿ ಜಾಸ್ತಿ ಕಲಿಯೋದು. ನನ್ಗಿದು ತುಂಬಾ ಒಂದು 2 months ಇಂದ ಇದೆ ಸರ್ ಅಂಕಲ್ ಪೇನ್.
ಕಡಿಮೆನೇ ಆಗ್ತಾ ಇಲ್ಲ. ಯಾವ ಕಲರ್ ಹಾಕಿದ್ರು ಕಡಿಮೆ ಆಗಿಲ್ಲ. ಸೀಟ್ ಥೆರಪಿ ಮಾಡ್ಕೊಳ್ತಾ ಆ ಇದೀನಿ. ಸ್ವೆಲ್ಲಿಂಗ್ ಅಲ್ಲಿ ಇವಾಗ ಆಂಕಲ್ ಬಂದ್ಬಿಟ್ಟು ಸ್ವೆಲ್ಲಿಂಗ್ ಇರುತ್ತಲ್ಲಮ್ಮ, ಅಲ್ಲಿ ತುಳಿ ಬೀಳುತ್ತಾ ತರ ಪಿಟ್ಟಿಂಗ್ ಇದೆ ನಾನ್ ಪಿಟ್ಟಿಂಗ್ ಇದೆ? ಹೌದು ಸರ್, ಇದೆ ಸರ್. ತುಳಿ ಬೀಳುತ್ತಾ? ಹೌದು ಸರ್. ತುಳಿ ಬೀಳ್ತಾ ಇದೆ ಅಂದ್ರೆ ನಿಮ್ಗೆ ಇಲ್ಲಿ ಈಟು ಕೋಲ್ಡ್ ಎರಡು ಇಂಬ್ಯಾಲೆನ್ಸ್ ಆಗಿರುತ್ತೆ. ಈಟ್ ಎಷ್ಟು ಇಂಬ್ಯಾಲೆನ್ಸ್ ಆಗಿದೆ ಅಲ್ವಾ, ಅದೇ ತರ ಕೋಲ್ಡ್ ಇಂಬ್ಯಾಲೆನ್ಸ್ ಆಗಿದೆ. ನನಗೊಂದು ಮೆಸೇಜ್ ಹಾಕಿರಿ, ನೀವು ನನ್ನ ಜೊತೆ ಮಾತಾಡಿರ್ತೀರಿ ಅಲ್ವಾ, ನಾನು ನೋಡ್ತೀನಿ ಇನ್ನೊಂದ್ಸಲ. ಅಲ್ಲಿ ಏನಾಗಿದೆ ಗೊತ್ತಾ, ನಿಮ್ಗೆ ಈಟ್ ಜಾಸ್ತಿ ಆಗಿದೆ ಮತ್ತೆ ಅದ್ರ ಜೊತೆ ಕೋಲ್ಡ್ನು ಜಾಸ್ತಿ ಆಗಿದೆ. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ಆ ಕೋಲ್ಡ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಈಟ್ ಜಾಸ್ತಿ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಫೀವರ್ ಬಂದಿರುತ್ತೆ, ಚಳಿ ಆಗ್ತಾ ಇರುತ್ತೆ, ಬಾಡಿ ಟೆಂಪರೇಚರ್ ಇರುತ್ತೆ. ಯಾಕೆಂದ್ರೆ ರಿಮೂವ್ ಮಾಡ್ಲಿಕ್ಕೆ ಬಾಡಿ ಹೀಟ್ ಅನ್ನ ರೈಸ್ ಮಾಡ್ತಾ ಇರುತ್ತೆ. ಇದಕ್ಕೆ ನಾವು ಫಾಲ್ಸ್ ಹೀಟ್ ಅಂತೀವಿ. ನಾನು ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಬಿಟ್ಟು ಮತ್ತೆ ನಿಮ್ಗೆ ರಿಪ್ಲೈ ಕೊಡ್ತೀನಿ, ಒಂದು ಮೆಸೇಜ್ ಮಾಡಿ. ಸರಿ, ನಮ್ಗೆ ಅದೇ ಎಷ್ಟು ಇದು ಈಗ 2 ಸಲ ತಗೊಂಡಿದೀನಿ ಸರ್, ನಿಮ್ಮ ಹತ್ರ ತಗೊಂಡೆ ಹಾಕ್ತಾ ಇದ್ದೀನಿ. ಕಲರ್ ವಾಸಿನೇ ಆಗ್ತಾ ಇಲ್ಲ. ಇನ್ನು ಈಟು ಕೋಲ್ಡ್ ಇರುತ್ತಲ್ವಾ, ಈಟು ಕೋಲ್ಡ್ ಎರಡು ಇಂಬ್ಯಾಲೆನ್ಸ್ ಆಗುತ್ತಲ್ಲಮ್ಮ. ಇವಾಗ ಕೋಲ್ಡ್ ಅಥವಾ ಈಟ್ ಒಂದು ರೈಸ್ ಆಗಿತ್ತು ಅಂದ್ರೆ ಈಟ್ ಕಮ್ಮಿ ಮಾಡ್ಬಿಡ್ತೀವಿ, ಒಂದ್ 3, 4, 5 ವಾರಕ್ಕೆ ರೆಡಿ ಆಗ್ಬಿಡ್ತೀರಾ. ಕೋಲ್ಡ್ ಜಾಸ್ತಿ ಆಗಿತ್ತು, ಕೋಲ್ಡ್ ಕಮ್ಮಿ ಮಾಡ್ಬಿಡ್ತೀರಾ, 4-5 ವಾರಕ್ಕೆ ರೆಡಿ ಆಗ್ತೀರಾ. ಯಾವಾಗ ನಿಮಗೆ ಈಟನು ಜಾಸ್ತಿ ಆಗುತ್ತೆ, ಕೋಲ್ಡ್ನು ಜಾಸ್ತಿ ಆಗಿರುತ್ತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ, ಕೆಲವೊಂದ್ಸಲ ಈಟ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಕೋಲ್ಡ್ ಜಾಸ್ತಿ ಆಗಿರ್ಬೋದು, ಕೋಲ್ಡ್ ಈಟ್ ಕಮ್ಮಿ ಮಾಡ್ಲಿಕ್ಕೆ ಜಾಸ್ತಿ ಆಗಿರ್ಬೋದು, ಅಥವಾ ಅಪೋಸಿಟ್ ಆಗಿರ್ಬೋದು. ಇದನ್ನ ನಾವು ಕ್ರಾಸ್ ವೆರಿಫೈ ಮಾಡ್ತೀವಿ. ಕೆಲವೊಂದ್ಸಲ ಏನ್ ಮಾಡ್ಬಿಡ್ತೀವಿ, ಫಾಲ್ಸ್ ಹೀಟ್ ಇರ್ಬೋದು, ಕೋಲ್ಡ್ ಗೆ ಟ್ರೀಟ್ಮೆಂಟ್ ಕೊಡೋಣ ಅಂತ ಹೇಳ್ಬಿಟ್ಟು ಸ್ಕೈ ಬ್ಲೂ ಕಟ್ ನೋಡ್ತೀವಿ, ನೋವು ಜಾಸ್ತಿ ಆಯ್ತಾ, ಪಕ್ಕ ಹೀಟ್ ಇವೆ ಅಂತ ಹೇಳ್ಬಿಟ್ಟು ಗ್ರೀನ್ ಕೊಡ್ತೀವಿ. ಗ್ರೀನ್ ಶಾಶ್ವತನ ಇಲ್ಲ, 1 ವಾರ 15 ದಿನ ಹಾಕೋಬೇಕು. ಈ ಗ್ರೀನ್ ಕೋಲ್ಡ್ನೆಸ್ ಜಾಸ್ತಿ ಮಾಡುತ್ತೆ. ಆ ಕೋಲ್ಡ್ನೆಸ್ ಮತ್ತೆ ರಿಮೂವ್ ಮಾಡ್ಲಿಕ್ಕೆ ಮತ್ತೆ ಹೀಟ್ ಅನ್ನು ರೈಸ್ ಮಾಡ್ತೀವಿ. ಟು ಕೋಲ್ಡ್ ಇಂಬ್ಯಾಲೆನ್ಸ್ ಟ್ರೀಟ್ ಮಾಡ್ಬೇಕು. ಇಲ್ಲಿ ಪಿತ್ತ ಮತ್ತು ಕಫದ ಇಂಬ್ಯಾಲೆನ್ಸ್ ಆಗಿರುತ್ತೆ, ಎರಡೂ ಇಂಬ್ಯಾಲೆನ್ಸ್ ಆಗಿಬಿಟ್ಟಿರುತ್ತೆ. ಇವಾಗ ಹಿಂಗಂದ್ರೆ ಇದು ಹಿಂಗ್ ಅನ್ನತ್ತೆ. ಅದು ಇಂಬ್ಯಾಲೆನ್ಸ್ ಅನ್ನ ನೀವು ಟ್ರೀಟ್ಮೆಂಟ್ ಮಾಡೋದು ಹೇಳ್ಕೊಡ್ತೀನಿ. ಬಿಫೋರ್ ದಟ್ ನನಗೊಂದು ಮೆಸೇಜ್ ಹಾಕಿ, ನೀವು ನಾನು ಮತ್ತೆ ರಿಪ್ಲೈ ಕೊಡ್ತೇನೆ. ಸರಿನಾ? ಹೇಮಲತಾ ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ. ಏನಿಲ್ಲ, ನಿಮ್ಗೆ ಮಾತಾಡ್ಸ್ತಾ ಇದ್ದೀರಾ ಅಂತ ಖುಷಿ ಆಗ್ತಾ ಇದೆ. ಆಕ್ಚುಲಿ ಇವತ್ತು ನಿಮ್ ಕ್ಲಾಸ್ ಅಲ್ಲಿ ನನ್ಗೂ ಬಂದಿದ್ ಫಸ್ಟ್ ಡೌಟ್, ಈಗ 4 ಟೋನಿಫಿಕೇಶನ್ ಅಂತೀರಾ, 4 ಸೆಡೇಷನ್ ಅಂತೀರಾ, ಯಾರೋ ಅವರು ವಿಜಯಾನಂದ್ ಅಂತವ್ರು ಯಾರೋ ಕೇಳಿದ್ರಲ್ಲ, ಸೇಮ್ ಕ್ವಶನ್. ಅದ್ರಲ್ಲಿ ನೀವು ಹಂಗೆ ಹೇಳ್ಬೇಕಾದ್ರೆ ಇವಾಗ ಬೇರೆ ಮಲ್ಟಿಪಲ್ ಆರ್ಗನ್ಸ್ ಇದೆಯಲ್ಲ, ಇದ್ರಲ್ಲೂ UB ಇದೆ, ಕೆಳಗಡೆ ಕಿಡ್ನಿ ಇದೆ, ಇದು ಹೆಂಗ್ ಇದನ್ನ ಇದ್ ಮಾಡೋದು, ಬೈಫರ್ಕೇಟ್ ಮಾಡಿ ಹೆಂಗ್ ಕಲರ್ ಹಾಕ್ತಿವಿ ಅಂತ ಅದೊಂದು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ನಾವ್ ಒಂದೊಂದ್ ಫಿಂಗರ್ ಅಲ್ಲಿ 2-3 ಕಲರ್ ಎಲ್ಲ ಹಾಕ್ತಿದೀವಿ ಒಂದ್ ಜಾಯಿಂಟ್ ಅಲ್ಲಿ. ಅವಾಗ ನಂದೇನ್ ಕ್ವೆಶ್ಚನ್ ಅಂದ್ರೆ, ಆ ಫಿಂಗರ್ಗೆನೆ ಒಂದ್ ಪರ್ಟಿಕ್ಯುಲರ್ ಕಲರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಂಬರ್ 5ಗೆ ಯು ಹ್ಯಾವ್ 2 ಕಲರ್ಸ್, ಯೆಲ್ಲೋ ಮತ್ತೆ ಆರೆಂಜ್ ಇದೆ. ಅದನ್ನ ಬಿಟ್ಟು ನಾವು ಬೇರೆ ಕಲರ್ ಹಾಕ್ತಿವಲ್ಲ, ಅದ್ ಹೆಂಗ್ ಗೊತ್ತಾಗುತ್ತೆ ಇದ್ರ ಮೇಲೆ ಅಂತ ನನ್ಗೆ ಅದನ್ನೆಲ್ಲ ಗೊತ್ತಾಗುತ್ತೆ. ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ಗೆ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ಗೆ ಸ್ಕೈ ಬ್ಲೂ ಕಲರ್ ಹಾಕ್ತಿರಲ್ವಾ ನೀವು? ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಕೈ ಬ್ಲೂ ಹಾಕ್ತೀರಾ, ಅದಲ್ವಾ? ಬರೀತೀರ ತಾನೆ, ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಸೆಕೆಂಡ್ ಜಾಯಿಂಟ್ ಗೆ ಸ್ಕೈ ಬ್ಲೂ ಹಾಕಿದೀನಿ ಅಂತ ಹೇಳ್ಬಿಟ್ಟು. ಅದನ್ನ ಕೋಡ್ ವರ್ಡ್ ಮಾಡಕ್ ಆಗಲ್ವಾ? ಆಗುತ್ತೆ ತಾನೆ, ಮಾಡ್ತೀವಿ. ಇವಾಗ ನೀವು ನೋಟ ಇಲ್ಲಿ ಸ್ಕೈ ಬ್ಲೂ ಹಾಕಿದೀನಿ ನಾನು, ನೀವು ಬರ್ಕೊಂತೀರಾ ಬುಕ್ ಅಲ್ಲಿ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ಸ್ಕೈ ಬ್ಲೂ ಹಾಕಿದೀನಿ ಅಂತ ಬರ್ಕೊಂತೀರಾ, ಹೌದಲ್ವಾ? ಅದೇ ತರ ಕೋಡ್ ಅಲ್ಲಿ ಟೋನಿಫೈ ಮತ್ತು ಸೆಡೇಷನ್ ಮೆಥಡ್ ಅಲ್ಲಿ ಬರ್ಕೋಬಹುದು. ಇದನ್ನ ನೀವು ಕಲಿತೀರಾ. ಎಷ್ಟು ಸುಮ್ಮನೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಟೋನಿಫೈ ಸೆಡೇಷನ್ ಮೆಥಡ್ ಅನ್ನ. ಇದ್ರಲ್ಲಿ ನಿಮ್ಗೆ ಬೆಸ್ಟ್ ಆಗಿ ಹೇಳ್ಕೊಡ್ತೀನಿ ಅಲ್ವಾ? ಫಸ್ಟ್ ಏನ್ ಮಾಡಿ, ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಥರ್ಡ್ ಸೆಕೆಂಡ್ ಜಾಯಿಂಟ್ಗೆ ಸ್ಕೈ ಬ್ಲೂ ಕಲರ್. ನೆಕ್ಸ್ಟ್ ಬರಿಬೇಕು ಟೋನಿಫಿಕೇಶನ್, ಸೆಡೇಷನ್, ಸ್ಕೈ ಬ್ಲೂ ಏನ್ ಟೋನಿಫೈ ಇದೇನೋ, ಸೆಡೇಷನ್ ಇದೇನೋ, ಎಲ್ಲಿ ಟೋನಿಫೈ ಎಲ್ಲಿ ಸೆಡೇಷನ್, ಯಾವ ರಿಫ್ಲೆಕ್ಸ್ ಹೆಂಗೆ, ಅದನ್ನ ಬರೀತೀರಾ. ಫಸ್ಟ್ ಏನ್ ಮಾಡಿ ಗೊತ್ತಾ, 2 ಬರಿತಾ ಹೋಗಿ, ಇದನ್ನ ಇದನ್ನ ನೀವೇನ್ ಮಾಡ್ಬಿಡ್ತೀರಿ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತೀರಾ. ಸರಿನಾ? ಕಲಿತರ, ಇದೇನು ಈಸಿ ಸಬ್ಜೆಕ್ಟ್. ಇದ್ರ ಗೊತ್ತಾಗ್ತಾ ಇಲ್ಲ ಟೋನಿಫೈ ಸೆಡೇಷನ್ ಅಂದ್ರೆ ಇದೇ ತರ ಬರ್ಕೊಳ್ಳಿ, ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಸೆಕೆಂಡ್ ಜಾಯಿಂಟ್ ಸ್ಕೈ ಬ್ಲೂ ಅಂತ ಬರ್ಕೊಳ್ಳಿ, ಏನು ತೊಂದರೆ ಆಗಲ್ಲ. ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಅರ್ಥ ಆಗ್ತಾ ಇತ್ತ ಅಂದ್ರೆ ಟೋನಿಫೈ ಸೆಡೇಷನ್ ಬರ್ಕೊಳ್ಳಿ. ಸರಿ, ಕಾಟನೇ ಬೇಡ ಅಂದ್ರೆ ಬರ್ಕೊಳ್ಳಿ. ನಾನು ನೀವ್ ಹೇಳ್ತಾ ಇರೋ ಮೆಥಡ್ ಅಲ್ಲೇ ನಾನ್ ಬರ್ಕೋತಾ ಇದ್ದೆ. ಅಪ್ವರ್ಡ್ ಆರೋ ಡೌನ್ವರ್ಡ್ ಆರೋನೇ ನಾನ್ ಯೂಸ್ ಮಾಡ್ಕೊಂಡು ಮೊದಲಿಂದ ಮಾಡ್ತಿದ್ದಿದ್ದು. ಅಂಡ್ ನಂದೇನು ಅಂದ್ರೆ ಐ ಆಮ್ ವೆರಿ ಹ್ಯಾಪಿ, ನಂದ್ ಮೆಥಡ್ ಆಫ್ ಟೀಚಿಂಗ್ ನೀವು ಮಾಡ್ತಾ ಇದ್ದೀರಾ ಅಂತ. ನಾನು ಅಷ್ಟೇ
2+2=4 ಅನ್ನೋದು ಮಗ್ಗೊಡಿಯೋದಲ್ಲ. ಹಾ ಅನ್ನೋದು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಎಸ್ ಕೆಮಿಸ್ಟ್ರಿ ಪಾಠ ಮಾಡ್ಬೇಕಾದ್ರೂ ಹೇಳ್ತಾ ಇದ್ದೆ. ಸೊ ನನ್ಗೆ ನಿಜವಾಗ್ಲೂ ನಿಮ್ ಮೆಥಡ್ ಇಷ್ಟ ಆಯ್ತು. ರಿಯಲಿ ಹ್ಯಾಪಿ ಅಂಡ್ ಐ ವಾಂಟೆಡ್ ಟು ಲರ್ನ್ ದಿಸ್ ಮೆಥಡ್ ಇನ್ ದಿಸ್ ಫೀಲ್ಡ್. ಅಂಡ್ ನನ್ಗೆ ಎಷ್ಟು ಏಜ್ ನನ್ಗೆ ಅಂತ ನಿಮಗ್ ಗೊತ್ತು. ಸೊ ಅದರಿಂದ ನನಗೆ ಮೆಮೊರಿ ಪವರ್ ಕಷ್ಟ ಅಂತ ಅನ್ಕೋತಾ ಇಲ್ಲ ನಾನು ಇವಾಗ. ಐ ಪಾಸಿಟಿವ್ ಆಗಿ ಇಲ್ಲ ಐ ರಿಮೆಂಬರ್ ಅಂತ. ಸೊ ಓನ್ಲಿ ಥಿಂಗ್ ಇಸ್ ವೆನ್ ಯು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್, ಯಾವ ಪ್ರೋಟೋಕಾಲು ಬೇಡ, ಯಾವ ಮೆಮೊರಿನೂ ಬೇಡ, ಇಟ್ ವಿಲ್ ಬಿ ಆಲ್ವೇಸ್ ವಿತ್ ಯು ಅಂತ ನಾನು ಐ ಅಗ್ರಿ ವಿತ್ ಯುವರ್ ಕಾನ್ಸೆಪ್ಟ್. ಏನ್ ಮೆಮೊರಿ ಬೇಕಾಗಿಲ್ಲ, ಸಡೇಷನ್ 12 ಪೇಜ್ ತಗೊಂಡ್ಬಿಟ್ರೆ ಏನು ಬೇಕಾಗಿಲ್ಲ. ಇಲ್ಲ, ಕಲರ್ಸ್ ಮತ್ತೆ ಆ ಪಂಚಭೂತಗಳು ಏನೇನು ಅಂತ ಹೆಸರುಗಳು ಗೊತ್ತಿದ್ರೆ ಯಾವ್ದಕ್ ಬೇಕಾದ್ರೂ ಏನಾದ್ರು ಮಾಡ್ಬೋದು ಅಂತ ಇವಾಗ ನಂಗೂ ಗೊತ್ತಾಗಿದೆ. ಅಂಡ್ ನೀವ್ ಇನ್ನೂ ಸೂಪರ್ ಸ್ಪೆಷಲ್ ಆಗಿ ಹೇಳ್ಕೊಡ್ತಿದ್ದೀರಾ ಅಂತ ನನ್ಗೆ ಅನ್ಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಮೇಡಮ್, ಥ್ಯಾಂಕ್ ಯು. ಈ ಏಜ್ ಅಲ್ಲಿ ಕಲಿತಾ ಇದ್ದೀರಲ್ವಾ, ಈ ಉತ್ಸಾಹದಿಂದ ಅದೇ ಗ್ರೇಟ್ಫುಲ್. ಇಲ್ಲ, ಅದೊಂಥರ ನನ್ಗೆ ಹುಚ್ಚಿಡಿತ್ತೆ ಅಂತ ಹೇಳ್ತಿರಲ್ಲ, ಹಂಗೆ ಆಗೋಗ್ಬಿಟ್ಟಿದೆ. ನಾನು ಅವತ್ತಿಂದ ಇವತ್ವರೆಗೂನು ಎವ್ರಿ ಡೇ ನಾನು 11 ಹಿಂಗೆ ಪುಸ್ತಕನು ಒಂದ್ ಪೆನ್ ಇಟ್ಕೊಂಡು ಏನೋ ಒಂದ್ ಮಾಡ್ತೀನಿ ಅಂದ್ರೆ ಬರೀ ಇದೆ ಫುಲ್ ಡೇ. ನಂಗೇನು ಬೇರೆ ಕೆಲಸ ಇಲ್ಲ ನಮ್ಮ ಮನೇಲಿ. ಸೊ ಎವ್ರಿ ಡೇ ಐ ಸಿಟ್ ಅಂಡ್ ಡೂ ದ ಸೇಮ್ ಥಿಂಗ್. ನಮ್ ಮನೆಗೆ ಯಾರು ಬಂದ್ರುನು ಏನ್ ಇದೇ ಮಾಡ್ತಿರ್ತೀಯ, ಬೇಜಾರಾಗಲ್ವಾ ಅಂತಾರೆ. ಅಂಡ್ ನಮ್ಮ ಮನೇಲಿ ಯಾರು ನನ್ನನ್ ಮಾಡ್ಬೇಡ ಅಂತ ಹೇಳೋರು ಇಲ್ಲ. ಸೊ ನಾನೊಂದು ಹುಚ್ಚತ್ತಿಸ್ಕೊಂಡಿದ್ದೀನಿ. ಪ್ಯಾಷನ್ ಅನ್ನೋದು ನಿಜವಾಗ್ಲೂ ನನ್ನನ್ನು ಬಿಡ್ತಾ ಇಲ್ಲ ಅದು. ಸರ್, ಇಟ್ ಸ್ಟಾರ್ಟೆಡ್ ವಿತ್ ಯು. ನಾನು ನಿಮ್ಗೆ ಹಿಂದೆನೂ ಒಂದ್ಸರಿ ಹೇಳಿದ್ದೀನಿ, ನಿಮ್ಮನ್ನ ನೋಡೇ ನಾನು ಈ ಫೀಲ್ಡ್ ಬಂದಿದ್ದು ಅಂತ. ಥ್ಯಾಂಕ್ ಯು ಮೇಡಮ್, ತುಂಬಾ ಖುಷಿ ಆಗುತ್ತೆ ಈ ತರ ನೋಡಿದಾಗ. ಈ ತರ ಹೇಳಿದಾಗ ಒಬ್ರು ನೆನಪಾದ್ರು ನನಗೆ. ನನ್ನ ಕ್ಲಿನಿಕ್ ಅಲ್ಲಿ 3-4 ವೀಕ್ ಒಬ್ರು ವ್ಯಕ್ತಿ ಬಂದಿದ್ರು. ಅವರು ಹಾಸ್ಟೆಲ್ ಗೇಟ್ ಕೀಪರ್, ಹಾಸ್ಟೆಲ್ ಇರುತ್ತೆ ಅವ್ರ ಊರಲ್ಲಿ, ಆ ಹಾಸ್ಟೆಲ್ ಅಲ್ಲಿ ಗೇಟ್ ಕೀಪರ್. ಅವ್ರು ಹೇಳ್ತಾ ಇದ್ರು, ಇಲ್ಲ ಸರ್ ನೀವು ಟೀಚಿಂಗ್ ಭಾರಿ ಮಾಡ್ತೀರಾ ಸರ್. ಏಜ್ ಆಗಿದೆ, ಒಂದು ಮಟ್ಟಕ್ಕೆ ಏಜ್ ಆಗಿದೆ. ಆಯ್ತು ಸರಿಯಪ್ಪ, ನಂದು ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ, ನೋಡಿದ್ಯಾ? ಇಲ್ಲ ಸರ್ ಅದರಲ್ಲೇ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬರ್ ಕೂಡ ಆಗಿದ್ದೀನಿ. ಎಲ್ಲಪ್ಪ ಫೋನ್ ಕೊಡು ನೋಡೋಣ. ಇಲ್ಲ ಅವ್ರು ಏನ್ ಕೇಳಿದ್ರು ಗೊತ್ತಾ, ನಿಮ್ದು ಎಲ್ಲಾ ಕ್ಲಾಸಸ್ ಎಲ್ಲಿ ಸಿಗುತ್ತೆ ಸರ್? ನನಗೆ ಎಲ್ಲ ಸಿಗಲ್ಲ, ಸುಮ್ನೆ ಅಲ್ಲಿದೊಂದು ಇಲ್ಲಿದೊಂದು ಸಿಗುತ್ತೆ, ನನ್ಗೆ ಗೊತ್ತಾಗ್ತಾ ಇಲ್ಲ. ಸರಿಯಪ್ಪ ನೀನ್ ಫೋನ್ ಕೊಡು, ನಂದೊಂದು ವಾಟ್ಸಪ್ ಗ್ರೂಪ್ ಇರುತ್ತೆ, ನಿನ್ ಇಷ್ಟು ಉತ್ಸಾಹ ಇದೆ ಅಂದ್ರೆ ನಂದೊಂದು ಕಲರ್ ತರಪ್ನೆ ಮಾಡ್ತಾ ಇದ್ದೀನಿ, ಅದಕ್ಕೆ ಆಡ್ ಮಾಡ್ತೀನಿ. ಜಿಯೋ ಫೋನ್ ಕೊಟ್ಟ, ಕೀಪ್ಯಾಡ್ ಜಿಯೋ ಫೋನ್. ನಾನು ಅದನ್ನ ತಲೆಯಲ್ಲೇ ಅದು ನೆನ್ಸ್ಕೊಂಡೇ ಇರ್ಲಿಲ್ಲ. ಇದ್ರಲ್ಲಿ ಕೇಳ್ತೇನಪ್ಪ? ಹೌದು ಸರ್, ಇದ್ರಲ್ಲಿ ಡಾಟಾ ಬರುತ್ತಲ್ವಾ, ನಾನೊಂದ್ 2 ವರ್ಷ ಆಯ್ತು ಈ ಫೋನ್ ತಗೊಂಡ್ಬಿಟ್ಟು ದಿನಾಲು ಇದ್ರಲ್ಲೇ ನಾನು ಕ್ಲಾಸ್ ಕೇಳೋದು, ನಾನು ಇಲ್ಲೇನೆ ಕೇಳೋದು. ಯಾಕಂದ್ರೆ ನಾನು ದೊಡ್ಡ ಫೋನ್ ಇಲ್ಲ, ಸ್ಕ್ರೀನ್ ಟಚ್ ಇಲ್ಲ, ನಾನು ಇದರಲ್ಲೇ ಕೇಳ್ತೇನೆ. ಎಲ್ಲ ಕೇಳಿದೇನಾ ಸುಮ್ನೆ ಟೆಸ್ಟ್ ಮಾಡಕ್ಕೆ? ಸರ್ ಆಕಾಶದಿಂದ ಹಿಡಿದು ಜಿಯೋ ತನ ಹೇಳ್ತೀನಿ ನಾನು ನಿಮ್ಗೆ. ಸುಮ್ನೆ ಟೆಸ್ಟ್ ಮಾಡಿದ್ರೆ ನಿಮ್ಗೆ ನಾಳೆ ಅಥವಾ ನಾಡ್ದು ಒಂದು ಅಪ್ಲೋಡ್ ಮಾಡ್ತೀನಿ, ಅದನ್ನ ಹತ್ರ ಒಂದು ಅರ್ಧ ತಾಸು ಮಾತಾಡಿರೋದು. ಜಿಯೋ ಫೋನ್ ಅಲ್ಲಿನೇ ಕಲ್ತಿದ್ದಾನೆ ಕ್ಲಾಸಸ್. ಸರಿನಾ? ಹೆಂಗೆ ಸರ್ ಇದೆಲ್ಲಾನು ಹೆಂಗೆ? ಇಲ್ಲ ಸರ್ ವಾಟ್ಸಪ್ ಇರುತ್ತಲ್ವಾ, ನೀವು ಏನ್ ಮಾತಾಡಿರ್ತೀರಲ್ಲ ಅಲ್ಲಿ ಶೇರ್ ಇರುತ್ತಲ್ಲ, ವಾಟ್ಸಪ್ ಶೇರ್ ಮಾಡ್ಕೊಂಡ್ಬಿಡ್ತೀನಿ ನನ್ನ ದೋಸ್ತಗ. ಅಲ್ಲಿ ಹೋಗ್ಬಿಟ್ಟು ಲಿಂಕ್ ಅಲ್ಲಿ ನಾನು ಕೇಳ್ತೀನಿ. ಸರಿಯಪ್ಪ ನಂದೆಲ್ಲ 11 ಕ್ಲಾಸಸ್ ಫ್ರೀ ಮಾಡಿದ್ದೀನಿ, ಮತ್ತೆ ಪೇಡ್ ಕ್ಲಾಸ್ ಇರುತ್ತೆ, ನಿನ್ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಮಾಡ್ತೀನಿ, ಅಲ್ಲೇ ಬಂದ್ಬಿಟ್ಟು ಕೇಳೋ, ನಿಮ್ಗೆಲ್ಲ ಲಿಂಕ್ ಬರುತ್ತೆ ಅಂತ ಹೇಳಿದ್ದೆ. ಇವಾಗ 11 ಕ್ಲಾಸ್ ಫ್ರೀ ಕ್ಲಾಸ್ ಇರುತ್ತಲ್ವಾ, ಆ ಜೂಮ್ ಆ್ಯಪ್ ಬರಲ್ಲ ಅಲ್ಲಿ ಜಿಯೋ ಫೋನ್ ಅಲ್ಲಿ. ಡೈರೆಕ್ಟ್ ಲೈವ್ ಕ್ಲಾಸಿಗೆ ಅಟೆಂಡ್ ಆಗಲ್ಲ ಆತನಿಗೆ, ಕೀಪ್ಯಾಡ್ ಅಲ್ವಾ, ಲೈವ್ ಅಟೆಂಡ್ ಆಗಕ್ಕಾಗಲ್ಲ ಜೂಮ್ ಅಲ್ಲಿ. ಆತ 11 ಕ್ಲಾಸ್ ಎಲ್ಲ 3 ಸಲ ಕೇಳಿದಾನಂತೆ ಜಿಯೋ ಫೋನ್ ಅಲ್ಲಿ. ಕೇಳ್ಬಿಟ್ಟು ಒಂದು ಕಾಯಿಲೆಗೆ ಅದ್ಭುತವಾಗಿ ಕಲರ್ ಆಗ್ತಾ ಇದ್ದಾನೆ ಜಿಯೋ ಫೋನ್ ಅಲ್ಲಿ. ನಾವು ಇವತ್ತು ಫೋನ್ ಇಲ್ಲ, ಅದು ಈಗಿನ ಕಾಲದಲ್ಲಿ ನೋಡ್ಬೇಕು, ಕಲಿಯಪ್ಪ ಅಂದ್ರೆ ಹಾಸ್ಟೆಲ್ ಸರ್ಜ್ ಇಲ್ಲ, ಅದು ಕೊಡ್ಸಲ್ಲ, ಇದು ಇಲ್ಲ, ಅದು ಇಲ್ಲ ಅನ್ನೋ ಕಾಲದಲ್ಲಿ ಜಿಯೋ ಫೋನ್ ಸುಮ್ನೆ ಗೇಟ್ ಕೀಪರ್ ಗೊತ್ತಲ್ವಾ, ಬರೋರಿಗೆ ಹೋಗೋರಿಗೆ ಸ್ವಾಗತ ಮಾಡ್ಕೊಳ್ಳೋದು, ಹೊರಗಡೆ ಕೊಡೋದು, ಬರ್ಕೊಳ್ಳೋದು, ಏನೋ ಈ ತರ ಇರುತ್ತೆ ಆತನಿಗೆ. ಅವ್ನ ಇಂಟ್ರೆಸ್ಟ್ ಈ ವಯಸ್ಸಲ್ಲಿ ಅದು ಸಣ್ಣ ಫೋನ್ ಇಟ್ಕೊಂಡ್ಬಿಟ್ಟು, ಜಿಯೋ ಫೋನ್ ಅಲ್ಲಿ ಬೆಸ್ಟ್ ಆಗಿ ಇಂಟರ್ನೆಟ್ ಬರ್ತಾ ಇದೆ ಇವಾಗ, ಹೌದಲ್ವಾ? ಅದನ್ನ ಇಟ್ಕೊಂಡ್ಬಿಟ್ಟು ಕ್ಲಾಸ್ ಕೇಳ್ಬಿಟ್ಟು ಆಕಾಶ ವಾಯು ಅಗ್ನಿ ಜಲನ ಫುಲ್ 100% ಅಲ್ಲಿ ಹೇಳ್ತಾ ಇದ್ದಾನಂದ್ರೆ ಈ ಏಜ್ ಅಲ್ಲಿ ಎಷ್ಟು ಸಾಲಿ ಕಲ್ತೀಯ? ಸರಿ 2ನೇ ಕ್ಲಾಸ್ ಸರ್, 3ನೇ ಕ್ಲಾಸಿಗೆ ನಮ್ಮ ಅಪ್ಪ ಕೆಲ್ಸಕ್ಕೆ ಕಳಿಸಿದ ಅಂತ ಹೇಳಿದ. 2ನೇ ಕ್ಲಾಸ್ ಇಂಗ್ಲಿಷ್ ಬೆಸ್ಟ್ ಬರುತ್ತೆ, ಕನ್ನಡ ಅದ್ಭುತವಾಗಿ ಹೇಳ್ತಾನೆ, ಬರಿಬೇಕಾದ್ರೆ ಸ್ವಲ್ಪ ಕೈ ನಡಗುತ್ತೆ, ಹಾಗಾಗಿ ಸರ್ ಸ್ವಲ್ಪ ಬರ್ಕೊಳಕ್ ಆಗಲ್ಲ ಸರ್,
ಹೇಳ್ತೀನಿ ಸರ್ ನನಗೆ ಎಲ್ಲ ಬರ್ಕೋಕ್ಕಾಗಲ್ಲ, ಸ್ವಲ್ಪ ಏಜ್ ಆಗಿದೆ, ಕೈನು ನಡಕ್ತಾ ಇದೆ, ಹಾಗಾಗಿ ಬರ್ಕೋಕ್ಕೂ ಆಗಲ್ಲ, ಬರೋರಿಗೆ ಹೋಗೋರಿಗೆ ತೊಂದರೆ ಆಗುತ್ತಾ, ಸ್ವಲ್ಪ ಇಯರ್ಫೋನ್ ಮಾಡಿದ್ದೀನಿ, ಮಾಡ್ಕೊಂಡ್ಬಿಟ್ಟು ದಿನಾ ಕ್ಲಾಸ್ ಕೇಳ್ತೀನಿ ಸರ್, ಅದ್ಭುತವಾಗಿ ಹೇಳ್ತೀರಾ ಸರ್ ನೀವು ಅಂದೆ. ಥ್ಯಾಂಕ್ ಯು ಅಪ್ಪ ಅಂತ ಹೇಳ್ಬಿಟ್ಟು ನಾನು ಮಾಡಿರೋ ಕ್ಲಾಸ್ ಎಲ್ಲ ಒಂದು ವಾಟ್ಸಪ್ಗೆ ಶೇರ್ ಮಾಡಿಬಿಟ್ಟು ಕೇಳಪ್ಪ ಅಂತ ಹೇಳಿ ಕಳಿಸಿದೆ. ಆತರ ಕಲಿಬೇಕು ಅಂದಾಗ ಯಾವುದು ಏನು ಅಡ್ಡು ಬರಲ್ಲ. ಹೌದಾ? ಕೆಲವೊಬ್ರು ಹೇಳ್ತಿರ್ತಾರೆ ಸರ್ ಟೈಮ್ ಇಲ್ಲ ಸರ್, ಗಂಡ ಸರ್, ಹೆಂಡತಿ ಸರ್, ಮಕ್ಕಳು ಸರ್ ಅಂತಿರ್ತಾರೆ. ಕಲಿಬೇಕು ಅಂತ ಬಂದಾಗ ಯಾವುದು ಮ್ಯಾಟರ್ ಆಗಲ್ಲ. ಕಲಿಬೇಕು ಅಂತ ಇಚ್ಛೆ ಮಾಡಿದ್ರೆ ಸಾಕು. ನಾನು ಕೂಡ ನನ್ನ ಕಾಲೇಜ್ ಲೈಫ್ ಅಲ್ಲಿ ನಾನು ಇದನ್ನ ಕಲಿಬೇಕಪ್ಪ ಅಂದ್ರೆ ಸೆಕೆಂಡ್ ಇಯರ್ ಮುಗಿದ್ಮೇಲೆ 12ನೇ ಕ್ಲಾಸ್ ನಂತರ ಸೈನ್ಸ್ ಸಬ್ಜೆಕ್ಟ್ PCMB ತಗೊಂಡಿದ್ದೆ, 1% ಅಲ್ಲಿ ಪಾಸ್ ಆದೆ. ಆದ ನಂತರ ನಾನು ಈ ಫೀಲ್ಡಿಗೆ ಹೋಗ್ಬೇಕು, ಈ ಫೀಲ್ಡ್ ಅಲ್ಲಿ ಕಲಿಬೇಕು. ಬಿಫೋರ್ ದಟ್ ಇದ್ರ ಬಗ್ಗೆ ಒಂದಿಷ್ಟು ನನ್ಗೆ ಗೊತ್ತಿತ್ತು, ಇದ್ರ ಮೇಲೆನೆ ಕಂಟಿನ್ಯೂ ಮಾಡ್ಬೇಕು ಅಂದ್ಬಿಟ್ಟು ಒಂದಿಷ್ಟು ಆಫ್ಲೈನ್ ಸೆಷನ್, ಒಂದಿಷ್ಟು ಆನ್ಲೈನ್ ಸೆಷನ್, ಯಾರೆಲ್ಲ ಹೇಳ್ತಾರೆ ಅಲ್ಲಿ ಹೋಗಿ ಅಟೆಂಡ್ ಆಗೋನು. ಈಗ ಮರ್ಮತರಪಿ ಹೆಂಗ್ ಕಲಿತಾ ಇದೀನಿ ಅಂದ್ರೆ ಯಾರು ಹೇಳ್ಕೊಡ್ತಾರೋ, ಬೆಸ್ಟ್ ಹೇಳ್ಕೊಡ್ತಾರೋ, ಹೆಂಗ್ ಹೇಳ್ಕೊಡ್ತಾರೋ ಗೊತ್ತಿಲ್ಲ, ಅವ್ರ ಹತ್ರ ಹೋಗೋದು, ಎಷ್ಟೇ ಆಗುತ್ತೋ ಅಷ್ಟು ಕಲಿಯೋದು, ಬರೋದು. ಇದೇ ತರ ನಾನೇನ್ ಮಾಡಿದೆ, ಫಸ್ಟ್ ಡಿಗ್ರಿ ಕಲಿಯಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ ಪುಣ್ಯಕ್ಕೆ ಏನ್ ಬಂತು ಅಂದ್ರೆ ಕೊರೋನಾ ಬಂತು. ಯಾರಿಗೆ ಎಷ್ಟು ಒಳ್ಳೇದ್ ಮಾಡಿದೆ ಕೊರೋನಾ, ಅಷ್ಟೇ ತರ ಕೋವಿಡ್ ನನಗೆ ಒಳ್ಳೇದ್ ಮಾಡಿದೆ. ಕೋವಿಡ್ ಅಲ್ಲಿ ಯಾವ್ದು ಕಾಲೇಜ್ ಇಲ್ಲ, BSc ಫಸ್ಟ್ ಸೆಮ್ ನಂದು, ಫಸ್ಟ್ ಸೆಮ್ ಎಲ್ಲ ಮುಗೀತು, ಸೆಕೆಂಡ್ ಸೆಮ್ಗೆ ಕೋವಿಡ್ ಬಂತು. ಕೋವಿಡ್ ಬಡನ ನಾನೇನ್ ಮಾಡಿದೆ, ಎಲ್ಲರೂ ಮನೆಗೆ ಕಳಿಸಿದ್ರು, ಹೌದಲ್ವಾ? ಇವಾಗ ಫೋನ್ ಬಂದಿತ್ತು, ಎಲ್ಲರ ಕೈಯಲ್ಲಿ ಫೋನ್ ಇತ್ತು. ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಕಲಿತಾ ಕೂತ್ಕೊಂಡೆ. ಕೋವಿಡ್ ಮುಗಿಯೋದ್ರೊಳಗಡೆ ಆಲ್ಮೋಸ್ಟ್ ಈ ಅಲ್ಟರ್ನೇಟಿವ್ ಥೆರಪಿಯನ್ನ ಕಲಿತೆ ನಾನು 3, 4, 5 ತಿಂಗಳಲ್ಲಿ ಕಲ್ತ್ಬಿಟ್ಟು ನಂದು ಸೆಕೆಂಡ್ ಸೆಮ್ಮು, ಥರ್ಡ್ ಸೆಮ್ಮು ಸರ್ಕಾರನೇ ಪಾಸ್ ಮಾಡಿತ್ತು. ಯಾವುದು ಓದೋದೆ ಬರೆಯೋದೆ, ಅದೊಂದು ಗಿಫ್ಟ್ ನನಗೆ. ಸರ್ಕಾರನೇ ಪಾಸ್ ಮಾಡಿತ್ತು, ಏನು ಓದಿಲ್ಲ ಬರ್ದಿಲ್ಲ. ಪಾಸ್ ಮಾಡುತ್ತಂತ ಒಂದಿಷ್ಟು ಪಾಸಿಂಗ್ ಓದ್ಕೊಂಡಿದ್ದೆ ಅಷ್ಟೇನೆ. ದೈವಕ್ಕೆ ವಿತೌಟ್ ಎಕ್ಸಾಮಿನೇಷನ್, ಯಾವುದು ಎಕ್ಸಾಮ್ ತಗೊಳ್ದೇನೆ ಸೆಕೆಂಡ್ ಸೆಮ್ಮು, ಥರ್ಡ್ ಸೆಮ್ಮು ಪಾಸ್ ಮಾಡಿದ್ರು. ಯಾವ್ದು ಓದೋದ್ ಬೇಕಾಗಿಲ್ಲ. ನಾನೇನ್ ಮಾಡ್ಬಿಟ್ಟೆ, 100ಕ್ಕೆ 100% ಇದ್ರ ಮೇಲೆ ಗಮನ ಕೊಟ್ಟೆ. ಊರಲ್ಲಿ ಇದ್ಬಿಟ್ಟು ಕೋವಿಡ್ ಯಾರಿಗೆ ಟ್ರೀಟ್ಮೆಂಟ್ ಕೊಡೋಕು ಬರಲ್ಲ. ಗೊತ್ತಾಗ್ತಿತ್ತು, ಅಲ್ಲಿ ಯಾರೋ ರೋಡಿಗೆ ಹೊಟ್ಟಿದ್ದಾನೆ, ಇಲ್ಲೇನೋ ಆಗಿದೆ, ಇಲ್ಲೇನೋ ಉಬ್ಬಿದೆ, ಇಲ್ಲೇ ಇವ್ರಿಗೆ ಆಕಾಶ ಇಂಬ್ಯಾಲೆನ್ಸ್ ಆಗಿದೆ, ಇವ್ರಿಗೆ ಅಗ್ನಿ ಇಂಬ್ಯಾಲೆನ್ಸ್ ಆಗಿದೆ, ಇವ್ರಿಗೆ ಏರ್ಫಾಲ್ ಆಗಿದೆ ಅಂದ್ರೆ ಹೀಟ್ ಆಗಿದೆ ನೋಡಂತ ತಲೆಯಲ್ಲಿ ಬರ್ತಿತ್ತು. ಕಲರ್ ಹಾಕಿದ್ರೆ ಕೋವಿಡ್, ಹಾಕಂಗಿಲ್ಲ. 5 ಜನ ಮೇಲೆ 6ನೇ ಜನ ಕೂತ್ರೆ ಯಾಕಂತ ಕೇಳ್ತಿದ್ರ. ಕಲ್ತೆ, ಹಾಕಕ್ ಬರ್ತಿತ್ತು, ಹಾಕಕ್ ಹೋದ್ರೆ ಆಗಲ್ಲ, ಕೋವಿಡ್ ರೂಲ್ಸ್ ಇತ್ತು ಅದು. ಸರಿನಾ? ನಾನೇನ್ ಮಾಡ್ಬಿಟ್ಟೆ, ಇದು ಆಗಲ್ಲ ಅಂದ್ಬಿಟ್ಟು ಒಂದು ವೈಟ್ ಶೀಟ್ ತಗೊಂಡೆ, ವೈಟ್ ಪೇಪರ್ A4 ವೈಟ್ ಶೀಟ್ ತಗೊಂಡ್ಬಿಟ್ಟು ಕೈ ಮೇಲೆ ಹಸ್ತ ಹಾಕೊಂಡ್ಬಿಟ್ಟು ಒಂದು ಡಿಸೀಸ್ ಅನ್ನ ನಾನೇ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಮಲಬದ್ಧತೆ, PCOD, PCOS ಯಾಕೆ ಬರ್ಬೋದು, ಅದಕ್ಕೆ ಏನ್ ಕಲರ್, ನನ್ಗೆ ರೀತಿಯಲ್ಲಿ ಇದೇ ತರ ಒಂದು 250-300 ಪ್ರೋಟೋಕಾಲ್ ಅನ್ನ ರೆಡಿ ಮಾಡಿದೆ. ಯಾವಾಗ ಆಗ್ತಾ ರೂಢಿ ಬಿತ್ತು. ಬೋಳೋಣ ಕೋವಿಡ್ ಆಲ್ಮೋಸ್ಟ್ ಹೋಗಾಕ್ ಬಂತು. ನಂದು 4th ಸೆಮ್ ಸ್ಟಾರ್ಟ್ ಆಯ್ತು. ಸೆಕೆಂಡ್, ಥರ್ಡ್ ಸರ್ಕಾರ ಪಾಸ್ ಮಾಡಿತ್ತು, 4th ಸ್ಟಾರ್ಟ್ ಮಾಡಿತ್ತು. ನಾನು ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದೆ. ಹಾಸ್ಟೆಲ್ ಮನೆಗೆ ಸ್ವಲ್ಪ ಅಷ್ಟೇನೆ ಇತ್ತು, ಅಲ್ಲಿ ಮನೆಯಲ್ಲ ಊಟ ಮಾಡಿದ್ರು ಕೂಡ ಸ್ವಲ್ಪ ಹಾಸ್ಟೆಲ್ ಕಡೆ ಆ ಕಡೆ ಗಮನ ಕೊಡ್ತಿದ್ದೆ. ನನ್ಗೆ ಏನ್ ಮಾಡಿದ ಗೊತ್ತಾ, 4th ಸೆಮ್ ಇದನ್ನೆಲ್ಲ ಕಲ್ತ ನಂತರ ಹಾಸ್ಟೆಲ್ ಅಲ್ಲಿ ಬಂದು ಬಳಗ ಅಥವಾ ನನ್ನ ರಿಲೇಷನ್ ಅಲ್ಲಿ, ಮತ್ತೆ ಹಾಸ್ಟೆಲ್ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ದೊಡ್ಡದಿರುತ್ತೆ. BSc ಹಾಸ್ಟೆಲ್, ಅಲ್ಲಿ ಏನು BMS ಇದ್ರು, MBBS ಇದ್ರು, ಮುಂದ್ಗಡೆನೆ ಒಂದು ಇದು MBBS ಹಾಸ್ಪಿಟಲ್ ಇತ್ತು. ನಾನೇನ್ ಮಾಡಿದೆ ಗೊತ್ತಾ, ಅಲ್ಲಿ ಹಾಸ್ಟೆಲ್ ಯಾರಿಗೆ ಪರಿಚಯ ಇರುತ್ತೆ, ಕಾಲೇಜಲ್ಲಿ ಯಾರಿಗೆ ಪರಿಚಯ ಇರ್ತಾರೆ ಅಲ್ವಾ, ಅವ್ರಿಗೆಲ್ಲರಿಗೆ ಬಣ್ಣ ಹಾಕಕ್ ಸ್ಟಾರ್ಟ್ ಮಾಡಿದೆ. ಬಣ್ಣ ಹಾಕಕ್ ಸ್ಟಾರ್ಟ್ ಮಾಡಿದ ನಂತರ ಫಸ್ಟ್ ಒಂದು 15-20 ದಿನ ಒಂಥರ ಏನೋ ಮಾಡ್ತಾ ಇದ್ದೀನಿ ಇವ್ರಿಗೆ ಅನ್ನೋ ತರ ಫೀಲ್ ಆಗ್ತಿತ್ತು. ಯಾವಾಗ 15 ದಿನ 20 ದಿನ 4-5 ಸಿಟ್ಟಿಂಗ್ ಆಗಕ್ ಸ್ಟಾರ್ಟ್ ಆಯ್ತಲ್ವಾ, ಅವ್ರು ಕೊಡುವ ಉತ್ಸಾಹ, ಅವ್ರು ಕೊಡುವ ಮರ್ಯಾದೆ, ಅವ್ರು ಕೊಡುವ ರೆಸ್ಪೆಕ್ಟ್ ಇಂದ ನನಗೇನನ್ನಿಸ್ತು, ಇದ್ರ ಮೇಲೆನೆ ನಾನು ರಿಸರ್ಚ್ ಮಾಡ್ಬೇಕು, ಇದನ್ನೇ ಕಲಿಬೇಕು, ಇದನ್ನೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಲೆಯಲ್ಲಿ ಕೂತ್ಕೊಂಡಿತ್ತು. ಇನ್ನೂ ಬೆಸ್ಟ್ ಆಗಿ ಯಾವಾಗ ತಲೆ ಕೂತ್ಕೊಂತು ಅಂತಂದ್ರೆ, ನಾನು ಹಾಸ್ಟೆಲ್ ವಾರ್ಡನ್ಗೆ ಟ್ರೀಟ್ಮೆಂಟ್ ಕೊಡಕ್ ಸ್ಟಾರ್ಟ್ ಮಾಡಿದೆ. ಅವ್ರ ಅಮ್ಮನಿಗೆ ಅಸ್ತಮಾ ಕಾಯಿಲೆ ಇತ್ತು. ಅಸ್ತಮಾ ಕಾಯಿಲೆನ ಟ್ರೀಟ್ಮೆಂಟ್ ಕೊಟ್ಟು ಒಂದಿಷ್ಟು ರೆಡಿ ಮಾಡಿದೆ. ಅವಾಗ ಅಲ್ಲಿ ಏನ್ ಮಾಡಿದ್ರು ಗೊತ್ತಾ, ನೋಡಪ್ಪ, ದಿನ 30 ಜನ ಹಿಡ್ಕೊಂಬರೋದ್ ನನ್ ಕಡೆ, ಟ್ರೀಟ್ಮೆಂಟ್ ಕೊಡೋದ್ ನಿನ್ ಕಡೆ. ಗೊತ್ತಲ್ವಾ, ಎಲ್ಲ ಹುಡುಗರು ಎಲ್ಲ ನೋಡಿ ಹಾಸ್ಟೆಲ್ ಅಲ್ಲಿ ಏನೇ ಒಂದ್ ಆಗಿದೆ ಅಂದ್ರೆ ಪಟ್ಟನಂಗ್ ಏನೋ ಒಂದ್ ತಗೊಂಡ್ಬಿಡ್ತಾರೆ, ಹೌದಲ್ವಾ?
ಆ ವಾರ್ಡನ್ ಹತ್ರನೇ ಬರ್ಬೇಕು ಸರ್, ಹೊಟ್ಟೆ ನೋಸ್ತಾ ಇದೆ ಸರ್, ತಲೆನೋವು ನೋಸ್ತಾ ಇದೆ ಸರ್, ಹಾಸ್ಪಿಟ್ಲಿಗೆ ಹೋಗ್ಬೇಕು ಸರ್ ಅಂತೇಳಿ ವಾರ್ಡನ್ ಪರ್ಮಿಷನ್ ತಗೊಂಡ್ಬಿಟ್ಟೆ ಹೊರಗಡೆ ಹೋಗ್ಬೇಕು ಜನ. ಆ ಹುಡುಗರು ಅಲ್ಲಿ ಒಂದು 400-500 ಜನ ಸ್ಟ್ರೆಂತ್ ಇತ್ತು. ಅವಾಗ ಏನ್ ಮಾಡ್ತಿದ್ದ ಗೊತ್ತಾ ಆ ವಾರ್ಡನು, ನೋಡಪ್ಪ ಹೊಟ್ಟೆ ನೋಸ್ತಾ ಇದೆನಾ, ಫ್ರೀ ಟ್ರೀಟ್ಮೆಂಟ್ ಇರುತ್ತೆ ಆತನ ಬಲ್ಲಿ, ಹೋಗು, ಅಲ್ಲೊಂದು ರೂಮ್ ಇದೆ, ಒಂದು ರೂಮ್ ಕೊಟ್ಬಿಟ್ಟಿದ್ರು ನನಗೆ ಟ್ರೀಟ್ಮೆಂಟ್ ಉಚಿತವಾಗಿ ಕೊಡ್ಲಿಕ್ಕೆ ಅಂತ ಹೇಳ್ತಾರೆ. ಅವರೇನೆ ಒಂದು ದೊಡ್ಡದೊಂದು ರೂಮ್ ಕೊಟ್ಟಿದ್ದು. ನನ್ನ ಟೈಮಿಂಗ್ ಪೀರಿಯಡ್ ಏನಪ್ಪಾ ಅಂದ್ರೆ ಮುಂಜಾನೆ 7 ಗಂಟೆಯಿಂದ 9 ಗಂಟೆ. ಯಾಕಂದ್ರೆ ನನ್ನ ಕಾಲೇಜ್ ಸ್ಟಾರ್ಟ್ ಆಗೋದು 10 ಗಂಟೆ. 9ರಿಂದ 10 ಗಂಟೆ ರೆಡಿ ಆಗಿಬಿಟ್ಟು ತಿಂದ್ಬಿಟ್ಟು ಕಾಲೇಜ್ಗೆ ಹೋಗೋದು. 10 ಗಂಟೆಯಿಂದ 3 ಗಂಟೆ ತನಕ ಕಾಲೇಜ್ ಇರ್ತಿತ್ತು. 3ರಿಂದ ಬಂದ್ಬಿಟ್ಟು 5 ಗಂಟೆ ತನಕ ರೆಸ್ಟ್ ಮಾಡಿ 5ರಿಂದ 9 ಗಂಟೆ ಟ್ರೀಟ್ಮೆಂಟ್ ಕೊಡ್ತಿದ್ದೆ. ನನಗೆ ಎಷ್ಟು ಗೊತ್ತೋ ಅಷ್ಟು ಕೊಡ್ತಿದ್ದೆ. ತಪ್ಪು ಕೊಡ್ತಿದ್ದೆವು, ಸರಿ ಕೊಡ್ತಿದ್ದೆ, ಅದು ದೇವರೇ ಬಲ್ಲ. ಆಗಿನ ಕಾಲದಲ್ಲಿ 4 ವರ್ಷ ಹಿಂದ್ಗಡೆ, 4-5 ವರ್ಷ ಏನ್ ಗೊತ್ತಾಗುತ್ತೆ ಅದು ನೋಡ್ಕೊಂಡು ಕೊಡ್ತಿದ್ನೋ ಏನೋ ಏನ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಿದ್ದೆ. ಆತನ ಕೆಲಸ ಏನಪ್ಪಾ ಅಂದ್ರೆ ಬಂದಿರೋರೆಲ್ಲರಿಗೆ ದಬ್ಬೋದು ನನ್ನ ಹತ್ರ. ನನಗೆ ಎಷ್ಟು ಬೆಸ್ಟ್ ಗೊತ್ತಾಗುತ್ತೆ ಅಷ್ಟು ಕೊಡ್ತಿದ್ದೆ. ಕೊಟ್ಬಿಟ್ಟು ಏನ್ ಹೇಳ್ತಿದ್ದೆ ಹೊರಡು, ನೋಡಪ್ಪ ಟ್ರೀಟ್ಮೆಂಟ್ ಕೊಡ್ತೀನಿ, ಜ್ವರ ನಗಡು ಈ ತರ ಜ್ವರ ಜಾಸ್ತಿ ಇರ್ತಿತ್ತಲ್ವಾ, ಇಷ್ಟೆಲ್ಲ 1 ಅವರ್ 2 ಅವರ್ ನೋಡು, ಕಮ್ಮಿ ಆಗಿಲ್ಲ ಅಂದ್ರೆ ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗು ನೀನು. ಯಾಕಂದ್ರೆ ನನ್ನ ಟ್ರೀಟ್ಮೆಂಟ್ ಅಲ್ಲಿ ಭರವಸೆ ನನಗೆ ಇರಲಿಲ್ಲ. ನಾನು ಇನ್ನು ಕಲಿತಾ ಇದ್ನಿ ಅಲ್ವಾ. ಒಬ್ರಿಗೆ ಆ ಟ್ರೀಟ್ಮೆಂಟ್ ಸಕ್ಸಸ್ ಆಗ್ಬೋದು, ಒಬ್ರಿಗೆ ಆಗದೆ ಇರ್ಬೋದು. ಈ ತರ ಫೀವರ್ ನಗಡಿ ಕೆಮ್ಮು ನೋಡಪ್ಪ 2-3 ಅವರ್ ನೋಡು, ಬೆಟರ್ ಫೀಲ್ ಆಯ್ತಾ, ಬೆಸ್ಟ್ ಆಗ್ತಾ ಇದೆ ಅಂದ್ರೆ ಓಕೆ, ಮುಂದಿನ ನಾಳೆ ಅಥವಾ ನಾಡಿದ್ದಿನ ಮತ್ತೆ ಬಂದು ಹೋಗು. ಇಲ್ಲ ಸರ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತಂದಾಗ ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗಂತ ಒಂದು ವರ್ಡ್ ಯೂಸ್ ಮಾಡಿ ಕಳಿಸ್ತಿದ್ದೆ ನಾನು. ಆಲ್ಮೋಸ್ಟ್ ಬೆಸ್ಟ್ ಆಗ್ತಿದ್ರು. ಒಂದು 10 ಜನ ಬಂದಿದ್ದಾರೆ ಅಂದ್ರೆ ಒಂದು 6-7 ಜನ ರೆಡಿ ಆಗೋರು, ಇನ್ನೊಂದ್ 3 ಜನ ರೆಡಿ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾನು ಅಷ್ಟು ಬೆಸ್ಟ್ ಆಗಿ ಕಲ್ತಿರ್ಲಿಲ್ಲ, ಇನ್ನು ಕಲಿತಾ ಇದ್ದೆ. ಅವಾಗ ಏನ್ ಮಾಡ್ತಿದ್ರು, ಅವ್ರು ಸೆಕೆಂಡ್ ಆಪ್ಷನ್ ಅಂತೇಳಿ ಹಾಸ್ಪಿಟ್ಲಿಗೆ ಹೋಗ್ತಿದ್ರು. ಅದು ಹೋಗ್ಲೂನು ಬೇಕು, ಸರಿನಾ. ಹಿಂಗೆ ಮಾಡ್ತಾ 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 ನಾನು 30 ಜನ ಇರೋದು ಸ್ಯಾಟರ್ಡೆ ಸಂಡೇ ಅಲ್ಲೇನೆ ಒಂದು 100 ಜನ ಟ್ರೀಟ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಹಾಸ್ಟೆಲ್ ಹುಡುಗರು ಬಿಟ್ರು, ಹಾಸ್ಟೆಲ್ ಹುಡುಗರು ರೆಡಿ ಮಾಡಿದ್ನಲ್ವಾ, ಅವ್ರ ಅಪ್ಪ ಬಂದ, ಅವ್ರ ಅಮ್ಮ ಬಂದ, ಅವ್ರ ಅಜ್ಜಿ ಬಂದ, ಗೊತ್ತಲ್ವಾ. ಒಬ್ರಿಗೆ ರೆಡಿ ಮಾಡಿಬಿಟ್ರೆ ಮುಗೀತು, ಅವ್ರದ್ದು ಕುಟುಂಬನೇ ಬಂದ್ಬಿಡುತ್ತೆ. ಅವಾಗ ನಂದ ಇದು ಹಿಂಗಾದ್ರೆ ಆಗಲ್ಲ. ಸೆಕೆಂಡ್ ಫ್ಲೋರಿಗೆ ಇತ್ತು ನನ್ನ ಕ್ಲಿನಿಕ್, ಹಿಂಗ ಆಗಲ್ಲ, ಏದಾದ್ರೂ ಬರಕತ್ತಾರ ತಳಗಿನ ಫ್ಲೋರ್ ಕೊಡ್ತೀನಿ ನಿನಗೆ, ಸ್ಯಾಟರ್ಡೆ ಸಂಡೇ ಫಿಕ್ಸ್ ಮಾಡು, ಉಳಿದ ದಿನ ಹಾಸ್ಟೆಲ್ ಹುಡುಗರಿಗೆ ಕೊಡು, ಹಾಸ್ಟೆಲ್ ಹುಡುಗರಿಗೆ ಫ್ರೀ ಕೊಡು, ಕೆಳಗಡೆ ಶಿಫ್ಟ್ ಮಾಡಿ ಸ್ಯಾಟರ್ಡೆ ಸಂಡೇ ಮಾಡ್ತಿಲ್ಲ, ಅದು ಕಮರ್ಷಿಯಲ್ ಮಾಡು, ಅದಕ್ಕೆ ದುಡ್ಡು ತಗೋ. ಜಸ್ಟ್ ನನ್ನ ಕ್ಲಿನಿಕ್ ಸ್ಟಾರ್ಟ್ ಆಗಿರೋದು 100 ರೂಪಾಯಿಂದ. 100 ರೂಪಾಯಿ ಯಾಕಪ್ಪ ಅಂದ್ರೆ ಎಲ್ಲರಿಗೆ ಫ್ರೀ ಕೊಟ್ಕೊಂಡ್ ಕುಂತಾಗ ಅದು ರೆಸ್ಪಾಂಡ್ ಕೊಡಲ್ಲ ಅವರು. ನೀವು 100 ರೂಪಾಯಿ ಇಸ್ಕೊಂಡ್ಬಿಟ್ಟು ಕಲರ್ ಹಾಕ್ಬಿಟ್ಟು ಸ್ಕೆಚ್ ಪೆನ್ ಕೊಟ್ಟು ಆರಿ ಕಲರ್ ಹಾಕ್ಬಿಟ್ಟು ಸೀಡ್ ಹಾಕಿ ಕಳಿಸಿದಾಗ ಒಂದು 100 ರೂಪಾಯಿ ಕೊಟ್ಟಿನ ಅನ್ನೋ ಒಂದು ಭಾವನೆಯಿಂದ ಮುಂದಿನ ವಾರ ಕರೆಕ್ಟ್ ಆಗಿ ಮಾಡ್ಕೊಂಡ್ ಬರ್ತಾರೆ. ಬಿಗಿನಿಂಗ್ ನಾನು 3-4 ತಿಂಗಳು ಫ್ರೀನೇ ಕೊಟ್ಟಿದ್ದೀನಿ. ಆಮೇಲೆ 100, 150, 200, 250 ಫೀಸ್ ಮಾಡ್ಕೊಂಡು ಹೋದೆ. ಯಾಕೆ ಗೊತ್ತಾ, ನೀವು ಮಾಡ್ತಾ ಇರೋದಕ್ಕೆ ಒಂದು ರೆಸ್ಪೆಕ್ಟ್ ಬೇಕು. ನೀವು ಯಾವಾಗ ಫೀಸ್ ಕೊಡ್ತಾ ಇರಲ್ವಾ, ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಮತ್ತೊಂದು ಫೀಸ್ ಕೊಟ್ಟಿನಂತಂದ್ರೆ ಕಲರ್ ಹಾಕ್ತಾರೆ ಹೋಗ್ಬಿಟ್ಟು. ಏನೋ ಫ್ರೀ ಇದೆ ಅಂದ್ರೆ KSRTC ಬಸ್ ಆದಂಗ ಆಗ್ಬಿಡುತ್ತೆ, ಸರಿನಾ. ಹಾಗಾಗಿ ನೀವು ಮಾಡಿ ಬಿಗಿನಿಂಗ್ 1 ತಿಂಗಳು 2 ತಿಂಗಳು 3 ತಿಂಗಳು ಮಾಡ್ತಾ ಹೋಗಿ, ಫ್ರೀ ಕೊಡಿ, ನೀವು ಕಲೀಲಿಕ್ಕೆ ಹೆಲ್ಪ್ ಆಗುತ್ತೆ, ಸರಿನಾ. ಕಲ್ತ ನಂತರ ಫ್ರೀನೇ ಮಾಡ್ತೀನಿ ಅನ್ನೋ ತಪ್ಪು. ಇಲ್ಲ ಸರ್ ನಾನು ಶ್ರೀಮಂತ ಇದೀನಿ ಸರ್, ನನ್ ಮುತ್ತೆ ಇಷ್ಟು ಮಾಡಿಟ್ಟಿದ್ದಾನೆ ಅಂದ್ರೆ ಸರಿ, ಫ್ರೀ ಮಾಡ್ಬೇಡಿ, ತಗೊಂಡ್ಬಿಟ್ಟು ನಾನು ಕೊಡಿ, ಸರಿನಾ. ಒಬ್ರು ಹೇಳ್ತಿರ್ತಾರೆ, ಇಲ್ಲ ಸರ್ ಇದೆ ಸರ್ ಏನ್ ಮಾಡೋದು, ಫ್ರೀ ಮಾಡ್ಕೊಂಡು ಹೋಗ್ತೀನಿ. ಫ್ರೀ ಮಾಡಿದಾಗ ಏನಾಗುತ್ತೆ, ಎನರ್ಜಿ ಎಕ್ಸ್ಚೇಂಜ್ ಆಗಲ್ಲ. ನಾನು ನೋಡಿದ್ದೀನಿ, ಫ್ರೀ ಟ್ರೀಟ್ಮೆಂಟ್ ಕೊಟ್ಟು ನೋಡಿದ್ದೀನಿ, ಪೇಡ್ ಮಾಡಿನೂ ನೋಡಿದ್ದೀನಿ. ನನ್ನ ರಿಲೇಷನ್ ಅಂತ ಬಂದಾಗ ಅವ್ರಿಗೆ ಫ್ರೀನಾಗ ಕೊಡ್ಬೇಕಾಗತ್ತೆ. ನಾನು ಮಾಡ್ಬಿಟ್ಟು 500 ರೂಪಾಯಿ ನನ್ ಕನ್ಸಲ್ಟ್ ಫೀಸ್ ಇದೆ ಕೊಡೋ ಅಂದಾಗ ರಿಲೇಷನ್ ನಡೆಯಲ್ಲ ಅದು, ಹೌದಲ್ವಾ. ಹಾಗಾಗಿ ನಾನೇನ್ ಮಾಡ್ತೀನಿ ಗೊತ್ತಾ, ಗೊತ್ತಿರೋರು ರಿಲೇಷನ್ ಬರ್ತಾರೆ ಕ್ಲಿನಿಕ್ಗೆ, ನನ್ ಫೀಸ್ ಬೇಡ, ಯಾಕೆ ತಗೊಂಡ್ರು ನಡೆಯಲ್ಲ ಅದು. ಆಮೇಲೆ ದುಡ್ಡಿ ನಿಂತ ಅಂತಾರೆ, ಹೌದಲ್ವಾ. ರಿಲೇಷನ್ ಅಲ್ಲಿ ತಗೊಳಕ್ ಆಗಲ್ಲ ದುಡ್ಡು. ಅವ್ರಿಗೆ ನಾನೇನ್ ಮಾಡ್ತೀನಿ, ಎನರ್ಜಿ ಎಕ್ಸ್ಚೇಂಜ್ ಅಂದ್ಬಿಟ್ಟು 1 ರೂಪಾಯಿ ಇಸ್ಕೊಂತೀನಿ. ಆ 1 ರೂಪಾಯಿ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ನಾನು ಕೊಟ್ಟಿರೋದು ಟ್ರೀಟ್ಮೆಂಟ್ ಎನರ್ಜಿ ಅಲ್ವಾ, ಅದಕ್ಕೆ ದುಡ್ಡು ಪೇ ಮಾಡಿದಾಗ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ, ಸರಿನಾ. ನೀವು ರಿಲೇಷನ್ಗೆ ಕೊಡ್ತೀನಿ, ಅವ್ರ ಹತ್ರ ದುಡ್ಡು ತಗೊಳಕ್ ಆಗಲ್ಲ ಅಂತ ಕ್ಯಾಂಡಿಡೇಟ್ ಇರ್ತಾವಲ್ಲ, ಫುಲ್ ಬಡವ ಇದೀನಿ ಸರ್ ನನಗೆ ಕೊಡಕ್ ಆಗ್ತದೆ, ಸರಿ ಅಪ್ಪ ಫ್ರೀನೇ ಟ್ರೀಟ್ಮೆಂಟ್ 1 ರೂಪಾಯಿ ಕೊಡು. ಎಲಿಜಿಬಲ್ ಇರೋರು ಬರ್ತಾರೆ, 500 ರೂಪಾಯಿ ಪೇ ಮಾಡಿ ತಗೊಂತೇನೆ, ಸರಿ ಕೊಡು. ರಿಲೇಷನ್ ಇದ್ದವ್ರು ಬರ್ತಾರೆ, ಫಾರ್ ಎಕ್ಸಾಂಪಲ್ ಅಪ್ಪ ನಿಮ್ಮ ಮಮ್ಮಿ ಇರ್ತಾರೆ, ನಿಮ್ಮ ಮಮ್ಮಿ ತಂಗಿ ಬರ್ತಾರೆ, ಅವ್ರ ಹತ್ರ ನಿಮ್ ಕನ್ಸಲ್ಟೇಷನ್ ಫೀಸ್ ತಗೊಳಕ್ ಆಗತ್ತಾ, ಆಗಲ್ಲ, ಹೌದಲ್ವಾ. ಅವಾಗ ನೀವೇನ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ 1 ರೂಪಾಯಿ ಕೊಡಿ ಅಂತ ಹೇಳಿ. ಎನರ್ಜಿ ಎಕ್ಸ್ಚೇಂಜ್ 100 ರೂಪಾಯಿ ಅಂದ್ರೆ ಮತ್ತೆ ಅಲ್ಲಿ ಜಗಳ 1 ರೂಪಾಯಿ ಇಸ್ಕೊಳ್ಳಿ. ಎನರ್ಜಿ ಎಕ್ಸ್ಚೇಂಜ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ. ಬಿಗಿನಿಂಗ್ ಆದ್ರೂ ಕೂಡ ನೀವು ಫ್ರೀ ಆಗಿ ಕೊಡಬೇಡಿ. ಫ್ರೀ ಆಗಿ ಕೊಟ್ಟಾಗ ಎನರ್ಜಿ ಎಕ್ಸ್ಚೇಂಜ್ ಆಗಲ್ಲ. ನಾನು ನೋಡಿದ್ದೀನಿ, ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಟ್ಟು ನೋಡಿದ್ದೀನಿ,
ಅಷ್ಟು ಕ್ಯೂರ್ ಆಗಲ್ಲ. ₹1 ಇಸ್ಕೊಳ್ಳಿ, ನಿಮ್ಗೆ ದುಡ್ಡು ಇಸ್ಕೊಳಕ್ ಮುಜುಗರ ಆಗ್ತಾ ಇದೆ, ಇಲ್ಲ ನಾನು ಇನ್ನು ಪಕ್ಕ ಕಲ್ತಿಲ್ಲ, ಅವ್ರ ಹತ್ರ ಯಾಕೆ ದುಡ್ಡು ತಗೊಳ್ಳೋದು ಅನ್ನೋದು ನಿಮ್ ಮೈಂಡ್ ಅಲ್ಲಿ ಇತ್ತು, ಇಲ್ಲ ನನ್ನ ಹತ್ರ ಆಲ್ರೆಡಿ ನಮ್ಮ ಮುತ್ತಾತ ನಮ್ಮ ಅಪ್ಪ ಗಳಿಸಿಟ್ಟಿದ್ದಾನೆ ಅಂದ್ರೆ ನೀವು ₹1 ಆದ್ರೂ ತಗೊಳ್ಳಿ. ಎನರ್ಜಿ ಎಕ್ಸ್ಚೇಂಜ್ ಆಗ್ಲಿ. ಎನರ್ಜಿ ಎಕ್ಸ್ಚೇಂಜ್ ಆದಾಗನೇ ಪಕ್ಕ ರಿಸಲ್ಟ್ ಬರೋದು. ಸರಿನಾ? ಇದನ್ನ ತಲೆಯಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡಿ. ಇದು ನಿಮ್ಗೆ ಸುಮ್ನೆ ಇಂಟ್ರೊಡಕ್ಷನ್ ಕಲರ್ ಥೆರಪಿ. ಸರಿನಾ? ಪಕ್ಕ ಕಲರ್ ಥೆರಪಿ ಯಾವಾಗ ಬರುತ್ತೆ ಅಂದ್ರೆ, ಇವತ್ತು ಗುರುವಾರ, ಶುಕ್ರವಾರದಿಂದನೂ ನಾಳೆ ಒಂದಿಷ್ಟು ಡೌಟ್ ಕ್ಲಿಯರಿಂಗ್ ಇದ್ರ ಬಗ್ಗೆ ಮಾತಾಡೋಣ, ಅರ್ಥ ಆಕಾಶ ವಾಯು ಅಂತ ಹೇಳ್ಬಿಟ್ಟು ಪಕ್ಕ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸೋಮವಾರದಿಂದ ಆಕಾಶ ತತ್ವ ಸ್ಟಾರ್ಟ್ ಆಗುತ್ತೆ. ಸೋಮವಾರ ಮಂಗಳವಾರ ಆಕಾಶ ತತ್ವ ಹೇಳ್ತೀವಿ, ಸಾಧ್ಯ ಆದ್ರೆ ಬುಧವಾರ ಬರುತ್ತೆ, 2-3 ದಿನ ಆಗುತ್ತೆ. ಅಲ್ಲಿ ಫಸ್ಟ್ ಸೋಮವಾರ ದಿನ ನಿಮ್ಗೆ ಆಕಾಶ ತತ್ವದಲ್ಲಿ ಡಿಟೇಲ್ ಆಗಿ ಥಿಯರಿ ಹೇಳ್ತೀನಿ, 2 hour ಥಿಯರಿ ಹೇಳಿದ ನಂತರ ಒಂದಿಷ್ಟು ಪ್ರಾಕ್ಟಿಕಲ್ ತಗೊಂಬರೋಣ, ಒಂದಿಷ್ಟು ಕೇಸ್ ಅನಾಲಿಸಿಸ್ ಮಾಡೋಣ. ಸರಿನಾ? ಮಾಡ್ಬಿಟ್ಟು ಒಂದಿಷ್ಟು ವಿಡಿಯೋ ತಗೊಳ್ಳೋಣ. ನೀವೇನ್ ಮಾಡಿದಿರಿ, ಏನೇನ್ ತಪ್ಪು ಮಾಡಿದಿರಿ, ಏನೇನ್ ಸರಿ ಇದೆ. ನಾವು ಮೊನ್ನೆ ನೋಡಿ ಆಕಾಶ ತತ್ವದ ಬಗ್ಗೆ, ಯುರಿನೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಆಕಾಶ ತತ್ವ ಹೇಳ್ಬಿಟ್ಟು ಒಂದು ಲಿಂಫೋಮಾ ಅಂತ ಬರುತ್ತೆ, ಅಥವಾ ಒಂದು PCOD ಅಂತ ಬರುತ್ತೆ, ಇನ್ನೊಂದು ಗಂಟ್ಲಲ್ಲಿ ಸ್ವೆಲ್ಲಿಂಗ್ ಆಗಿದೆ ಅಂತ ಬರುತ್ತೆ. ಅದಕ್ಕೆ ನಿಮ್ಗೆ ಅನ್ಸುತ್ತೆ ಕ್ಲಾಸ್ ಕೇಳುವಾಗ, ಇದು ಆಕಾಶ ಜಾಸ್ತಿ ಆಗಿದೆ ಅನ್ಸುತ್ತೆ. ಕೆಲವೊಂದ್ಸಲ ಆಕಾಶ ಕಮ್ಮಿ ಆಗಿನೂ ಕೂಡ ಬಂದಿರುತ್ತೆ, ಹೌದಲ್ವಾ? ಈಗ ಹಾರ್ಟ್ ಬ್ಲಾಕೇಜ್ ಆಗಿದೆ ಅನ್ನೋದಕ್ಕೂ ಬೇರೆ, ಸ್ವೆಲ್ಲಿಂಗ್ ಆಗಿದೆ ಅನ್ನೋದಕ್ಕೂ ಬೇರೆ. ಇಲ್ಲ, ಹಾರ್ಟ್ ಬ್ಲಾಕೇಜ್ ಆಗಿದೆ ಅಂದ್ರೆ ಆಕಾಶ ಅಂದ್ರೆ ಹೆಂಗಿರ್ಬೇಕು, ಬ್ಲಾಕ್ ಆಗಿದೆ ಅಂದ್ರೆ ಆಕಾಶ ಕಮ್ಮಿ ಆಗಿರುತ್ತೆ, ಹೌದಲ್ವಾ? ಇಲ್ಲ, ಆಕಾಶ ರೈಸ್ ಮಾಡ್ಬೇಕು ನಾವು. ಸ್ವೆಲ್ಲಿಂಗ್ ಆಗಿದೆ ಅಂದ್ರೆ ಆಕಾಶ ಜಾಸ್ತಿ ಆಗಿದೆ, ಆಕಾಶ ಕಮ್ಮಿ ಮಾಡ್ಬೇಕು. ಇವಾಗ ಈ ವರ್ಡ್ ಯೂಸ್ ಮಾಡಿದಾಗ ಈಸಿ ಬಿಡ ಅನ್ಸುತ್ತೆ, ನಾಳೆ ಇದನ್ ಬಿಟ್ಟು ಬೇರೆ ಬರ್ತಾನೆ, ಇನ್ನೊಂದು ವರ್ಡ್ ತಗೊಂಡ್ ಬರ್ತಾನೆ, ಅವಾಗ ತಲೆ ತೋರಿಸೋಗ್ಬಾರ್ದು. ಆಕಾಶ ಜಾಸ್ತಿ ಆಗಿದೆ, ಆಕಾಶ ಕಮ್ಮಿ ಆಗಿದೆ. ಇದೇ ತರ ಎಷ್ಟು ಕಾಯಿಲೆಗಳಿದಾವ. ಆಲ್ಮೋಸ್ಟ್ ಜನರಲ್ ಆಗಿ ಬಳಕೆಯಲ್ಲಿರುವ ಕಾಯಿಲೆಗಳ ಹೆಸರು ಹೇಳ್ತೀವಿ. ಹೇಳಿನೂ ಕೂಡ ಒಂದಿಷ್ಟು ಮಿಸ್ ಆಗುತ್ತೆ, ನನಗೆ ಗೊತ್ತು. ಇದನ್ನ ಹೇಳಿಲ್ಲಪ್ಪ ಇವನು ಅನ್ಬೇಡಿ. ಅದನ್ನ ಆಕಾಶ ವಾಯುವಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ, ಅಗ್ನಿಯಲ್ಲಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ಕೊಡಿ. ಸರಿನಾ? ನಿಮ್ಗೆ ಕಲರ್ ಥೆರಪಿಯಲ್ಲಿ ಥಿಯರಿ ಎಷ್ಟು ಹೇಳೋದು ಇಂಪಾರ್ಟೆಂಟ್ ನನಗೆ, ಆ ಥಿಯರಿ ಹೇಳ್ಬಿಟ್ಟು ಪ್ರಾಕ್ಟಿಕಲ್ ಹೇಳ್ಕೊಡ್ತೀನಿ. ಪ್ರಾಕ್ಟಿಕಲ್ ಯಾಕೆ ಹೇಳ್ಕೊಡ್ತೀನಿ ಅಂದ್ರೆ, ನಾಳೆ ನೀವೇ ಪ್ರೋಟೋಕಾಲ್ ಅನ್ನ ರೆಡಿ ಮಾಡ್ಬೇಕು. ಪ್ರೋಟೋಕಾಲ್ ಹೆಂಗ್ ರೆಡಿ ಮಾಡ್ಬೇಕು ಅಂತಂದ್ರೆ, ನೋ ಫಿಕ್ಸ್ಡ್ ಪ್ರೋಟೋಕಾಲ್. ಇದಕ್ಕಿದೇನೆ ಅಂತಿಲ್ಲ. ಜ್ವರ ಬಂದಿದೆನಾ, ಯಾಕೆ, ಎಲ್ಲಿ, ಯಾವ ಆರ್ಗನ್, ಏನ್ ಮಾಡ್ಬೇಕು. ಈಗ ಜ್ವರ ಬಂದಿದೆ, ಫಸ್ಟ್ ನಮ್ದು ಆಪ್ಷನ್ ಏನು, ಅಗ್ನಿ ತತ್ವ ಅಥವಾ ಜಲ ತತ್ವದಲ್ಲಿ ಇಂಬ್ಯಾಲೆನ್ಸ್, ಹೀಟ್ ಕೋಲ್ಡ್ ಇಂಬ್ಯಾಲೆನ್ಸ್ ಆಗಿ ಬಂದಿರುತ್ತೆ. ಹೀಟ್ ಇಂಬ್ಯಾಲೆನ್ಸ್ ಆದ್ರೆ ಹೀಟ್ ಟ್ರೀಟ್ಮೆಂಟ್ ಮಾಡ್ಬೇಕು, ಕೋಲ್ಡ್ ಇಂಬ್ಯಾಲೆನ್ಸ್ ಆದ್ರೆ ಕೋಲ್ಡ್ ಇಂಬ್ಯಾಲೆನ್ಸ್ ಟ್ರೀಟ್ ಮಾಡ್ಬೇಕು. ತದನಂತರ ಇನ್ಫೆಕ್ಷನ್ ಆಗಿದೆನಾ, ಯಾಕೆ ಜ್ವರ ಬಂತು, ಫುಡ್ ಇನ್ಫೆಕ್ಷನ್ ಆಗಿದೆನಾ, ಅಥವಾ ಎಲ್ಲ ಸ್ವೆಲ್ಲಿಂಗ್ ಇನ್ಫೆಕ್ಷನ್ ಆಗಿದೆ, ಎಲ್ಲಾದ್ರೂ ಪೇನ್ ತಾಳ್ಕೊಳ್ಳಾರ್ದೇನೆ ಫೀವರ್ ಬರ್ತಾ ಇದೆನಾ, ಯಾವ ಆರ್ಗನ್ ಅಲ್ಲಿ ತೊಂದರೆ ಆಗಿದೆ ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ತೀವಿ. ಸರಿನಾ? ಅದಾದ ನಂತರ ಅದನ್ನು ಕಮ್ಮಿ ಮಾಡ್ಬೇಕು. ತದನಂತರ ಫುಡ್, ನೀವೇನೇ ಮಾಡ್ಬಿಟ್ಟು ಫುಡ್ ಅನ್ನ ಸರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಸರಿ ಆಗಲ್ಲ. ಫುಡ್ ಅನ್ನ ಎಷ್ಟು ಬೆಸ್ಟ್ ಆಗಿ ಹೇಳ್ಕೊಡ್ಬೇಕು ಅಷ್ಟು ಬೆಸ್ಟ್ ಆಗಿ ಹೇಳ್ಕೊಡ್ತೇನೆ. ಇವಾಗ ಕೋಲ್ಡ್ನೆಸ್ ಅಂತ ಬಂದಾಗ ಹಾಲು, ಮೊಸರು, ಮಜ್ಜಿಗೆ, ಎಣ್ಣೆ ಪದಾರ್ಥ, ಮಟನ್ ಬುಡಿ ಅಂತ ಹೇಳ್ಬಿಡ್ತೀವಿ. ಎಲ್ಲ ಬಿಡಕ್ ಆಗಲ್ಲ, ಅದು ನನಗೂ ಗೊತ್ತು. ಕೆಲವೊಂದ್ಸಲ ಇಲ್ಲಿನೂ ಕನ್ಸೆಷನ್ ಮಾಡ್ಬೋದು. ಸರಿನಾ? ಅದನ್ನ ನಿಮ್ಗೆ ಹೆಂಗೆ ಮಾಡ್ಬೋದು ಅಂತ ಹೇಳ್ತೇನೆ. ನನ್ನ ಕ್ಲಿನಿಕಲ್ಲಿ ಎಲ್ಲ ಹಳ್ಳಿ ಜನ ಬರುವಾಗ ಟೀ ಕುಡಿಬೇಡಿ ಅಂದ್ರೆ, ಟೀ ಕುಡಿಯಕ್ ಬಿಡಕ್ ಆಗಲ್ಲ ಸರ್, ಏನ್ ಸರ್ ನೀವು ಇರೋದೊಂದೇ ಟೀ ಅಂತಾರೆ. ಅವಾಗ ನಾವೇನಂತೀವಿ, ಸಕ್ಕರೆ ಕಮ್ಮಿ ಹಾಕೊಳ್ಳಮ್ಮ, ಹಾಲು ಕಮ್ಮಿ ಹಾಕೋ, ಡಿಕಾಶ್ ಕುಡಿ, ಈ ತರ ಸ್ವಲ್ಪ ಕನ್ಸೆಷನ್ ಮಾಡೋದು. ಇವಾಗ ಬಟ್ಟೆ ತಗೊಳಕ್ ಹೋಗಿರ್ತೀರ, ಸೀರೆ, ಫಸ್ಟ್ ಏನ್ ಮಾಡ್ತಾನೆ ಅವನು, ₹3,000 ಅಂತ ಹೇಳ್ತಾನೆ. ಅವ್ರಿಗೆ ಗೊತ್ತಿರುತ್ತೆ ಪಕ್ಕಾ ರೇಟ್ ₹2,100 ಇರುತ್ತೆ. ಒಮ್ಮನಿಗೆ $2,100 ಅಂದ್ರೆ ₹100 ಬಿಡಪ್ಪ, $2,000 ಕೊಡ ಅಂತೀರ. ಅವ ಏನ್ ಮಾಡ್ತಾನೆ, ₹3,000 ಹೇಳ್ಬಿಟ್ಟು ₹3,500 ತಗೊಂಡ್ಬಂದು ₹3,100 ಕೊಡ್ತಾನೆ, ಅದಲ್ವಾ? ಅದೇ ತರ ನೀವೇನ್ ಮಾಡ್ಬೇಕು, ಫಸ್ಟ್ ಹಾಲು, ಮೊಸರು, ಮಜ್ಜಿಗೆ, ಎಣ್ಣೆ ಪದಾರ್ಥ ಅಂತ ಹೇಳ್ಬಿಟ್ಟು ಹಿಂಗ್ ಅನ್ಬೇಕು. ಯಾರಷ್ಟ ಆಗಲ್ಲ, ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟು ಅಲ್ಲಿ ಮನ ಒಲಿಸ್ಬೇಕು ಅವ್ರಿಗೆ. ಅವಾಗ ಏನಾಗುತ್ತೆ, ಬಿಡೋಣ, ಮಾಡೋಣ, ತಲೆಯಲ್ಲಿ ಬರುತ್ತೆ. ಸರಿನಾ? ಮಾಡ್ತಾ ಹೋಗಿ. ನನ್ಗೆ ಎಷ್ಟು ಗೊತ್ತಿದೆ ಅಲ್ವಾ ಅಷ್ಟು ನಿಮ್ಗೆ ಹೇಳ್ಕೊಡ್ತೀನಿ. ಸರಿನಾ? ನನ್ಗೆ ಇಷ್ಟೇ ಗೊತ್ತಿರಬಹುದು, ಇಷ್ಟರಲ್ಲಿ ನಿಮ್ಗೆ ಎಷ್ಟು ಬೆಸ್ಟ್ ಆಗಿ ಹೇಳ್ಕೊಡ್ಬೇಕಾಗತ್ತ ಅದನ್ನ ನಾನ್ ನಿಮ್ಗೆ ಹೇಳ್ಕೊಟ್ಟು ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ. ಸರಿನಾ? ಆಮೇಲೆ ಕೇಳ್ಬಿಡಿ, ಸರ್
PPT ಕೊಡಿ ಸರ್, ಆಕಾಶ ತತ್ವದ ಬಗ್ಗೆ ಒಂದಿಷ್ಟು ಬರೆದು ಕೊಡಿ ಸರ್, ಅಗ್ನಿ ತತ್ವದ ಒಂದಿಷ್ಟು ಬರೆದು ಕೊಡಿ ಸರ್ ಅಂದೇಳಿ ಬರೆದು ಕೊಟ್ಟಾಗ ನೀವು ರೆಡಿಮೇಡ್ ಮತ್ತೆ ಹಂಗೇನೆ ಹೋಗಿ ಹಂಗೇನೆ ಹಾಕೊಂಡ್ ಬಿಡ್ತೀರಾ. ತಲೆನೋವು ಬಂದಾಗ ತಲೆನೋವುದು ಪ್ರೋಟೋಕಾಲ್ ಹಾಕಂತೀರಾ, ಮೋಷನ್ ಆಗಿಲ್ಲ ಅಂದ್ರೆ ಮೋಷನ್ ಪ್ರೋಟೋಕಾಲ್ ಹಾಕಂತೀರಾ. ಹಂಗ್ ಬೇಡ, ಸರಿನಾ? ಏನೇ ಆಗಿದೆ ಅಂದ್ರೆ ಒಂದು ಕೋಲ್ಡ್ ಹೀಟ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಆ ಕೋಲ್ಡ್ ಹೀಟ್ ಅನ್ನ ಇಂಬ್ಯಾಲೆನ್ಸ್ ಅನ್ನ ಟ್ರೀಟ್ ಮಾಡೋದು. ಇಂಬ್ಯಾಲೆನ್ಸ್ ಮೀನ್ಸ್ ಜಾಸ್ತಿ ಆಗಿರ್ಬೋದು, ಕಮ್ಮಿ ಆಗಿರ್ಬೋದು, ಸರಿನಾ? ಆ ಕೋಲ್ಡ್ ಹೀಟ್ ಸೆಡೇಷನ್ ಮತ್ತು ಟೋನಿಫಿಕೇಶನ್ ಅಲ್ಲಿ ಸರಿ ಮಾಡ್ಬೋದು. ಈ ಟೋನಿಫಿಕೇಶನ್ ಸೆಡೇಷನ್ ಅನ್ನ ಎಷ್ಟು ಈಸಿ ಲೆವೆಲ್ ಅಲ್ಲಿ ಹೇಳ್ಬೇಕಾಗುತ್ತೆ ಅಷ್ಟು ಈಸಿ ಲೆವೆಲ್ ಅಲ್ಲಿ ಸ್ಟೆಪ್ 1 ಅಲ್ಲಿ ಹೇಳ್ತೀನಿ. ಆಕ್ಚುಲಿ ಇದು ಟೋನಿಫಿಕೇಶನ್ ಮೆಥಡ್ ಬೇಸಿಕ್, ಅಡ್ವಾನ್ಸ್, ಮೆಗಾ ಅಡ್ವಾನ್ಸ್ ಅಂತಿದೆ. ಈಗ ಜಸ್ಟ್ ಬೇಸಿಕ್ ಹೇಳಿದೆ ನಿಮ್ಗೆ, ಇದರಲ್ಲೇ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ. ಈ ಕಲರ್ ಥೆರಪಿಯಲ್ಲಿ ನೀವು ಬೇಸಿಕಲಿ ಟೋನಿಫಿಕೇಶನ್ ಸೆಡೇಷನ್ ಅನ್ನ ಹೇಳ್ಕೊಡ್ತೀನಿ. ಮೆಗಾ ಅಡ್ವಾನ್ಸ್ ಹೇಳ್ಬಿಟ್ರೆ ಇವ್ ಕಾಟನೇ ಬೇಡಪ್ಪ, ಇವ್ ಕಲರ್ ಥೆರಪಿನೇ ಬೇಡ ಅಂತ ಹೊರಟೋಗ್ಬಿಡ್ತೀರಾ. ಫಸ್ಟ್ ನೀವು ಬೇಸಿಕ್ ಕಲೀರಿ ಸಾಕು. ಟೋನಿಫಿಕೇಶನ್ ಸೆಡೇಷನ್ ಎಲ್ಲಿ ಏನು ಅಂತ ಹೇಳ್ಬಿಟ್ಟು, ಇಲ್ಲ ಸರ್ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಏನ ಭಯ ಪಡುವುದಿಲ್ಲ. ಸ್ವಲ್ಪ ನಾನು ಏನೋ ಸ್ವಲ್ಪ ವೆರೈಟಿ ಹೇಳ್ಬೇಕಂತ ಹೇಳಿ ಇದನ್ನ ತಗೊಂಬಂದಿದ್ದೀನಿ. ಟೋನಿಫಿಕೇಶನ್ ಸೆಡೇಷನ್ ಅರ್ಥ ಆಗಿಲ್ಲ ಅಂದ್ರೂ ಕೂಡ ನೀವು ರಿಫ್ಲೆಕ್ಸ್ಗೆ ನಾನು ಹೇಳ್ಕೊಡ್ತೀನಲ್ವ, ಅದೇ ತರ ಕಲರ್ ಅನ್ನ ಬರ್ಕೊಂಡು ಅದೇ ತರ ಹಾಕೊಂಡ್ರು ಕೂಡ ಅದನ್ನು ವರ್ಕ್ ಆಗುತ್ತೆ, ಸರಿನಾ? ಸಾಧ್ಯ ಆದಷ್ಟು ಸ್ವಲ್ಪ ಅಪ್ಡೇಟ್ ಆಗಕ್ಕೆ ಪ್ರಯತ್ನ ಮಾಡಿ. ಆಗಿಲ್ಲ ಅಂದ್ರೆ ತಲೆ ಕೆಡ್ಸಕ್ ಹೋಗ್ಬಿಡಿ. ಜಸ್ಟ್ ನೀವು ಆಕಾಶ, ವಾಯು, ಅಗ್ನಿ ಅಂದ್ಬಿಟ್ಟು ಟ್ರೀಟ್ಮೆಂಟ್ ತಗೋಬಹುದು, ಮಾಡ್ಬೋದು, ಸರಿನಾ? ಓಕೆ, ಇವತ್ತು ಇಂಟ್ರೊಡಕ್ಷನ್ ಎಷ್ಟಾಯ್ತಾ? ಇನ್ನು 9:30. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಒಂದ್ ಸ್ವಲ್ಪ ಸೆಡೇಷನ್ ಬಗ್ಗೆ ಹೇಳಿದ್ದೀನಿ, ಒಂದ್ ಟೋನಿಫಿಕೇಶನ್ ಬಗ್ಗೆ ಹೇಳಿದ್ದೀನಿ, ಡಿಸೀಸ್ ಬಗ್ಗೆ ಹೇಳಿದ್ದೀನಿ. ನಾನು ಎಷ್ಟೇ ಹೇಳಿದ್ರು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಸರಿನಾ? ಮಾಡಿ ಎಷ್ಟು ನನ್ನ ಕೈಯಿಂದ ಹೇಳಲಿಕ್ಕಾಗತ್ತೆ, ನನ್ನ ಬಾಯಿಂದ ಹೇಳಲಿಕ್ಕಾಗತ್ತೆ ಅದನ್ನ ಹೇಳ್ತಾ ಹೋಗ್ತೀನಿ. ಅದನ್ನ ನೀವು ಕ್ಲಾಸ್ ಮುಗಿದ್ಮೇಲೆ 7:30, ನಾಳೆ 7:30ಗೆ ಇದು ಅಪ್ಲೋಡ್ ಆಗುತ್ತೆ. ಮಾರ್ನಿಂಗು 7:30ಗೆ ನಿಮ್ ಪೇಡ್ ಗ್ರೂಪ್ ಅಲ್ಲಿ ಇದು ಲಿಂಕ್ ನಿಮ್ಗೆ ಸಿಗುತ್ತೆ. ನೀವು ಇದನ್ನ ಇನ್ನೊಂದ್ಸಲ ನೋಡ್ಬಿಟ್ಟು ಕಲಿಬಹುದು, ಸರಿನಾ? ಇದೇ ತರ ಇದ್ರಲ್ಲಿ ಏನೋ ಡೌಟ್ ಇತ್ತಂದ್ರೆ ನೆಕ್ಸ್ಟ್ ಕ್ಲಾಸಿಗೆ ತಗೊಂಡ್ ಬರೋಣ. ಯಾಕಂದ್ರೆ ಡೌಟ್ ಬರುತ್ತೆ, ಅಪ್ಪ ನಾನು ಹೇಳುವಾಗ ಎಲ್ಲದಕ್ಕೂ ತಲೆ ಹಾಕ್ತೀರಾ, ಅದಾದ ನಂತರ ತಲೆ ಹಿಂಗ ಮಾಡ್ತಾರೆ, ಹಿಂಗ 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 ಹಿಂಗ, ಅದಲ್ವಾ? ಇದೆಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕು ನಾವು. ಈ ಬ್ಯಾಲೆನ್ಸ್ ಮಾಡೋದನ್ನ ನಾನು ಬೆಸ್ಟ್ ಆಗಿ ಹೇಳ್ಕೊಡ್ತೀನಿ ನಿಮ್ಗೆ. ನೀವು ಮಾಡೋದಿಷ್ಟೇನೆ, ಒಂದ್ಸಲ ಲೈವ್ ಬನ್ನಿ, ಒಂದ್ಸಲ ರೆಕಾರ್ಡಿಂಗ್ ನೋಡಿ ಸಾಕು. ರೆಕಾರ್ಡಿಂಗ್ ನೋಡ್ಬೇಕಾದ್ರೆ ನೀವು ಬರ್ಕೋಬೇಕು ಅನ್ಸಿದ್ರೆ ಬರ್ಕೊಳ್ಳಿ. ಪೂರ್ತಿ ಸ್ಟೋರಿನ ಬರ್ಕೋದೇನಿಲ್ಲ. ಕೆಲವೊಬ್ರು ಬರ್ಕೊಂಡಿರ್ತಾರೆ ಪೂರ್ತಿ A ಇಂದ ಹಿಡಿದು Z ವರೆಗೂ ಬರ್ಕೊಂತಾರೆ, ಅದು ಬೇಕಾಗಿಲ್ಲ. ಇಂಪಾರ್ಟೆಂಟ್ ಅನ್ನ ಬರ್ಕೊಳ್ಳಿ, ಸರಿನಾ? ಓಕೆ, ಇವತ್ತಿನ ಸಬ್ಜೆಕ್ಟ್ ಸೆಡೇಷನ್, ಟೋನಿಫಿಕೇಶನ್ ಒಂದಿಷ್ಟು ಬೇಸಿಕ್ ಲೆವೆಲ್ ಅಲ್ಲೇ ಹೇಳಿದ್ದೇನೆ, ಪೂರ್ತಿ ಹೇಳಿಲ್ಲ, ಸ್ವಲ್ಪ ಬೇಸಿಕ್ ಹೇಳಿದ್ದೇನೆ, ಸರಿನಾ? ಇದರದ್ದೇ ಮುಂದುವರೆದ ಭಾಗ ನಾಳೆನೂ ಒಂದು ಫ್ರೀ ಕ್ಲಾಸ್ ಇರುತ್ತೆ, ಎಲ್ಲರಿಗೆ ಲಿಂಕ್ ಇವತ್ತೇನ್ ಮಾಡ್ತೀನಿ ನಾಳೆ ಅಂದ್ರೆ ಪೇ ಮಾಡಿದವರಿಗೆ ಜೂಮ್ ಲಿಂಕ್ ಕೊಡ್ತೀನಿ. ಯಾಕಂದ್ರೆ ಕ್ಲಾಸ್ ಆಗ್ಬಿಡ್ತು. ಜೂಮ್ ಲಿಂಕ್ 600 ಜನ ಇಲ್ಲಿ ನನಗೆ ಎನ್ರೋಲ್ ಆಗಿರೋರು 900 ಜನ ಬಂದಾರೆ ಕನ್ನಡ ತರಪಿಗೆ. ನಾನೇನ್ ಮಾಡ್ತಾ ಇದ್ದೀನಿ, 900 ಜನನ ತಗೊಂಡ್ಬಿಟ್ಬಿಟ್ಟು ಕ್ಲಾಸ್ ಹೇಳಲ್ಲ. 300 ಜನ 350 ಜನದ್ದು 950 ಜನ ನನಗೆ ಕಲರ್ ತರಪಿ ಜಾಯಿನ್ ಆಗಿದ್ದಾರೆ. ಹಾಗಾಗಿ ನಾನು ಟೆಲಿಗ್ರಾಮ್ ಅಲ್ಲಿ 300 ಜನ 350 ಗ್ರೂಪ್ ಮಾಡಿದ್ದೀನಿ. ವಿನೋದ್, ನೀವು ಪೇ ಮಾಡಿದ್ರೆ ಗೊತ್ತಿರುತ್ತೆ, ವಿನೋದ್ ಅಕ್ಯುಪ್ರೆಷರ್, ವಿನೋದ್ 994 ಪೇಡ್ ಗ್ರೂಪ್ ಅಂತ ಮಾಡಿದೀನಿ ಟೆಲಿಗ್ರಾಮ್ ಅಲ್ಲಿ, ಸರಿನಾ? ಆ ಟೆಲಿಗ್ರಾಮ್ ಅಲ್ಲಿ 300 ಜನ ಇರ್ತೀರಾ, ಇನ್ನೊಂದು ಟೆಲಿಗ್ರಾಮ್ ಅಲ್ಲಿ 300 ಜನ ಇರ್ತೀರಾ, ಇನ್ನೊಂದು ಟೆಲಿಗ್ರಾಮ್ ಅಲ್ಲಿ 350 ಜನ ಇರ್ತೀರಾ. ಟೋಟಲ್ 950. ನನ್ನ ಜೂಮ್ ಲಿಮಿಟ್ ಜಸ್ಟ್ 300 ಇರೋ ಕಾರಣಕ್ಕೆ ಆ ಗ್ರೂಪ್ ಅಲ್ಲಿ ಇರೋರಿಗೆ ಅವತ್ತಿನ ದಿನ ನಿಮ್ಗೆ ಟೈಮು ಡೇಟ್ ಅನ್ನ ಅನೌನ್ಸ್ ಮಾಡ್ತೀನಿ. ನನ್ನ ಕ್ಲಾಸ್ ಇರೋದು 7:30 to 9:30 PM, ಸರಿನಾ? ಶನಿವಾರ ರವಿವಾರ ಇರಲ್ಲ. ಇದ್ರೂ ಕೂಡ ಡೌಟ್ ಕ್ಲಿಯರಿಂಗ್ ಇರುತ್ತೆ. ನಾನು ಥಿಯರಿಯನ್ನ ಶನಿವಾರ ರವಿವಾರ ಹೇಳಲ್ಲ, ಯಾಕಂದ್ರೆ 150 ಜನಕ್ಕೆ ಟ್ರೀಟ್ಮೆಂಟ್ ಮಾಡಿರ್ತೀನಿ. ಮತ್ತೆ ಆಕಾಶ ಹೇಳಂದ್ರೆ ಹೇಳಕ್ ಆಗಲ್ಲ, ಸರಿನಾ? ಹಾಗಾಗಿ ಶನಿವಾರ ರವಿವಾರ ಆಲ್ಮೋಸ್ಟ್ ಕ್ಲಾಸ್ ಇರಲ್ಲ. ಇದ್ರೂ ಕೂಡ ಬಂದಿದ್ದೀನಿ ಅಂದ್ರೆ ಆಯ್ ಬಾಯ್ ಹೇಳ್ಬಿಟ್ಟು 4 ಜನ ಮಾತಾಡ್ಸ್ಬಿಟ್ಟು ಇಲ್ಲಿಗೆ ಆ ಕಲರ್ ಹಾಕೊಳ್ಳಿ, ಇಲ್ಲಿಗೆ ಈ ಕಲರ್ ಹಾಕೊಳ್ಳಿ ಅಂತ ಹೇಳಿ ಹೋಗ್ಬೋದು ಅಷ್ಟೇನೆ, ಸರಿನಾ? ನೀವು ಪೇ ಮಾಡಿದವ್ರಿಗೆ ನಿಮ್ದೇ ಆದ ಗ್ರೂಪಿಗೆ ಆಡ್ ಮಾಡಿದೀವಿ. ಆಡ್ ಮಾಡಿಲ್ಲ ಅಂದ್ರೆ ಇನ್ನೊಂದ್ಸಲ ಪೇ ಮಾಡಿದ ಸ್ಕ್ರೀನ್ ಶಾಟ್ ಅನ್ನ ನಮಗೆ ವಾಟ್ಸಪ್ ಮಾಡಿ, ವಾಟ್ಸಪ್ ನಂತರ ಆ ಟೆಲಿಗ್ರಾಮ್ ಲಿಂಕ್ ಬರುತ್ತೆ, ಆ ಜಾಯಿನ್ ಆಗಿ. 300 ಜನನೇ ಯಾಕೆ ಮಾಡಿದ್ರಿ ಟೆಲಿಗ್ರಾಮ್ ಅಂತಂದ್ರೆ, ನಾನು 900 ಜನ ತಗೊಂಡ್ಬಂದ್ಬಿಟ್ಟು ಮಿಕ್ಸ್ ಮಾಡಿ ಜೈನ್ ಅಂತ ಹೋಗಲ್ಲ. ನನ್ನ ಇಂಟೆನ್ಷನ್ ಏನ್ ಗೊತ್ತಾ, ಫೈನಲಿ ಕಲಿಬೇಕು, ಹೌದಲ್ವಾ? 900 ಜನ ಒಂದೇ ಜೂಮ್ ಅಲ್ಲಿ ಹಾಕೊಂಡ್ಬಿಟ್ಟು ಈ 300 ಜನ ಲಿಮಿಟ್ ಇದೆ, ಇನ್ನೊಂದ್ 1000-1500 ಕೊಟ್ರೆ ನನಗೆ 1000 ಜನದ ಲಿಮಿಟ್ ಕೊಡ್ತಾರೆ ಜೂಮ್, ಹೌದಲ್ವಾ? ಇನ್ನೊಂದ್ 2000 ಕೊಟ್ಬಿಟ್ರೆ 1000 ಜನ ಬರ್ಬೋದು, ಇನ್ನೂ 2000 ಕೊಟ್ರೆ 3000 ಜನ ಬರ್ಬೋದು.
3,000 ಜನ ತಗೊಂಡ್ಬಂದ್ಬಿಟ್ಟು ಕ್ಲಾಸ್ ಮಾಡಲ್ಲ. 300 ಜನ ಮಾಡಿದಾಗ ಏನಾಗುತ್ತೆ, ಡಿಸ್ಕಷನ್ ಬೆಸ್ಟ್ ಆಗಿ ಹೋಗುತ್ತೆ. ಹೌದಲ್ವಾ? 1000 ಜನದಲ್ಲಿ ಯಾರು ಕಲಿತಾರೋ, ಯಾರು ಅಂತಾರೋ, ಯಾರ ಅಂತಾರೆ. ಹಾಗಾಗಿ ನನ್ಗೆ ಗೊತ್ತಾಯ್ತು, 300 ಜನದೊಂದು ಜೂಮ್ ಮಾಡೋಣ, 300 ಜನದೊಂದು ಮಾಡೋಣ, 300 ಜನದ್ ಮಾಡೋಣ. ವಾರದಲ್ಲಿ 3 ಕ್ಲಾಸ್ ಕೊಡೋಣ ಅಥವಾ 4 ಕ್ಲಾಸ್ ಕೊಡೋಣ. ಸರಿನಾ? ಆ 300 ಮಾಡಿದಾಗ ಏನಾಗುತ್ತೆ, ಟೆಲಿಗ್ರಾಮ್ ಅಲ್ಲಿ ಒಬ್ರು ಮೆಸೇಜ್ ಮಾಡಿದ್ರೆ ಆ ಮೆಸೇಜ್ ಎಲ್ಲರಿಗೂ ತಲುಪುತ್ತೆ. 1,000 ಒಂದೇ ಟೆಲಿಗ್ರಾಮ್ ಮಾಡ್ಬಿಟ್ನೆ ಅಂದ್ರೆ ಇವ್ರು ಮಾಡಿರ್ಲೇನೆ ಹಿಂದೆ ರೀಲ್ ಹೋಗ್ಬಿಟ್ಟಿರುತ್ತೆ. ಹೌದಲ್ವಾ? ಆ 300 ಜನದಲ್ಲಿ ನೀವಿರಿ, ಮತ್ತೆ 300 ಇನ್ನೊಬ್ರು ಇರ್ತಾರೆ, 300 ಇನ್ನೊಬ್ರು ಇರ್ತಾರೆ. ಇವಾಗ ಬಂದಿರೋರು ಬೇರೆ 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 ಗ್ರೂಪ್ ಅಲ್ಲಿ ಇದ್ದೀರಾ. ಆ ಗ್ರೂಪ್ ಅಲ್ಲೇ ಮೆಸೇಜ್ ಬರುತ್ತೆ ನಿಮ್ಗೆ. 7:30 to 9:30 PM ಬುಧವಾರ ಇರುತ್ತೆ, ಗುರುವಾರ ಇರುತ್ತೆ, ಶುಕ್ರವಾರ ಇರುತ್ತೆ. ಈ ತರ ನಿಮ್ಗೆ ಸ್ಪೆಸಿಫಿಕ್ ಆಗಿ ಆ ಗ್ರೂಪಿಗೆ ಮೆಸೇಜ್ ಹಾಕ್ಬಿಡ್ತೀವಿ. ಅವತ್ತಿನ ದಿನ ಬಂದ್ಬಿಟ್ಟು ಕ್ಲಾಸಿಗೆ ಜಾಯಿನ್ ಆಗಿ. ಸರಿನಾ? ಹಾಗಾಗಿ ಕಲಿತಾ ಬನ್ನಿ. 300 ಜನನೇ ಬೆಸ್ಟ್ ಅನ್ಸುತ್ತೆ ನನಗೆ. 300, 350 ಜನ ಬಂದ್ರೆ ಓಕೆ. ಜೂಮ್ಗೆ ಎಲ್ಲರೂ ಒಮ್ಮೆಗೆ ತಗೊಂಡ್ಬಿಟ್ಟು ಕ್ಲಾಸ್ ಮಾಡಿದಾಗ ನೀವೇನ್ ಕಲಿತಾರ, ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ ಗೊತ್ತಾಗಲ್ಲ. ಹೌದಲ್ವಾ? ಹಾಗಾಗಿ ಕಲಿತಾ ಬನ್ನಿ. ನಾಳೆ ಏನ್ ಮಾಡ್ತೀನಪ್ಪ ಅಂದ್ರೆ ಪೇಡ್ ಗ್ರೂಪ್, ಪೇಡ್ ಮೆಂಬರ್ಗೆ ನಾನು ಲಿಂಕ್ ಶೇರ್ ಮಾಡ್ತೀನಿ. 300 ಜನ ಬಂದ್ಬಿಟ್ಟು ಜಾಯ್ನ್ ಆಗ್ಬೋದು. ಕೆಲವೊಬ್ರಿಗೆ ಆಗಿಲ್ಲ ಸರ್, ಜೂಮ್ ಲಿಂಕ್ ಬರಕ್ ಆಗಿಲ್ಲ ಅಂತ ಮೆಸೇಜ್ ಆಗ್ತಾ ಇದ್ರಲ್ವಾ. ಫೇಸ್ಬುಕ್ ಲೈವ್ ಕೊಟ್ಟೆ, ಯೂಟ್ಯೂಬ್ ಲೈವ್ ಹೊರಟೋಗಿತ್ತು, ಏನೋ ಆಯ್ತದ. ಪೇ ಮಾಡಿದವ್ರಿಗೂ ಕೂಡ ಜೂಮ್ ಲಿಂಕ್ ಸಿಕ್ಕಿಲ್ಲ ಇವತ್ತು. ಸರಿ, ಇಟ್ಸ್ ಓಕೆ. ನಾಳೆಯಿಂದ ನಿಮ್ಗೆ ಪೇ ಮಾಡಿದವ್ರಿಗೆ ಅಷ್ಟೇನೆ ಜೂಮ್ ಲಿಂಕ್ ಬರುತ್ತೆ. ಅದರಲ್ಲಿ ಜಾಯ್ನ್ ಆಗ್ಬಿಟ್ಟು ಜೂಮ್ ಆಪ್ ಅಲ್ಲಿ ಕ್ಲಾಸ್ ಕೇಳ್ತಾ ಬನ್ನಿ. ಈ ರೆಕಾರ್ಡಿಂಗ್ ಅನ್ನ ನಾನು 7:30 to 9:30 ಕ್ಲಾಸ್ ಮಾಡಿದೀನಿ ಅಂತಂದ್ರೆ ನೀವು ರೆಕಾರ್ಡಿಂಗ್ ಅನ್ನ ನಾಳೆ ಮಾರ್ನಿಂಗ್, ಕ್ಲಾಸ್ ಮುಗಿದ ಮಾರ್ನಿಂಗ್ 7:30 AM ಗೆ ಅಪ್ಲೋಡ್ ಆಗಿರುತ್ತೆ. ಸರಿನಾ? ಓಕೆ, ಇವತ್ತು ಕ್ಲಾಸ್ ಅನ್ನ ಬೆಸ್ಟ್ ಆಗಿ ಇನ್ನೊಂದ್ಸಲ ನೋಡ್ಕೊಂಡ್ಬಿಟ್ಟು ಕಲೀರಿ. ಈ ಡೌಟ್ ಅನ್ನ ಮತ್ತೆ ನೆಕ್ಸ್ಟ್ ಕ್ಲಾಸ್ಗೆ ಕಂಟಿನ್ಯೂ ಮಾಡಿಬಿಟ್ಟು ಅದರಲ್ಲಿ ನಿಮ್ಗೆ ಡೌಟ್ ಅನ್ನ ಕ್ಲಿಯರ್ ಮಾಡಿಬಿಟ್ಟು ಮತ್ತೆ ಒಂದಿಷ್ಟನ್ನ ಹೇಳೋಣ. ಸರಿನಾ? ಓಕೆ, ಥ್ಯಾಂಕ್ ಯು. ಶುಭರಾತ್ರಿ. ಮತ್ತೆ ಭೇಟಿಯಾಗ. ಧನ್ಯವಾದಗಳು.